Hare Krishna, Krishna Krishna, Hare Hare, Hare Rama, Rama Rama, Hare Hare. Hare Krishna, नमो भगवते वासुदेवाय। नारायणं नमस्कृत्य नरं चैव नरोत्तमं देवीं सरस्वतीं व्यासं ततो जयमुदीरयेत्। नष्टप्रायेषु अभद्रेषु नित्यं भागवत सेवया भगवतेरुत्तमश्लोके भक्तिर्भवति नैष्ठिकी। ಹರೇ ಕೃಷ್ಣ. ಇವತ್ತು ಈ ತಿಂಗಳು ಗೀತಾ ಜಯಂತಿ, ಭಗವದ್ಗೀತಾ ಜಯಂತಿ ಮತ್ತು ಬುಕ್ ಮ್ಯಾರಥಾನ್. ಎಲ್ಲರಿಗೆ ತಿಳಿದಿರುವಂತೆ ಪ್ರಪಂಚದಾದ್ಯಂತ ಇಸ್ಕಾನ್ನಲ್ಲಿ ಡಿಸೆಂಬರ್ನಲ್ಲಿ ಪುಸ್ತಕ ವಿತರಣೆ, ವಿಶೇಷವಾಗಿ ಭಗವದ್ಗೀತೆ ಮತ್ತು ಭಾಗವತ ಪುಸ್ತಕ ವಿತರಣೆಯನ್ನು ಬಹಳ ವಿಶೇಷವಾಗಿ ಪರಿಗಣಿಸಿ ಮಾಡ್ತಾರೆ. ಅದರ ಅಂಗವಾಗಿ ಈ ದಿನ ಭಾಗವತ ಪ್ರವಚನದಲ್ಲಿ ಆ ಟಾಪಿಕ್ ಟ್ರಾನ್ಸೆಂಡೆಂಟಲ್ ಬುಕ್ ಡಿಸ್ಟ್ರಿಬ್ಯೂಷನ್, ಆಧ್ಯಾತ್ಮಿಕ ಪುಸ್ತಕ ವಿತರಣೆ ಅನ್ನೋ ವಿಚಾರದ ಬಗ್ಗೆ ಇವತ್ತು ನಾವು ಚರ್ಚೆ ಮಾಡ್ತಿದ್ದೀವಿ. ಅದರಲ್ಲಿ ಭಗವದ್ಗೀತೆ 18ನೇ ಅಧ್ಯಾಯ 69ನೇ ಶ್ಲೋಕವನ್ನು ಮುಖ್ಯವಾಗಿ ಇವತ್ತು ತಗೊಂಡಿದ್ದೇವೆ. ಎಲ್ಲ ಹೇಳ್ಬೋದು. ನಚ ತಸ್ಮಾನ್ ಮನುಷ್ಯೇಷು ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನಚ ಮೇ ತಸ್ಮಾದ್ ಭವಿತಾ ನಚ ಮೇ ತಸ್ಮಾದ್ ಅನ್ಯಃ ಪ್ರಿಯತರೋ ಭುವಿ ಅನ್ಯಃ ಪ್ರಿಯತರೋ ಭುವಿ ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ಮೇ ಪ್ರಿಯಕೃತ್ತಮಃ ಭವಿತಾ ನಚ ಮೇ ತಸ್ಮಾದ್ ಅನ್ಯಃ ಪ್ರಿಯತರೋ ಭುವಿ. ರಿಪೀಟ್ ಮಾಡ್ಬೋದು ಯಾರಾದರೂ? ಭವಿತಾ ನಚ ಮೇ ತಸ್ಮಾದ್ ಅನ್ಯಃ ಪ್ರಿಯತರೋ ಭುವಿ. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ಭವಿತಾ ನಚ ಮೇ ತಸ್ಮಾದ್ ಅನ್ಯಃ ಪ್ರಿಯತರೋ ಭುವಿ. ನಚ ತಸ್ಮಾನ್ ಮನುಷ್ಯೇಷು ಕಶ್ಚಿನ್ ಮೇ ಪ್ರಿಯಕೃತ್ತಮಃ ತಸ್ಮಾದ್ ಅನ್ಯಃ ಪ್ರಿಯತರೋ ಭುವಿ. ನ ಚ ತಸ್ಮಾನ್ ಮನುಷ್ಯೇಷು
कश्चिन्मे प्रियकृत्तमः भविता न च मे तस्मात् अन्यः प्रियतरो भुवि न च तस्मान् मनुष्येषु कश्चिन्मे प्रियकृत्तमः भविता न च मे तस्मात् अन्यः प्रियतरो भुवि। ಅನುವಾದ. ಪ್ರಪಂಚದಲ್ಲಿ ಇವನಿಗಿಂತ ನನಗೆ ಪ್ರಿಯನಾದ ಸೇವಕನಿಲ್ಲ, ಇವನಿಗಿಂತ ಪ್ರಿಯನಾದವನು ಮುಂದೆಯೂ ಇರುವುದಿಲ್ಲ. ಅಂದರೆ ಇದರ ಹಿಂದಿನ ಶ್ಲೋಕದಲ್ಲಿ ಕೃಷ್ಣ ಹೇಳ್ತಿದ್ದಾರೆ, ಈ ಪರಮ ರಹಸ್ಯವನ್ನು ಭಕ್ತರಿಗೆ ವಿವರಿಸುವವನಿಗೆ ಪರಿಶುದ್ಧ ಭಕ್ತಿ ಸೇವೆಯನ್ನು ಮಾಡುವ ಅವಕಾಶವು ನಿಶ್ಚಯವಾಗಿಯೂ ದೊರಕುವುದು. ಪರಮ ರಹಸ್ಯ ಅಂದರೆ ಭಗವದ್ಗೀತೆ. ಈ ಭಗವದ್ಗೀತೆಯನ್ನು ಯಾರು ಬೇರೆಯವರಿಗೆ ತಿಳುವಳಿಕೆ ಕೊಡ್ತಾರೆ ಅವರಿಗೆ ಭಕ್ತಿ ಸೇವೆ ಮಾಡುವ ಅವಕಾಶ ನಿಶ್ಚಯವಾಗಿ ಬರುತ್ತೆ. ಕೊನೆಗೆ ಅವನು ನನ್ನ ಬಳಿಗೆ ಹಿಂದಿರುಗಿ ಬರ್ತಾನೆ, ಅವನೆಲ್ಲ ಕಷ್ಟಗಳನ್ನು ಬಗೆಹರಿಸ್ಕೊಂಡು ನನ್ನ ಹತ್ರ ಬರ್ತಾನೆ. ಮತ್ತು ಈ ಥರ ಯಾರು ಭಗವದ್ಗೀತೆ ಮತ್ತು ಭಗವಂತನ ವಿಷಯವನ್ನು ಬೇರೆಯವ್ರಿಗೆ ಹೇಳ್ತಾರೆ ಅವನಿಗಿಂತ ಪ್ರಿಯನಾದ ಸೇವಕನಿಲ್ಲ. ಕೃಷ್ಣ ಹೇಳ್ತಾ ಇರೋದು ಮಾತಿದೆ, ಅವನಿಗಿಂತ ಪ್ರಿಯನಾದ ಸೇವಕ ಇಲ್ಲ. ಮತ್ತು ಹಿಂದೆನೂ ಇರೋದಿಲ್ಲ, ಮುಂದೆನೂ ಇರಲಿಕ್ಕೆ ಅವಕಾಶ ಇಲ್ಲ ಅಂತ. ಬಹಳ ಒಂದು ರೀತಿಯ ವಿಶೇಷವಾದ ಸ್ಟೇಟ್ಮೆಂಟ್ ಇದು. ಅಂದರೆ ಉದಾಹರಣೆಗೆ ಈ ಶಾಸ್ತ್ರ ಪ್ರಪಂಚ ಅಂತ ಅಂದರೆ 4 ವೇದಗಳು ಮತ್ತು ಉಪನಿಷತ್ತುಗಳು, 18 ಪುರಾಣಗಳು, 18 ಉಪಪುರಾಣಗಳು, 2 ಮುಖ್ಯ ಇತಿಹಾಸವಾಗಿ ಮಹಾಭಾರತ ಮತ್ತು ರಾಮಾಯಣ, ಈ ಎಲ್ಲ ಗ್ರಂಥಗಳಲ್ಲಿ ಈ ಥರ ಒಂದು ಸ್ಟೇಟ್ಮೆಂಟ್ ಕೃಷ್ಣ ಭಗವಂತ ಯೂಸ್ ಮಾಡಿರೋದು ತುಂಬ ರೇರ್. ಈ ಥರ ಮಾತು ಹೇಳಿರೋದು ಅಂದರೆ ಒಂಥರ ಇದು ಸಮಥಿಂಗ್ ಲೈಕ್ ಸ್ವಲ್ಪ ಎಮೋಷನಲ್ ಆಗಿ ಈ ಸೇವೆ, ಈ ಭಗವದ್ಗೀತೆಯ ಮತ್ತು ಭಾಗವತದ ರಹಸ್ಯವನ್ನು ಯಾರು ಬೇರೆಯವ್ರಿಗೆ ಹೇಳ್ತಾರೆ ಅವನಿಗಿಂತ ಪ್ರಿಯನಾದವನು ನನಗೆ ಮುಂದೇನೂ ಇರೋದಿಲ್ಲ, ಅಂತಹ ಸೇವಕ ಇರೋಕ್ಕೆ ಅವಕಾಶನೇ ಇಲ್ಲ ಅಂತ ಈ ಥರ ಓಪನ್ ಆಗಿ ಸ್ವಲ್ಪ ಮಾತಾಡಿರೋದು ಕೃಷ್ಣ ಎಲ್ಲೂ ಇಲ್ಲ. ಇದು ಭಗವದ್ಗೀತೆ ಅಂದರೆ ಯಾಕೆ ಈ ಥರ ಹೇಳಿರ್ಬೋದು ಅಂದರೆ ಯಾರಾದರೂ ನಮಗೆ ಬಹಳ ಆಪ್ತರಾಗಬೇಕು ಅಂತ ಅಂದರೆ ಅವರು ನಮಗೆ ಬಹಳ ಇಷ್ಟವಾದಂತಹ ಕೆಲಸ ಅಥವಾ ತುಂಬ ವಿಶೇಷವಾದಂತಹ ಕೆಲಸ ಮಾಡಿರಬೇಕು. ಭಗವದ್ಗೀತೆಯನ್ನು ಇನ್ನೊಬ್ಬರಿಗೆ ಹೇಳೋದರಲ್ಲಿ ಅಥವಾ ಬೇರೆಯವ್ರಿಗೆ ಈ ಪುಸ್ತಕವನ್ನು ಕೊಡೋದ್ರಲ್ಲಿ, ಹೇಳೋದು ಅಂದರೆ ನಾವು ಬೇಕಾದ್ರೂ ಹೇಳ್ಬೋದು ಶ್ಲೋಕಗಳನ್ನ, ಅಥವಾ ಆ ಪುಸ್ತಕವನ್ನು ಬೇರೆಯವ್ರಿಗೆ ಕೊಟ್ಟರೆ ಅವರು ಓದಕ್ಕೆ ಬರುವಂಥವರು ಓದಿ ತಿಳುವಳಿಕೆಯನ್ನು ಪಡ್ಕೊಳ್ತಾರೆ. ಭಗವಂತನಿಗೆ ಮತ್ತು ಗುರುಗಳಿಗೆ ಇದು ಬಹಳ ಪ್ರಿಯವಾದ ಕೆಲಸ. ಇದಕ್ಕಿಂತ ಹೆಚ್ಚು ಪ್ರಿಯವಾದ ಕೆಲಸ ಯಾವುದು ಇಲ್ಲ ಅಂತ ಅನಿಸುತ್ತೆ. ಅದಕ್ಕೆ ಭಗವಂತ ಈ ರೀತಿಯ ಒಂದು ತುಂಬ ಸ್ಟ್ರಾಂಗ್ ಸ್ಟೇಟ್ಮೆಂಟನ್ನು ಕೃಷ್ಣ ಕೊಡ್ತಾ ಇದ್ದಾರೆ. ಡಿಸೆಂಬರ್ ಮಂತಲ್ಲಿ ಎಲ್ಲರೂ ಈ ಥರ ಭಗವದ್ಗೀತೆ ವಿತರಣೆನ ಎಲ್ಲ ಕಡೆ ಮಾಡ್ತಿರ್ತಾರಲ್ಲ, ಆವಾಗ ಒಬ್ಬ ವ್ಯಕ್ತಿ ಜೀವನದಲ್ಲಿ ಬಹಳ ಜಿಗುಪ್ಸೆ ಬಂದು, ಅಂದರೆ ಆ ಸಂದರ್ಭದಲ್ಲಿ ಆದಂತಹ ಘಟನೆ, ಒಬ್ಬ ವ್ಯಕ್ತಿ ಬೇರೆ ದೇಶದಲ್ಲಿ ಅನಿಸುತ್ತೆ, ಬಹಳ ಜಿಗುಪ್ಸೆ ಬಂದು ನಾನು ಸತ್ತೋಗಬೇಕು ಅಂತ ತೀರ್ಮಾನ ಮಾಡ್ತಾನೆ. ಆದರೆ ಅವನಿಗೆ ಸಾಯಬೇಕು, ಆದರೆ ತುಂಬ ನೋವಾಗಬಾರ್ದು, ಸ್ವಲ್ಪ ಈಸಿಯಾಗಿ ಸಾಯಬೇಕು, ಆ ಥರ ಯಾವ್ದಾದ್ರು ಮೆಥಡ್ ಇದೆಯಾ ಅಂತ ಅವನು ಸ್ವಲ್ಪ ಫೈಂಡ್ ಔಟ್ ಎಲ್ಲ ಮಾಡಿದಾಗ ಕಾರ್ಬನ್ ಮಾನಾಕ್ಸೈಡ್ ಗ್ಯಾಸ್ ಇದೆಯಲ್ಲ ಅದನ್ನು ತಗೊಂಡ್ರೆ ನಿಧಾನಕ್ಕೆ ಹಂಗೆ ನಾವು ಮೂರ್ಛೆ ಹೋಗಿ 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 ಸತ್ತೋಗ್ಬಿಡ್ತೀವಿ, ತುಂಬ ಏನು ನೋವಾಗಲ್ಲ ಅಂತ.
ಯಾರೋ ಅಂದರೆ ಕೊಳಕ್ಕೆ ಬಿದ್ದು ಸಾಯಬೇಕು ಅಂತ ಅಂದವನು ಸ್ವಲ್ಪ ನೀರು ಬಿಸಿ ಆಗಲಿ ಅಂತ ಕಾಯ್ತಿದ್ದಂತಲ್ಲ. ಕೊಳಕ್ಕೆ ಯಾಕಪ್ಪ ಬಿದ್ದು ಸಾಯ್ತೀನಿ ಅಂದರೆ ಇನ್ನು ಸ್ವಲ್ಪ ಸೂರ್ಯೋದಯ ಜಾಸ್ತಿ ಆಗಲಿ, ನೀರು ಬಿಸಿ ಆದಮೇಲೆ ಬೀಳ್ತೀನಿ ಅಂತ. ಆ ಥರ ವ್ಯಕ್ತಿ ಸುಲಭವಾಗಿ ಸಾಯಬೇಕು ಅಂತ ಕಾರ್ ಒಳಗಡೆ ಏನು ಮಾಡ್ತಾನೆ, ಎಲ್ಲ ವಿಂಡೋಸ್ ಎಲ್ಲ ಕ್ಲೋಸ್ ಮಾಡಿ ಕಾರ್ಬನ್ ಮಾನಾಕ್ಸೈಡ್ ಗ್ಯಾಸ್ ಸಿಲಿಂಡರ್ ತಂತಾನೆ ಅದು ಆನ್ ಮಾಡಿಬಿಟ್ಟು ನಿಧಾನಕ್ಕೆ ಹಂಗೆ ಇದು ಮಾಡ್ತಾ ಇರ್ತಾನೆ. ಏನು ಅಷ್ಟೊಂದು ಕಿಕ್ ಬೇಗ ಬರ್ತಿಲ್ಲ, ಒಂಥರ ನಶೆ ಬರ್ತಿಲ್ಲ, ಅಥವಾ ನನಗೆ ಅಷ್ಟೊಂದು ದುಃಖ ಆಗ್ತಿಲ್ಲ ಅಂತ ಒಳಗಡೆ ಹಾಗೆ ಅದು ನೋಡ್ಕೊಂಡು ಒಂಚೂರು ಕಷ್ಟ ಅನುಭವಿಸ್ತಾ ಇರ್ತಾನೆ. ಒಂದು ಸ್ವಲ್ಪ ಉಸಿರಾಡೋಕ್ಕೆ ತೊಂದರೆ ಆಗ್ತಾ ಇರುತ್ತೆ. ಈ ಥರ ಇದ್ದಾಗ ತುಂಬ ಸರಿ ನೀವು ನೋಡಿರ್ತೀರ, ಭಗವದ್ಗೀತೆ ಡಿಸ್ಟ್ರಿಬ್ಯೂಷನ್ ಮಾಡೋರು ಎಲ್ಲ ಕಡೆ ಹೋಗ್ತಾ ಇರ್ತಾರೆ. ಹೋಗಿ ಅವ್ರನ್ನ ಕಾರ್ ತಟ್ಬಿಟ್ಟು ಭಗವದ್ಗೀತೆ ಆಚೆಯಿಂದ ತಗೊಳ್ಳಿ, ಪುಸ್ತಕ ತಗೊಳ್ಳಿ ಅಂತ ಹೇಳ್ತಾರೆ. ಅವ್ನು ಸಾಯಕ್ಕೂ ನೆಮ್ಮದಿಯಾಗಿ ಬಿಡೋದಿಲ್ವಲ್ಲ, ಈ ಟೈಮಲ್ಲೂ ಬಂದು ಈ ಥರ ಎಲ್ಲ ಮಾಡ್ತಿದ್ದಾರೆ ಅಂತ ಯೋಚನೆ ಮಾಡ್ತಾನೆ. ಅವನು ಒಂದು ಬುಕ್ ತಗೊಳ್ಳಿ, ಅವನು ನಾನು ಸಾಯ್ತಾ ಇದ್ದೀನಿ, ನನಗೆ ಬೇಡ, ಇಲ್ಲ ಬೇಡ, ಸಾಯೋ ಟೈಮಲ್ಲಿ ಒಂಚೂರು ಟ್ರೈ ಮಾಡಿ ಅಂತ ಹೇಳ್ತಾನೆ. ಆಗ ಅವನು ಯೋಚನೆ ಮಾಡ್ತಾನೆ, ಇದು ಸಾಯೋದು ಡಿಲೇ ಆಗ್ತೈತೆ, ಸ್ವಲ್ಪ ಬೋರಿಂಗ್ ಇದೆಯಲ್ಲ, ಏನೋ ಒಂದೆರಡು ಓದ್ಬಿಡೋಣ ಅಂದ್ಬಿಟ್ಟು ಅದನ್ನು ತಗೊಳ್ತಾರೆ. ತಗೊಂಡು ಓದಿದಾಗ ಈ ಜನ್ಮದಲ್ಲಿ ನಾವೇನಾದರೂ ಜನ್ಮ ಯಾವ ಉದ್ದೇಶಕ್ಕೆ ಸಿಕ್ಕಿದೆಯೋ ಆ ಉದ್ದೇಶವನ್ನು ಸಾರ್ಥಕಪಡಿಸ್ಕೊಳ್ದೆ ಹೋದರೆ ಆ ಕರ್ಮಗಳು ಜನ್ಮ ಜನ್ಮಾಂತರವಾಗಿ ನಮ್ಮನ್ನು ಕಾಡುತ್ತೆ ಅಂತ 2ನೇ ಅಧ್ಯಾಯದಲ್ಲಿ ಓದ್ತಾರೆ. ಆಗ ಅವನಿಗೆ ಅನಿಸುತ್ತೆ, ಅಲ್ಲ ನನಗೆ ತುಂಬ ಜೀವನದಲ್ಲಿ ಕಷ್ಟ ಬಂದ್ಬಿಡ್ತು, ಆ ಕಷ್ಟ ಹೋಗಲಿ ಅಂತ ಸಾಯ್ತಾ ಇದ್ದೀನಿ, ಈ ಕಷ್ಟ ಜನ್ಮ ಜನ್ಮಾಂತರಕ್ಕೂ ಬಂದು ಕಾಡುತ್ತೆ, ನಾನೇನಾದ್ರು ಇದನ್ನು ಸರಿಯಾಗಿ ಉಪಯೋಗಿಸ್ಕೊಂಡಿಲ್ಲ ಅಂತಂದರೆ ಮಾನವ ಜನ್ಮ ದೊಡ್ಡದು, ಹಾನಿ ಮಾಡಲು ಬೇಡಿ ಹುಚ್ಚಪ್ಪಗಳಿರ ಅಂತಾರಲ್ಲ, ಈ ಜನ್ಮ ಬಹಳ ದೊಡ್ಡದು, ಎಲ್ಲದಕ್ಕಿಂತ ಬಹಳ ದೊಡ್ಡದು, ತುಂಬ ದುರ್ಲಭ. ತುಂಬ ಈ ರೀತಿಯ ಒಂದು ಅವಕಾಶ ಸಿಗೋದು ಬಹಳ ದುರ್ಲಭ. ಯಾಕೆ ಅಂತಂದರೆ ನಾವು ಯೋಚನೆ ಮಾಡ್ಬೋದು, ಈಗ ಎಲ್ಲ ಜೀವಿಗಳಿಗೆ ಹೋಲಿಸ್ಕೊಂಡ್ರೆ ಮಾನವನಿಗಿಂತ ಹೆಚ್ಚು ಶಕ್ತಿ ಇರುವಂತಹ ಪ್ರಾಣಿಗಳಿದೆ ಅಲ್ವಾ, ಇದೆ ಅಲ್ವ, ನೋಡಿರ್ತಾನೆ, ಹೆಚ್ಚು ಶಕ್ತಿ ಇರುವಂತಹ ಪ್ರಾಣಿಗಳಿದೆ, ಹೆಚ್ಚು ವೇಗವಾಗಿ ಓಡುವಂತಹ ಪ್ರಾಣಿಗಳಿದೆ. ಮತ್ತು ಮನುಷ್ಯ ಏನಾದ್ರು ತಿನ್ನುವಂತಹ ವಸ್ತು ಇದ್ರೂ ಅಷ್ಟೇ, ಈಗ ಅವನು ಹಾಲು ಕುಡಿಬೇಕಂದ್ರೂ ಕರು ಕುಡಿದು ಬಿಟ್ಟಂತಹ ಹೆಂಜಲಾಲನ್ನೇ ಕುಡಿಬೇಕು. ಅವನು ನೀರು ಕುಡಿಬೇಕಂದ್ರೂ ಜಲಚರಗಳು ಎಲ್ಲ ವಾಸ ಮಾಡಿ ಆ ಎಂಜಲನ್ನೇ ಅವನು ನೀರು ಕುಡಿಬೇಕು. ಅವನ ಶಕ್ತಿಗೆ ಹೋಲಿಸು ಎಲ್ಲರಿಗಿಂತ ಕಡಿಮೆ ಶಕ್ತಿನೇ ಮನುಷ್ಯನಿಗೆ ಇರುವಂಥದ್ದು. ಈ ರೀತಿ ಏನೆಲ್ಲ ಹೋಲಿಸಿದ್ರೂ ಮನುಷ್ಯನಿಗೆ ಬೇರೆ ಎಲ್ಲ ಸೃಷ್ಟಿಯಾಗಿರುವಂತಹ ಜೀವಿಗಳಿಗೆ ಹೋಲಿಸಿದ್ರೆ ಮನುಷ್ಯನಿಗೆ ಸ್ವಲ್ಪ ಕಡಿಮೆನೇ, ಎಲ್ಲದರಲ್ಲೂ ಶಕ್ತಿ ಆಗಲಿ, ಬುದ್ಧಿವಂತಿಕೆ ಆಗಲಿ, ವೇಗವಾಗಿ ಓಡೋದಾಗಲಿ, ಲಾಂಗ್ ಲೈಫ್ ಆಗಲಿ, ಎಲ್ಲದಕ್ಕಿಂತ ಬೇರೆ ಹೋಲಿಸಿದ್ರೆ ಕಡಿಮೆನೇ ಅಲ್ವ ಇರೋದು. ಆದರೂ ಮಾನವ ಜನ್ಮ ದೊಡ್ಡದು ಅಂತ ಯಾಕೆ ಹೇಳ್ತಿದ್ದಾರೆ, ಯಾರಾದರೂ ಹೇಳ್ಬೋದಾ? ಈಗ ಎಲ್ಲದಕ್ಕಿಂತ ಗ್ರೇಟ್ ಇರಬೇಕಲ್ವ, ಎಲ್ಲದಕ್ಕಿಂತ ಎಕ್ಸ್ಟ್ರಾ ಇದ್ದರೆ ಇದು ಗ್ರೇಟ್ ಅಂತ ಹೇಳ್ಬೋದು. ಆ ಥರ ಎಲ್ಲದಕ್ಕಿಂತ ಕಡಿಮೆ ಯಾವುದೇ ಒಂದು ಆಸ್ಪೆಕ್ಟ್ ತಗೊಂಡ್ರು ನಾವು ಬೇರೆ ಎಲ್ಲ ಜೀವರಾಶಿಗಳಿಗಿಂತ ಮನುಷ್ಯ ಕಡಿಮೆ ಇದ್ದಾನೆ. ಆದರೂ ಮಾನವ ಜನ್ಮ ದೊಡ್ಡದು ಅಂತ ಹೇಳ್ತಾರೆ. ಯಾಕಿರ್ಬೋದು, ಯಾರಾದರೂ ಗೆಸ್ ಮಾಡ್ಬೋದಾ? ಒಳ್ಳೆಯ ವಿಷಯ ಹೇಳಿದ್ರು ಪ್ರಭು. ಇನ್ಯಾರು ಏನಾರು ಹೇಳ್ಬೋದಾ? ಬುದ್ಧಿಶಕ್ತಿಯಲ್ಲಿ ಹೆಚ್ಚಾಗುತ್ತೆ, ಪ್ರಾಣಿಗಳಿಗೆ ಹೋಲಿಕೆ ಮಾಡ್ತಾರೆ, ಇದು ಜಾಸ್ತಿ ಇರುತ್ತೆ. ಮಾತಾಡುವಂಥದ್ದು ವಿಷಯಗಳನ್ನ ಬೇರೆಯವ್ರಿಗೆ ತಿಳಿಸೋದು, ತಾನು ಅರ್ಥ ಗ್ರಹಿಸಿಕೆ ಮಾಡ್ಕೊಳ್ಳೋದು ಮತ್ತು ಬೇರೆಯವ್ರಿಗೆ ಬೇರೆ ಪ್ರಾಣಿಗಳಿಗೆ ಯಾವುದು ಓಕೆ. ಆ ಥರ ಕೆಲವು ವಿಶೇಷಗಳು. ಬೇರೆ ಯಾರಾದರೂ ಹೇಳ್ಬೋದಾ ಮಾತಾಡ್ತಲ್ಲಿ? ನೋಡಿ ಎಷ್ಟು ಚೆನ್ನಾಗಿ ಪ್ರಭು ಇಬ್ಬರು ಒಂದು ಒಳ್ಳೆ ವಿಶ್ಲೇಷಣೆಯನ್ನು ಮಾಡಿದ್ರು ಅವರು. ನಮಗೆ ಭಗವಂತ ತಿಳ್ಕೊಳ್ಳೋಷ್ಟು ಶಕ್ತಿ ಇದೆ, ಮತ್ತೆ ಅವ್ರ ಬಗ್ಗೆ ನಾವು ಮನಸ್ಸು ಮಾಡಿದ್ರೆ ತಿಳ್ಕೊಬಹುದು. ಆದರೆ ಪ್ರಾಣಿ ಪಕ್ಷಿಗಳಿಗೆ ಅಷ್ಟು ಮನಸ್ಸು ಮಾಡಿದ್ರೆ ತಿಳ್ಕೊಬೋದು ಭಗವಂತ ಯಾರು ಅಂತ ತಿಳ್ಕೊಬೋದು. ಕರೆಕ್ಟ್, ಒಳ್ಳೆ ಮಾತುಗಳನ್ನು ಎಲ್ಲರೂ ಹೇಳಿದ್ರಿ. ಅಂದರೆ ಎಕ್ಸ್ಪೆಕ್ಟ್ ಮಾಡಿರಲಿಲ್ಲ, ಆದರೂ ಒಳ್ಳೆ ಮಾತುಗಳನ್ನು ಹೇಳಿದ್ರಿ. ಎಲ್ಲದಕ್ಕಿಂತ ಶಕ್ತಿ ಇತರಗಳಲ್ಲಿ ಮತ್ತು ಸುಂದರವಾಗಿ ಹೋಲಿಸಿದ್ರೂ ಪ್ರಾಣಿ ಪಕ್ಷಿಗಳಷ್ಟು ಮನುಷ್ಯ ಏನು ಸುಂದರವಾಗಿರೋಕ್ಕೆ ಅವಕಾಶ ಇಲ್ಲ. ನವಿಲಿನಷ್ಟು ಸುಂದರವಾಗಿ ಮನುಷ್ಯ ಇರಲಿಕ್ಕೆ ಸಾಧ್ಯ ಇಲ್ಲ, ಪಕ್ಷಿಗಳಷ್ಟು ಸುಂದರವಾಗಿ ಮನುಷ್ಯ ಇರೋಕ್ಕೆ ಸಾಧ್ಯ ಇಲ್ಲ.
ಆದರೆ ನೀವು ಹೇಳಿದ್ರಲ್ಲ ಕೆಲವು ಮಾತುಗಳು ಯೋಚನಾ ಶಕ್ತಿ, ಬುದ್ಧಿಶಕ್ತಿ ಮತ್ತು ಮಾತಾಡೋದು ಮತ್ತು ಭಗವಂತನ ನಾಮಸ್ಮರಣೆ ಮಾಡೋದು, ಭಗವಂತನ ಬಗ್ಗೆ ಕೇಳಿಸ್ಕೊಳ್ಳೋದು, ಅದನ್ನು ಬೇರೆಯವ್ರಿಗೆ ಅವಲೋಕನ ಮಾಡಿ ಹೇಳುವಂಥದ್ದು, ಇದು ಯಾರೂ ಮಾಡೋಕ್ಕಾಗಲ್ಲ. ಯೋಚನಾ ಶಕ್ತಿ ಅಂದ್ರಲ್ಲ, ಈಗ ನಾಯಿಗೆ ಭಾಳ ಶಕ್ತಿ ಇರ್ಬೋದು, ಆದರೆ ನಾಯಿಗೆ ನಾವೇನಾದ್ರು ಒಂದು ಕಲ್ಲು ಹೊಡೆದ್ರೆ ಯಾಕ್ರಿ ಹೊಡೆಯೋದು, ನಾವೇನು ರೀ ಮಾಡಿದ್ದೀವಿ ಅಂತ ಅದು ಕೇಳೋಕ್ಕಾಗಲ್ಲ ಅಲ್ವಾ? ಯಾವ ಥರ ಕೇಳುತ್ತಾ ಇಲ್ಲ. ಆದರೆ ನಾವು ಅದನ್ನು ಯೋಚನೆ ಮಾಡ್ತೀವಿ, ಯಾಕ್ರಿ ನಮ್ಗೆ ಈ ಥರ ಮಾಡ್ತೀರಾ, ನಾವೇನು ರೀ ಮಾಡಿದ್ದೀವಿ, ನಾನು ಯಾಕ್ರಿ ಹುಟ್ಟಬೇಕು, ನಾನು ಯಾಕ್ರಿ ಸಾಯಬೇಕು, ನಾನು ಯಾಕ್ರಿ ಬೇಡ ಅಂದ್ರೂ ಕಷ್ಟಗಳನ್ನ ಅನುಭವಿಸ್ಬೇಕು, ನಾನು ಯಾಕೆ ನನ್ನ ಬಹಳ ಆಪ್ತರನ್ನು ಕಳ್ಕೊಳ್ಬೇಕು, ನಾನು ಯಾಕೆ ಒಂದಿನ ಇಲ್ದಂಗೆ ಆಗಬೇಕು ಅಂತ ಯೋಚನೆ ಮಾಡೋ ಶಕ್ತಿ ಬಯಸ್ಕೊಂಡಿದೆ. ಅದಕ್ಕೇ ಮತ್ತು ಧರ್ಮ, ವಿಶೇಷವಾಗಿ ಧರ್ಮ ಯಾವುದು, ಏನನ್ನು ಮಾಡಬೇಕು ಏನನ್ನು ಮಾಡಬಾರ್ದು ಅನ್ನೋದನ್ನು ಮನುಷ್ಯ ಮಾತ್ರ ಯೋಚನೆ ಮಾಡಲಿಕ್ಕೆ ಸಾಧ್ಯ. ಇನ್ಯಾರಿಗೂ ಧರ್ಮ ಅನ್ನೋದು ಯೋಚನೆ ಮಾಡಲಿಕ್ಕೆ ಅವಕಾಶ ಇಲ್ಲ. ಅದಕ್ಕೇ ಧರ್ಮೇಣ ಹೀನಃ ಪಶು ಬಿ ಸಮಾನ. ಎಲ್ಲವೂ ಮನುಷ್ಯನಿಗೆ ಮತ್ತು ಪ್ರಾಣಿಗಳಿಗೆ ಆಲ್ಮೋಸ್ಟ್ ಸೇಮ್ ಅನ್ಸಿದ್ರು ಈ ಆಲೋಚನಾ ಶಕ್ತಿ ಮತ್ತು ಧರ್ಮ ಇದೆಲ್ಲ ಅದು ಡಿಫ್ರೆನ್ಸ್ ಇದೆ. ಯಾಕಿದೆ ಹೇಳಿದೆ ಅಂದರೆ ಮಾನವ ಜನ್ಮ ದೊಡ್ಡದು. ಈ ಒಂದು ಅವಕಾಶ ಇದೆಯಲ್ಲ, ನಾವು ಅದನ್ನು ಸದ್ವಿನಿಯೋಗ ಮಾಡಿಕೊಳ್ಬೇಕು. ಅದನ್ನು ಆ ವ್ಯಕ್ತಿ ಕಾರಲ್ಲಿ ಕುಂತಿದ್ನಲ್ಲ, ಅವನಿಗೆ ಇದೊಂದೆರಡು ಶ್ಲೋಕ ಓದಿದ ತಕ್ಷಣವೇ ಅರ್ಥ ಆಗ್ಬಿಡುತ್ತೆ. ಅಂದರೆ ನಾನಿವತ್ತು ಸಾಯಬೇಕು, ನನ್ನ ಕಷ್ಟ ಎಲ್ಲ ಇಲ್ಲಿಗೆ ಅಂತ್ಯ ಆಗ್ಬಿಡುತ್ತೆ ಅಂತ ಅಂದ್ಕೊಂಡು ಸಾಯ್ತಾ ಇದ್ದರೆ, ಇನ್ನೂ ಕಷ್ಟಗಳು, ಇನ್ನೂ ರೌರವಾದಿ ಕಷ್ಟಗಳೆಲ್ಲ ಮುಂದೆ ಬರುತ್ತೆ ಅಂತ ಅಂದ್ಕೊಂಡ್ರೆ ಅವನು ಏನು ಮಾಡೋಕ್ಕಾಗ್ತದೆ, ಇವಾಗೆ ಒಂದು ಸ್ವಲ್ಪ ಒಳ್ಳೆಯದನ್ನು ಟ್ರೈ ಮಾಡೋಣ ಅಂದ್ಬಿಟ್ಟು ಅಲ್ಲೇ ಇಳಿದು ಹಂಗೆ ಹತ್ತಿರದಲ್ಲಿ ಇಸ್ಕಾನ್ ದೇವಸ್ಥಾನಕ್ಕೆ ಹೋಗಿ ಈ ಬಿಕಮ್ ಎ ಫುಲ್ ಟೈಮ್ ಡಿವೋಟಿ ಆಗಿ ಎಷ್ಟೊಂದು ಜನಕ್ಕೆ ಪ್ರಚಾರ ಮಾಡ್ತಾರೆ ಅವರು. ಅಂದರೆ ಸಾಯುವವ್ರನ್ನ ಬದುಕಿಸುವ ಶಕ್ತಿ ಭಗವದ್ಗೀತೆಗೆ ಇದೆ. ಮೊದಲನೇದಾಗಿ ಏನು ಅಂತಹ ವಿಶೇಷ, ಯಾಕೆ ನಾವು ಭಗವದ್ಗೀತೆಯನ್ನು ಬೇರೆಯವರಿಗೆ ತಿಳಿಸ್ಕೊಡ್ಬೇಕು ಅನ್ನೋದನ್ನು, ಅಂದರೆ ಒಂದು ಇದಿದೆ, ಏನಂತಾರೆ ಸ್ಲೈಡು, ಅದು ಜಸ್ಟ್ ಓಪನ್ ಮಾಡ್ತೀನಿ. ನಾವು ಯಾರಿಗಾದರೂ ಕೆಲವೊಮ್ಮೆ ಹೇಳೋಕ್ಕೆ, ಇವಾಗ ಈ ಪ್ರವಚನ ಮಾಡ್ತೀವಿ ಅಂತ ಅಂದ್ಕೊಳ್ಳಿ, ಒಂದು ತಾಸು ಮಾಡ್ಬೋದು ಅಷ್ಟೇ. ಈಗ ಭಗವದ್ಗೀತೆ ಪೂರ್ತಿ ಎಲ್ಲರಿಗೂ ಹೇಳೋಕ್ಕಾಗಲ್ಲ. ಆದರೆ ಇದರ ಬಗ್ಗೆ ನಾವು ತಿಳುವಳಿಕೆಯನ್ನು ಕೊಟ್ಟು ಅದನ್ನು ಸ್ವಲ್ಪ ಜನಕ್ಕೆ, ಅಂದರೆ ಇದನ್ನು ಮನೆಗೆ ಹೋಗಿ ಓದಿ ಅಂತ ಹೇಳಿದ್ರೆ ಅದರಿಂದ ಏನಾಗುತ್ತೆ, ಅವನು ಪೂರ್ತಿಯನ್ನು ತಿಳುವಳಿಕೆಯನ್ನು ಪಡ್ಕೊಳ್ಬೋದು ಮತ್ತು ಬೇರೆಯವ್ರಿಗೆ ಅದನ್ನು ಹೇಳ್ಬೋದು. ಏನು ಹೇಳ್ತಾರೆ ಅಂದರೆ, ಒನ್ ಬುಕ್ ಡಿಸ್ಟ್ರಿಬ್ಯೂಷನ್ ಹೆಲ್ಪ್ಸ್ ಮೆನಿ ಟು ಬಿಕಮ್ ಡಿವೋಟೀಸ್. ಒಂದೇ ಒಂದು ಪುಸ್ತಕ ವಿತರಣೆ ಮಾಡೋದ್ರಿಂದ ಅನೇಕರಿಗೆ ಆ ಭಗವದ್ಗೀತೆಯನ್ನು ತಿಳುವಳಿಕೆ ಪಡ್ಕೊಳ್ಳುವಂತಹ ಅವಕಾಶ ಸಿಗುತ್ತೆ. ಇಲ್ಲಿ ಏನು ಹೇಳಿದ್ದಾರೆ ಅಂದರೆ, ಒನ್ ಬುಕ್ ಹ್ಯಾಸ್ ದ ಪೊಟೆನ್ಸಿ ಟು ಚೇಂಜ್ ಎ ಸಿಟಿ ಆರ್ ಎ ಕಲ್ಚರ್. ಒಂದು ನಗರವನ್ನು, ಒಂದು ದೇಶವನ್ನು ಬದಲಾಯಿಸುವಂತಹ ಶಕ್ತಿ ಈ ಪುಸ್ತಕಕ್ಕೆ ಇದೆ ಅಂತ ಹೇಳ್ತಾರೆ. ಅದನ್ನೇ ಶ್ರೀಮದ್ ಭಾಗವತದಲ್ಲಿ ಹೇಳ್ತಾರೆ, ಜನತಾಗ ವಿಪ್ಲವೋ. ಈ ಜನ ಏನೇನಿದ್ದಾರಲ್ಲ, ಬಹಳ ಅನಾಗರಿಕವಾದ ಜನ ಇದ್ದಾರಲ್ಲ, ಅವರಲ್ಲಿ ಒಂದು ಕ್ರಾಂತಿಕಾರಿಯಾದಂತಹ ಬದಲಾವಣೆಯನ್ನು ತರುವಂತಹ ಶಕ್ತಿ ಭಗವದ್ಗೀತೆಗೆ ಮತ್ತು ಶಾಸ್ತ್ರಕ್ಕೆ ಇದೆ ಅಂತ ಹೇಳ್ತಾರೆ. ಮತ್ತು ಈ ಒಂದು ಪುಸ್ತಕ ಇದೆಯಲ್ಲ, ಅದು ಜನರಲ್ಲಿ ಸಾಕಷ್ಟು ಬದಲಾವಣೆಯನ್ನು ಮಾಡಿಬಿಡುತ್ತೆ. ಒಂದು ನಗರವನ್ನೇ ಬದಲಾಯಿಸುತ್ತೆ ಅಂತ ಹೇಳೋದಕ್ಕೆ ಅಂದರೆ ಇವೆಲ್ಲ ಉದಾಹರಣೆ ಇರುವಂತಹ ಮಾತುಗಳು, ಸುಮ್ಮನೆ ಏನೋ ಒಂದು ಹೇಳಬೇಕು ಅಂತ ಹೇಳಿರುವಂಥದ್ದಲ್ಲ. ಒಬ್ಬರು ಅಂದರೆ ಫಾರಿನಲ್ಲಿ, ಬೇರೆ ದೇಶದಲ್ಲಿ ಒಬ್ಬ ಫ್ಲೈಟ್ ಹತ್ತಾ ಇರ್ತಾನೆ. ಫ್ಲೈಟ್ ಹತ್ತಬೇಕಾದ್ರೆ ಅಲ್ಲಿ ಏರ್ಪೋರ್ಟಲ್ಲಿ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡ್ತಿರ್ತಾರಲ್ಲ, ಅವನು ಅರ್ಜೆಂಟಾಗಿ ಹೋಗ್ತಾ ಇರ್ತಾನೆ. ಭಗವದ್ಗೀತೆ ತಗೊಳ್ಳಿ ಅಂತಾನೆ, ಅರ್ಜೆಂಟ್ ನಾನು ಫ್ಲೈಟ್ ಐತೆ ಹೋಗ್ಬೇಕಂತ, ತೊಗೊಂಬಿಡಿ ಇರಲಿ ಪರವಾಗಿಲ್ಲ, ಒಂದು ಅಯ್ಯೋ ಬಿಡಪ್ಪ ನನಗೆ ಹೋಗ್ಬೇಕು ಟೈಮ್ ಇದ್ದಾರೆ, ಪರವಾಗಿಲ್ಲ ಒಂದು ಪುಸ್ತಕ ತೊಗೊಂಡ್ಬಿಡಿ ಅಂತ ಹೇಳ್ತಾನೆ. ಅಯ್ಯೋ ನನ್ನ ಫ್ಲೈಟ್ ಇನ್ನೂ ಲೇಟ್ ಮಾಡ್ದೆ ಅಂದ್ಬಿಟ್ಟು ಆ ಪುಸ್ತಕ ತೊಗೊಂಡು ಏನೋ ಡೊನೇಷನ್ ಕೊಟ್ಬಿಟ್ಟು ಹೋಗ್ಬಿಡ್ತಾನೆ. ಹೋಗ್ಬಿಟ್ಟು ಅದನ್ನು ತಗೊಂಡು ಆ ದಿನದಿಂದ ಏನು ಅದನ್ನು ಪುಸ್ತಕ ಓದಲ್ಲ, ತನ್ನ ಮನೆಯಲ್ಲಿ ಇಲ್ಲೋ ಒಂದು ಕಡೆ ಶೆಲ್ಫಲ್ಲಿ ಇಟ್ಬಿಡ್ತಾನೆ. ಇಟ್ಮೇಲೆ ಏನಾಗುತ್ತೆ, ತುಂಬ ವರ್ಷ ಯಾರೂ ಅದನ್ನು ನೋಡೋರು ಇರೋದಿಲ್ಲ. ಈ ಭಗವದ್ಗೀತೆ ಇನ್ನೊಂದೇನು ಅಂತಂದರೆ, ತಗೊಳ್ಳೋರೋ ಯಾರೋ, ಓದೋರೇ ಯಾರೋ, ಆದರೆ ಮತ್ತೆ ಅದು ಬೆನಿಫಿಟ್ ಆಗೋದು
ಯಾರಿಗೋ ಅದೊಂಥರ ಚೈನ್ ಲಿಂಕು ಮತ್ತು ಅದೊಂಥರ ಸ್ಪಿರಿಚುವಲ್ ಟೈಮ್ ಬಾಂಬ್. ಅದು ಎಲ್ಲಿ ಯಾರು ಪರ್ಚೇಸ್ ಮಾಡಿದರೆ ಅದೆಲ್ಲಿ ಬ್ಲಾಸ್ಟ್ ಆಗುತ್ತೆ ಅಂತ ಹೇಳೋಕ್ಕೆ ಸಾಧ್ಯ ಇಲ್ಲ. ಅದು ತುಂಬ ಕಡೆ ಹೆಂಗೋ ಯಾರ ಕಡೆಯಿಂದನೋ ಯಾರಿಗೋ ಎಲ್ಲೆಲ್ಲೋ ಬ್ಲಾಸ್ಟ್ ಆಗಿಬಿಡುತ್ತೆ. ಅವ್ನು ತೊಗೊಂಡೋಗಿ ಮನೇಲಿ ಇಡ್ತಾನೆ. ಗಂಡ ಹೆಂಡತಿ ಇಬ್ಬರು ಸಾಫ್ಟ್ವೇರ್ ಇಂಜಿನಿಯರ್ಸು ಗೊತ್ತಲ್ಲ, ಏನು ರಾತ್ರಿ ಆಗಲೂ ಕೆಲಸ ಮಾಡ್ತಾ ಇರ್ತಾರೆ. ಅವ್ರ ಜೀವಮಾನದಲ್ಲಿ ಓದೋಕ್ಕಾಗುತ್ತೆ ಇಲ್ವೋ ಗೊತ್ತಿಲ್ಲ. ಏನೋ ದೈವವಶಾತ್ ಸೌಭಾಗ್ಯವಶಾತ್ ಹೆಂಡತಿ ಏನಾಗ್ತಾಳೆ, ಗರ್ಭಿಣಿ ಆಗ್ತಾಳೆ. ಪ್ರೆಗ್ನೆಂಟ್ ಆದಾಗ ಸುಮ್ಮನೆ ಮನೇಲಿ ಕೂತ್ಕೊಂಡು ಆ ಕಡೆ ಆ ಕಡೆ ನೋಡ್ತಾ ಯಾರೋ ಒಬ್ಬ ವ್ಯಕ್ತಿ ಎಂದು ರಥದಲ್ಲಿ ಕೂತಾನೆ, ಅದ್ರ ಕಡೆ ಇನ್ನೊಬ್ಬ ವ್ಯಕ್ತಿ ರಥ ಓಡಿಸ್ತಾನೆ, ಇದು ಯಾವುದೋ ಬುಕ್ಕು ಡಿಫ್ರೆಂಟ್ ಆಗಿದೆ ಅಂತ ಅಂದ್ಬಿಟ್ಟು ಟೈಮ್ ಪಾಸ್ ಮಾಡೋದಕ್ಕೆ ಇಷ್ಟು ವರ್ಷ ಏನು ಮಾಡಿದೆ ನಾನು ಅಂದರೆ ಕೆಲಸ ಎಲ್ಲ ಮಾಡ್ತಾಯಿದ್ದೆ, ಇವಾಗ ಅಷ್ಟೊಂದು ಬ್ಯುಸಿ ಇದೊಂದು ಸಡನ್ ಸುಮ್ಮನೆ ಹೋಗೋಂತ ಆ ಪುಸ್ತಕ ತಗೊಳ್ತಾಳೆ. ಹೆಣ್ಣು ತಗೊಂಡು ಸುಮ್ಮನೆ ಏನೋ ಓದೋಕ್ಕೆ ಸ್ಟಾರ್ಟ್ ಮಾಡ್ತಾಳೆ. ಓದ್ತಾ ಆ ಜೀವನದ ಉದ್ದೇಶ ಇದೆಯಲ್ಲ, ಹೇಳ್ತಾರಲ್ಲ ನಹಿ ಜ್ಞಾನೇನ ಸದೃಶಂ, ನಮ್ಮ ಎಲ್ಲ ಅಜ್ಞಾನವನ್ನು ದೂರ ಮಾಡುವಂತಹ ಆ ಜ್ಞಾನ ಶಕ್ತಿ ಭಗವದ್ಗೀತೆಯಲ್ಲಿದೆ. ಈ ಒಂದು ಪುಸ್ತಕವನ್ನು ಗಟ್ಟಿಯಾಗಿ ಹಿಡ್ಕೊಂಡ್ರೆ ಸಾಕು. ಯಾಕೆಂದರೆ ನಾನು ಈಗಾಗಲೇ ಹೇಳಿದಂತೆ ವೇದಗಳು ಅನಂತ ಶ್ಲೋಕ. ಅನಂತ ಅಂದರೆ ಗೊತ್ತಲ್ಲ ಏನು? ಅನ್ಲಿಮಿಟೆಡ್ ಶ್ಲೋಕಾಸ್ ಇದೆ ಅದರಲ್ಲಿ. ರಾಮಾಯಣ ಮಹಾಭಾರತ ಕಡಿಮೆ ಅಂದ್ರೂ ಅವೆಲ್ಲ 10,000 ಶ್ಲೋಕ 18,000 ಶ್ಲೋಕಗಳು ಇರುವಂಥದ್ದು. ಪುರಾಣಗಳು ಇವೆಲ್ಲ ಓದಿ ನಾವು ಅರ್ಥ ಅಂದರೆ ಎಲ್ಲವನ್ನ ಓದಿ ಅರ್ಥ ಮಾಡ್ಕೊಳ್ತೀವಿ ಅನ್ನೋದು ಬಹಳ ಕಷ್ಟ. ಆದರೆ ಎರಡೇ ಪುಸ್ತಕ ಕೊನೆಗೆ ಪ್ರಭುಪಾದರು ಹೇಳಿದ್ದಾರೆ. ಒಂದು ಭಗವದ್ಗೀತೆ, ಇನ್ನೊಂದು ಶ್ರೀಮದ್ ಭಾಗವತ. ಇವೆರಡನ್ನ ಭಗವದ್ಗೀತೆ ಮತ್ತು ಭಾಗವತ ಇವೆರಡನ್ನ ಓದಿದ್ರೆ ಎಲ್ಲ ಶಾಸ್ತ್ರ ಸಂಗ್ರಹವನ್ನು ಓದಿದಂತಹ ತಿಳುವಳಿಕೆ ಒಬ್ಬ ವ್ಯಕ್ತಿಗೆ ಬರುತ್ತೆ. ಅದಕ್ಕೇ ಎಲ್ಲ ಆಚಾರ್ಯರು ಈ ಭಾರತ ದೇಶದಲ್ಲಿ ಬಂದಂತಹ ಎಲ್ಲ ಆಚಾರ್ಯರಲ್ಲಿ ಅವರು ಭಗವದ್ಗೀತೆಯನ್ನು ಓದಿದ್ದಾರೆ, ಅದ್ರ ಬಗ್ಗೆ ಪ್ರಚಾರ ಮಾಡಿದ್ದಾರೆ, ಅದ್ರ ಬಗ್ಗೆ ಭಾಷ್ಯವನ್ನು ಕಮೆಂಟರೀಸನ್ನು ಬರೆದಿದ್ದಾರೆ. ಈಕೆ ಓದ್ತಾ ಆಕೆಯಲ್ಲಿ ಒಂದು ರೀತಿಯ ವಿಶೇಷವಾದ ಬದಲಾವಣೆ. ಯಾಕೆಂದರೆ ಪ್ರಭುಪಾದರ ಪುಸ್ತಕವೇ ಹಾಗೆ. ಅದನ್ನು ಓದ್ತಾ ಇದ್ದರೆ ಒಂದು ರೀತಿಯ ರೋಮಾಂಚನ ಮತ್ತು ಅಮೃತ ಪ್ರವಾಹವಾಗುತ್ತೆ ಅಂತ ಹೇಳ್ತಾರೆ. ಎಲ್ಲಿಂದ? ಕಿವಿಯಿಂದ ಹೃದಯದೊಳಕ್ಕೆ ಅಮೃತ ಪ್ರವಾಹ. ಆ ಪ್ರವಾಹ ಒಂದೇ ಸಮ ಪ್ರವೇಶಿಸುತ್ತೆ ಅಂತ. ಯಾರಾದರೂ ದಿನ ಒಂದು ಸ್ವಲ್ಪ ಪುಸ್ತಕ ಓದೋರು ಯಾರು ಇದ್ದೀರಾ ಇಲ್ಲಿ? ಯಾರು ಡೈಲಿ ಒಂದು ಸ್ವಲ್ಪ ಓದ್ತೀನಿ, ಒಂದು ಸ್ವಲ್ಪ ಓದ್ತೀನಿ ಅನ್ನೋದು ಯಾವಾಗಾದ್ರೂ ಅನಿಸಿದ್ಯಾ ಮಾತಾಜಿ? ಇದೇನೋ ಒಂಥರ ವಿಶೇಷ ಅಂತ ಅನ್ಸುತ್ತೆ, ಒಂದು ವಿಶೇಷ ಅನುಭವ. ಅದರಿಂದ ಅದು ಒಂದು ಅಮೃತ ಪ್ರವಾಹ ಹೃದಯದೊಳಗೆ ಹೋಗ್ತಾ ಇರುತ್ತೆ. ಮತ್ತು ಹೃದಯದಲ್ಲಿರುವಂತಹ ಎಲ್ಲ ಕಲ್ಮಶಗಳನ್ನು, ಅಭದ್ರಗಳನ್ನು, ತೊಂದರೆಗಳನ್ನು ಎಲ್ಲ ಅದು ಕ್ರಮೇಣವಾಗಿ ದೂರ ಮಾಡ್ತಾ ಇರುತ್ತೆ. ಅಷ್ಟು ಶಕ್ತಿ ಭಗವದ್ಗೀತೆಗಿದೆ. ಅದಕ್ಕೇ ಪ್ರಭುಪಾದ್ ಯಾವಾಗ ಒಬ್ಬರು ಕೇಳ್ತಂತ ಪ್ರೆಸ್ ರಿಪೋರ್ಟರು, ಯಾವಾಗಲೂ ನೀವು ಬುಕ್ 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 ಅಂತ ಹೇಳ್ತಾನೆ ಇರ್ತೀರಾ, ಏನು ನೀವು ಜನ ಎಲ್ಲ ಬುಕ್ ವಾಮ್ಸ್ ಆಗಬೇಕಾ ಆ ಥರ ಅಂದ್ಕೊಂಡಿದ್ದೀರಾ? ಬುಕ್ ವಾಮ್ ಅಂದರೆ ಏನು ಹೇಳಿ? ಪುಸ್ತಕದ ಹುಳು. ಅಂದರೆ ನಾವು ಕನ್ನಡದಲ್ಲಿ ಪುಸ್ತಕದ ಬದನೆಕಾಯಿ ಅಂತೀವಲ್ಲ, ಇವಾಗಲೂ ಪುಸ್ತಕ ಓದಿ, ಬರೀ ಪುಸ್ತಕ ಅದನ್ನೇ ಓದಿ ಹಾಗೆ ಅವರು ಏನು ತಿಳ್ಕೊಳ್ಳೋದು ಬೇಡ, ಬರೀ ಬುಕ್ಕು ಅಂತ ಹೇಳ್ತಾ ಇರ್ತಾರಲ್ಲ, ಬುಕ್ ವಾಮ್ಸ್ ಆಗಬೇಕಾ ಅವರು ಅಂತ. ಪ್ರಭುಪಾದ್ ಹೇಳ್ತಾರಂತೆ, ಇಟ್ ಈಸ್ ಬೆಟರ್ ಟು ಬಿ ಬುಕ್ ವಾಮ್ಸ್ ದ್ಯಾನ್ ಟು ಬಿ ಎ ಸ್ಟೂಲ್ ವಾಮ್ ಇನ್ ದ ನೆಕ್ಸ್ಟ್ ಲೈಫ್ ಅಂತ. ಈ ಜನ್ಮದಲ್ಲಿ ಪುಸ್ತಕದ ಹುಳು ಆಗೋದು ಎಷ್ಟೋ ಒಳ್ಳೆಯದು. ಯಾಕೆಂದರೆ ಜನ್ಮ ಸಾರ್ಥಕತೆ ಮಾಡ್ಕೊಳ್ದೆ ಮುಂದಿನ ಜನ್ಮದಲ್ಲಿ ಯಾವುದೋ ಮಲದಲ್ಲಿ ಹುಳುವಾಗೋದಕ್ಕಿಂತ ಪುಸ್ತಕದ ಹುಳುವಾಗೋದು ಎಷ್ಟೋ ಮೇಲು ಅಂತ ಅವರು ಹೇಳ್ತಾರೆ. ಅದಂತೂ ನಿಜಾನೇ. ಈಗ ಮಲದಲ್ಲಿ ಹುಳು ಅಂದರೆ ಅದು ಒಂದು ಜೀವಿನೇ. ನಾವು ಒಂದಲ್ಲ ಒಂದು ಕಾಲದಲ್ಲಿ ಅಲ್ಲಿದ್ದವ್ರೆ, ಅಥವಾ ಮುಂದೆ ಈ ಜನ್ಮ ಸರಿಯಾಗಿ ಸಾರ್ಥಕ ಬರ್ಕೊಳ್ಳೋದ್ರೆ ಅಲ್ಲಿ ಹೋಗೋವ್ರೆ. ಅದರಿಂದ ಹಂಗಾಗೋ ಬದಲು ಬುಕ್ ವಾಮ್ಸ್ ಆಗೋದು ಎಷ್ಟೋ ಮೇಲು. ಆಗಲಿ ಬಿಡಿ, ನನ್ನ ಶಿಷ್ಯಂದಿರೆಲ್ಲ ಆಗಲಿ ಅಂತ ಹೇಳ್ತಾರೆ. ಆಕೆ ಈ ರೀತಿಯಾಗಿ ಓದ್ತಾಳಲ್ಲ, ಆಕೆಯಲ್ಲಿ ಒಂದು ರೀತಿಯ ವಿಶೇಷ ಬದಲಾವಣೆ, ವಿಶೇಷ ಚೈತನ್ಯ ಉಂಟಾಗುತ್ತೆ. ಅದನ್ನೇನು ಮಾಡ್ತಾಳೆ, ಇದು ಯಾರು ತಂದಿದ್ದು ಅಂತ ಅಂದ್ಬಿಟ್ಟು ಗಂಡನಿಗೆ ಕೊಡ್ತಾಳೆ, ನೀನು ಈ ಪುಸ್ತಕ ಓದಬೇಕು ಅಂತ. ಮತ್ತು ಮಗು ಹುಟ್ಟುತ್ತಲ್ಲ, ಆ ಮಗುನೂ ಬಹಳ ಧಾರ್ಮಿಕವಾದಂತಹ ಮಗು ಹುಟ್ಟುತ್ತೆ. ಆ ಮನೆಯೇ ಒಂದು ದೇವಾಲಯವಾಗುತ್ತೆ. ಇದು ಐ ಥಿಂಕ್ ಆಫ್ರಿಕಾ ಕಂಟ್ರೀಸಲ್ಲಿರುವಂತಹ ಅವ್ರ ಮನೆ ಈಗ ಇಸ್ಕಾನ್ ವಿಸಿ ಅಂತ, ಅಂದರೆ ಅವ್ರ ಮನೆಯೇ ಇಸ್ಕಾನ್ ಆಗಿಬಿಟ್ಟಿದೆ. ಅವ್ರ ಮನೆಯೇ ದೊಡ್ಡ ದೇವಸ್ಥಾನ.
ಆ ಭಕ್ತರೆಲ್ಲ ಈಗ ಇಲ್ಲದೆ ಹೋದ್ರು ಅವರ ಮುಂದಿನವರೆಲ್ಲ ಅದನ್ನು ದೇವಸ್ಥಾನ ನಡ್ಸ್ಕೊಂಡು ಹೋಗ್ತಾ ಇದ್ದಾರೆ. ಈ ರೀತಿ ಆ ಒಂದು ಸಿಟಿನೇ ಬದಲಾಗ್ಬಿಡುತ್ತೆ. ಯಾಕೆ ಅಷ್ಟೊಂದು ಶಕ್ತಿ ಆ ಪುಸ್ತಕದಲ್ಲಿ ಇದೆ ಅಂತಂದರೆ, ಯಾಕೆ ಅಷ್ಟಿದೆ ಅಂತಂದರೆ, ಒಂದು ಕಡೆ ಹೇಳ್ತಾರೆ ಆಚಾರ್ಯರು, ಯಾವ ರೀತಿ ಭಗವಂತ ನಾವು ಒಂದು ವಿಗ್ರಹವನ್ನು ಕೆತ್ತನೆ ಮಾಡಿ ಅದರಲ್ಲಿ ಆವಾಹನೆ ಮಾಡಿದ್ರೆ ಅದರಲ್ಲಿ ಭಗವಂತ ವಿಗ್ರಹ ರೂಪವನ್ನು ತಾಳ್ತಾನೆ. ನಾವು ಒಂದು ಮರದಲ್ಲಿ ನಾವು ವಿಗ್ರಹವನ್ನು ಕೆತ್ತನೆ ಮಾಡಿದ್ರೆ ಅದರಲ್ಲಿ ಭಗವಂತ ಆ ರೂಪವನ್ನು ತಾಳ್ತಾನೆ. ಅದೇ ರೀತಿಯಾಗಿ ಒಂದು ಪುಸ್ತಕದಲ್ಲಿ ಆ ಇಂಕ್ ಮತ್ತು ಆ ಪೇಪರ್ ಇದೆಯಲ್ಲ, ಆ ರೂಪವನ್ನು ಭಗವಂತ ತಾಳ್ತಾನಂತೆ. ಆ ಶ್ರೀಮದ್ ಭಾಗವತ ಮತ್ತು ಭಗವದ್ಗೀತೆ ಅಂದರೆ ಸಾಕ್ಷಾತ್ ಭಗವಂತನಿಗೂ ಆ ಪುಸ್ತಕಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಅದಕ್ಕೆ ಅನೇಕ ಕಡೆ ನಮ್ಮ ಜನ ಹೇಳ್ಬೇಕಾದ್ರೆ ಭಗವಂತನನ್ನೇ ಕೊಡ್ತಾ ಇದ್ದೀನಿ ತಗೊಳ್ಳಿ ಅಂತ ಹೇಳ್ತಾರೆ. ವಾಟ್ ಈಸ್ ದ ಕಾಸ್ಟ್ ಅಂತ ಹೇಳಿದಾಗ, ಇದು ಭಗವಂತನೇ ನಿಮಗೆ ಕೊಡ್ತಾ ಇದ್ದೀವಿ, ಭಗವಂತನಿಗೆ ಏನು ಬೆಲೆ ಕಟ್ಟಕ್ಕೆ ಸಾಧ್ಯ ಅಂತ ಅಂದ್ಬಿಟ್ಟು ನಿಮ್ಗೆ ಏನಾಗುತ್ತೋ ಆ ಡೊನೇಷನ್ ಕೊಡಿ ಅಂತ ಹೇಳ್ತಾರೆ. ಇದನ್ನು ಅರ್ಥ ಮಾಡಿಕೊಂಡ್ರೆ ಭಗವಂತನೇ ಲಿಟ್ರರಿ ಇನ್ಕಾರ್ನೇಷನ್, ಅಂದರೆ ಒಂದು ಶಾಸ್ತ್ರ ಅವತಾರವನ್ನು ಭಗವಂತನೇ ತಗೊಂಡಿದ್ದಾನೆ ಅಂತಂದರೆ ಅದು ಭಗವದ್ಗೀತೆ ಮತ್ತು ಭಾಗವತ. ಸಾಕ್ಷಾತ್ ಭಗವಂತ, ಅದರಲ್ಲಿ ಇರೋ ಮಾತುಗಳಿಗೂ ಬೇರೆ ಮಾತುಗಳಿಗೂ ಅಂದರೆ ಸಾಕ್ಷಾತ್ ಭಗವಂತನಿಗೂ ಯಾವುದೇ ವ್ಯತ್ಯಾಸ ಇಲ್ಲ. ಎಷ್ಟೊಂದು ಜನ ಭಗವದ್ಗೀತೆ ಮತ್ತು ಭಾಗವತನ ಮನೇಲಿಟ್ಟು ನಾವು ವಿಗ್ರಹಕ್ಕೆ ಪೂಜೆ ಮಾಡ್ತೀವಲ್ಲ, ಆ ಥರ ಪೂಜೆ ಮಾಡ್ತಾರೆ, ಅದಕ್ಕೆ ನೈವೇದ್ಯ ಕೊಡ್ತಾರೆ, ಅದಕ್ಕೆ ಹಾರ ಹಾಕ್ತಾರೆ. ಅಂದರೆ ನಾವು ಸಾಕ್ಷಾತ್ ಭಗವಂತನ ಯಾವ ರೀತಿ ಪೂಜೆ ಮಾಡ್ತೀವೋ ಆ ರೀತಿ ಪೂಜೆಯನ್ನು ಮಾಡ್ತಾರೆ. ಶ್ರೀ ಶ್ರೀ ರಾಧಾ ಮಾಧವ ಸದಸ್ಯಕ್ಕೆ ಇದ್ದಾರೆ. ಯಾಕೆಂದರೆ ಅದು ಸಾಕ್ಷಾತ್ ಭಗವಂತ, ಅದಕ್ಕೂ ಭಗವಂತನಿಗೂ ಮತ್ತು ಆ ಪುಸ್ತಕಕ್ಕೂ ಯಾವುದೇ ವ್ಯತ್ಯಾಸ ಇಲ್ಲ. ಭಗವಂತ ನೇರವಾಗಿ ಹೃದಯ ಪ್ರವೇಶ ಮಾಡ್ತಾನೆ, ಅಂಥವರ ಹೃದಯವನ್ನು ಪ್ರವೇಶ ಮಾಡ್ತಾನೆ. ಇದು ಯಾಕೆ ಇಷ್ಟೊಂದು ಪ್ರಾಮುಖ್ಯತೆ ಪುಸ್ತಕ ವಿತರಣೆ ಮಾಡಬೇಕು, ಭಗವದ್ಗೀತೆ ತಿಳುವಳಿಕೆಯನ್ನು ಎಲ್ಲರಿಗೂ ಕೊಡಬೇಕು ಅಂತ ಅಂದರೆ, ಹಿಂದಿನ ಕಾಲದಲ್ಲಿ ಪ್ರತಿಯೊಬ್ಬರಿಗೂ ಸಹ ಈ ತಿಳುವಳಿಕೆ ಇತ್ತು. ನಮ್ಮ ದೇಶದಲ್ಲಿ ವಿಶೇಷವಾಗಿ ಪ್ರತಿಯೊಬ್ಬ ವ್ಯಕ್ತಿಗೂ ಸಹ ಭಗವದ್ಗೀತೆಯ ತಿಳುವಳಿಕೆ ಇತ್ತು. ಅವರು ತುಂಬ ಏನಂತಾರೆ ಈ ವಿಷಯನ ತಿಳುವಳಿಕೆ ಪಡ್ಕೊಳ್ತಿದ್ರು. ಆದರೆ ಎರಡು ಕಾರಣದಿಂದ ಬರ್ತಾ ಈ ತಿಳುವಳಿಕೆ ಮುಂದಿನ ಜನಕ್ಕೆ ಸಿಗಲಿಲ್ಲ. ಯಾರಾದರೂ ಹೇಳ್ಬೋದಾ ಏನು ರೀಸನ್? ಹಿಂದಿನವ್ರಿಗೆ ಪ್ರತಿಯೊಬ್ಬರಿಗೂ ಗೊತ್ತಿತ್ತು, ಪ್ರತಿಯೊಂದು ಮನೆಯಲ್ಲೂ ಸಹ ಭಗವದ್ಗೀತೆ ಶ್ಲೋಕವನ್ನು ಎಲ್ಲ ಶ್ಲೋಕಗಳನ್ನು ಎಲ್ಲರೂ ಓದ್ತಾ ಇದ್ರು, ಎಲ್ಲರಿಗೂ ಅರ್ಥ ಆಗ್ತಿತ್ತು. ಆದರೆ ಈಗಿನ ಕಾಲದಲ್ಲಿ ಇಲ್ಲ. ಏನು ಕಾರಣ ಇರ್ಬೋದು, ಯಾರಾದರೂ ಹೇಳ್ಬೋದಾ? ಓಕೆ ಪ್ರಭು, ತಾವು ಚೇರ್ ಮೇಲೆ ಕೂತ್ಕೊಳ್ಬೋದಾಯ್ತು ಅಂದ್ರಲ್ಲ. ಹೌದು, ಸಮಯ ಇಲ್ಲ. ಸಮಯ ಐತೆ, ನೀವು ಸಮಯ ಇಲ್ಲ ಅಂದರೆ ಅವ್ರ ಸಮಯ ಐತೆ, ಆದರೆ ನಾವು ಅದನ್ನು ಬೇರೆದಕ್ಕೆ ಯೂಸ್ ಮಾಡ್ತೀವಿ ಅಂತ ಅವ್ರು ಅದನ್ನೇ ಹೇಳ್ತಿದ್ದಾರೆ. ಇನ್ನೇನಾದ್ರು ಇದೆಯಾ? ಯಾರು? ಇಲ್ಲ ಮೊದಲು ಒಂದು ಮಾತು ಹೇಳಿದ್ರಲ್ಲ, ದೊಡ್ಡವರು ಹೇಳ್ತಾ ಇಲ್ಲ ಅಂತ. ದೊಡ್ಡವ್ರು ಯಾಕೆ ಹೇಳ್ತಿಲ್ಲ ಮಾತಾಜಿ? ಅವ್ರಿಗೆ ಗೊತ್ತಿಲ್ಲ ಫಸ್ಟ್ ಆಫ್ ಆಲ್ ಹೇಳೋದಕ್ಕೆ. ಯಾಕೆ ಅಂತಂದರೆ ನಮಗೆ ಗೊತ್ತಲ್ಲ, ಒಬ್ಬರು ಸಿಟಿಯಲ್ಲಿ ಗೋವಿಂದಾಚಾರ್ಯ ಯಾವಾಗಲೂ ಹೇಳ್ತಾ ಇರ್ತಾರೆ, ಒಂದು ಮನೆಯಲ್ಲಿ ತಂದೆಗೆ ಶ್ರಾದ್ದ ಮಾಡ್ತಿದ್ರಂತೆ. ಅವನಿಗೆ ಭಾಳ ಯೋಚನೆ ಆಗ್ಬಿಡ್ತು, ಶ್ರಾದ್ದ ಮಾಡಬೇಕಂದ್ರೆ ಬೆಕ್ಕಿಡ್ಕೊಂಡು ತಂದು ಕಟ್ಟಬೇಕು. ನಮ್ಮ ಸಿಟಿಯಲ್ಲಿ ಬೆಕ್ಕಿಲ್ವಲ್ಲ, ಏನು ಮಾಡೋದು ಅಂತ. ಅವನು ಏನು ಯೋಚನೆ ಮಾಡ್ತಾನಂದರೆ, ಅವ್ರ ಊರಲ್ಲಿ ಅವ್ರ ತಂದೆ ಯಾವಾಗ ಅವ್ರ ತಂದೆಗೆ ಶ್ರಾದ್ದ ಮಾಡ್ಬೇಕಾರೆ, ತಾತನಿಗೆ ಶ್ರಾದ್ದ ಮಾಡ್ಬೇಕಾದ್ರೆ ಏನು ಮಾಡ್ತಿದ್ರು ಅಂದರೆ, ಆ ಪೂಜೆ ಮಾಡ್ಬೇಕಾದ್ರೆ ಬೆಕ್ಕನ್ನ ಮನೇಲಿ ಒಂದು ಕಡೆ ಕಟ್ಟಾಕ್ತಿದ್ರಂತೆ. ಇವನೇನು ಅನ್ಕೊಂಡ ಅದೇ ಒಂದು ಆಲೋಚನೆಯಲ್ಲಿ ನಾವು ಬೆಕ್ಕು ಕಟ್ಟಾಕ್ರೆ ಮಾತ್ರನೇ ಶ್ರಾದ್ದ ಪರಿಪೂರ್ಣ ಆಗೋದು ಅಂತ. ಅರೆ ಆಗ ಕಾರಣ, ನಿಜವಾದ ಕಾರಣ ಏನಾಗಿತ್ತು ಅಂದರೆ, ಆಗಿನ ಕಾಲದಲ್ಲಿ ಮನೇಲಿ ಸಾಕು ಪ್ರಾಣಿಗಳು ಇರ್ತಿತ್ತು, ಬೆಕ್ಕು ನಾಯಿ ಎಲ್ಲ ಮನೇಲಿ ಇರ್ತಿತ್ತು. ಶ್ರಾದ್ದ ಮಾಡ್ಬೇಕಾದ್ರೆ ಅದು ಆ ಕಡೆ ಈ ಕಡೆ ಓಡಾಡಿ ಡಿಸ್ಟರ್ಬ್ ಮಾಡುತ್ತೆ ಅಂದ್ಬಿಟ್ಟು ಆ ಬೆಕ್ಕನ್ನು ಏನು ಮಾಡೋರು, ಒಂದು ಕಡೆ ಕಟ್ಟಾಕೋರು. ಆದರೆ ಮುಂದೆ ಬರ್ತಾ ಇವನೇನು ಅಂದ್ಕೊಂಡ, ಶ್ರಾದ್ದ ಮಾಡ್ಬೇಕಂದ್ರೆ ಒಂದು ಬೆಕ್ಕನ್ನ ಕಟ್ಟಾಕಬೇಕು, ಇಲ್ಲಾಂದರೆ ಅದು ಕಂಪ್ಲೀಟ್ ಆಗಲ್ಲ. ನಾವು ಹಂಗೆಲ್ವಾ, ಈಗ ಯಾರಾದರೂ ಬಂದು ತಂದೆ ತಾಯಿನ ಯಾಕೆ ಇದನ್ನು ಮಾಡ್ತಾ ಇರಲ್ಲ ಕೇಳಿದ್ರೆ, ಹಿಂದಿನವರೆಲ್ಲ ಮಾಡ್ಕೊಬಂದ್ರೆ ಅದನ್ನ ಕ್ವಶನ್ ಮಾಡಬಾರ್ದು, ಅದಕ್ಕೆ ನೀನು ಹಾಗೆ ತಿಳ್ಕೊಬೇಕು ಅಂತ ಹೇಳ್ತಾರೆ. ಅಂದರೆ ಫಸ್ಟ್ ಆಫ್ ಆಲ್ ದೊಡ್ಡವ್ರಿಗೆ ಗೊತ್ತಿಲ್ಲ. ಯಾಕೆ ಗೊತ್ತಿಲ್ಲ ಅಂದರೆ, ಇದು ಎರಡು ಮುಖ್ಯ ಕಾರಣ ಅಂತ ಶಾಸ್ತ್ರಕಾರರು ಹೇಳ್ತಾರೆ. ಎರಡು ಮುಖ್ಯ ಕಾರಣ. ಒಂದು ಮುಖ್ಯ ಕಾರಣ ಏನು ಅಂತಂದರೆ, ನಮ್ಮವರೇ
ಇದನ್ನು ಎಲ್ಲರಿಗೆ ತಿಳುವಳಿಕೆ ಕೊಡಬಾರ್ದು ಅನ್ನೋ ದುರುದ್ದೇಶದಿಂದ ಬಚ್ಚಿಟ್ಬಿಟ್ರು ಎಷ್ಟೊಂದು ಜನ. ನಮ್ಮವರೇ ತುಂಬ ಇದು ಕೆಲವು ಧರ್ಮದವರು, ಕೆಲವು ಜಾತಿಯವರು, ಕೆಲವರು ಮಾತ್ರ ಓದಬೇಕು ಅಥವಾ ಅವರ ಶ್ರೇಷ್ಠತೆ ಕಡಿಮೆ ಆಗಬಾರ್ದಲ್ಲ. ನಾವೇ ಎಲ್ಲರೂ ಭಗವದ್ಗೀತೆ ಓದ್ಬಿಟ್ಟು ಎಲ್ಲ ತಿಳುವಳಿಕೆ ಪಡ್ಕೊಂಡ್ರೆ ನನ್ನ ಹತ್ರ ಯಾರು ಬರ್ತಾರೆ, ನನ್ನ ಯಾರು ನೋಡ್ತಾರೆ? ಎಲ್ಲರಿಗೆ ಸತ್ಯ ಗೊತ್ತಾಗ್ಬಿಟ್ರೆ ನಾನು ಹೇಳಿರೋ ಪೂಜೆಗಳನ್ನ ಯಾರು ಮಾಡಿಸ್ತಾರೆ, ನನಗೆ ಯಾರು ಬಂದು ಕಾಲಿಗೆ ನಮಸ್ಕಾರ ಮಾಡ್ತಾರೆ ಅಂತ ಕೆಲವು ವರ್ಗದವರು ಬೇಕು ಅಂತಲೇ ಈ ಗ್ರಂಥವನ್ನು, ನಮ್ಮ ಶಾಸ್ತ್ರಗಳನ್ನು ಉಳಿದಂತಹ ಮುಂದಿನ ಜನತೆಗೆ ಕೊಡಲಿಲ್ಲ, ಮುಚ್ಚಿಟ್ಬಿಟ್ರು. ಮತ್ತು ಇನ್ನೊಂದು ಬಹಳ ದೊಡ್ಡದು ಸಮಸ್ಯೆ ಆಗಿದ್ದೇನು ಅಂತ ಅಂದರೆ, ಬ್ರಿಟಿಷ್ನವರು, ನಾವು ಇದನ್ನು ಓದಿವಲ್ಲ, ಮೆಕಾಲೆ ಅವರ ಒಂದು ಶಿಕ್ಷಣ ಪದ್ಧತಿ ಅಂತ ಬ್ರಿಟಿಷ್ ರಾಣಿ ಕಳಿಸ್ತಾಳೆ ಇಲ್ಲಿಗೆ. ಏನು ಮಾಡಿದ್ರೂ ಭಾರತದವ್ರನ್ನ ಏನು ಮಾಡೋಕ್ಕಾಗ್ತಿಲ್ವಲ್ಲ, ಹೋಗಿ ಒಂದು ಸ್ವಲ್ಪ ಸ್ಟಡೀಸ್ ಅದನ್ನು ಅಧ್ಯಯನ ಮಾಡ್ಕೊಂಡು ಬಾ ಅಂತ ಹೇಳಿದಾಗ ಆ ಲೆಟರ್ನ ಎಲ್ಲ ಕಡೆ ತುಂಬ ಜನ ಓದಿದ್ದಾರೆ. ಆತ ಬ್ರಿಟಿಷ್ ರಾಣಿಗೆ ಬರಿತಾನೆ, ಇಲ್ಲಿ ಇದ್ದಾರಲ್ಲ ಜನ, ಅವರೆಲ್ಲ ಬಹಳ ಸಾಧು ಸ್ವಭಾವದವರು, ಅವರು ಸತ್ಯಸಂಧರು, ಅವರು ಸತ್ಯ ಹೇಳುವಂಥವರು, ಏಕದೇವತಾ ಉಪಾಸಕರು, ಎಲ್ಲರೂ ಬಹಳ ತಿಳುವಳಿಕೆ ಉಳ್ಳವರು, ಅಲ್ಲಿ ಯಾರೂ ಭಿಕ್ಷೆ ಬೇಡವರಿಲ್ಲ, ಅಲ್ಲಿ ಯಾರೂ ಒಬ್ಬರನ್ನ ಇನ್ನೊಬ್ಬರು ದ್ವೇಷ ಮಾಡೋರಿಲ್ಲ, ಅಲ್ಲಿ ಯಾರೂ ಒಬ್ಬರ ಬಗ್ಗೆ ಇನ್ನೊಬ್ಬರು ಹೊಟ್ಟೆ ಕಿಚ್ಚು ಪಡೋರಿಲ್ಲ. ಅಂತಹ ದೇಶದಲ್ಲಿ ನಾವು ಹೋಗಿ ಯಾವುದೇ ಆಳ್ವಿಕೆ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ ಆತ ರಿಪೋರ್ಟ್ ಕೊಡ್ತಾನೆ. ಏನನ್ನು ಮಾಡಿದ್ರೆ ನಾವು ಅಲ್ಲಿ ಆಳ್ಬೋದು ಅಂತ ಅಂದಾಗ ಅವ್ರು ಹೇಳ್ತಾರೆ, ಅವರ ಶಿಕ್ಷಣ ಪದ್ಧತಿ ಅವ್ರಿಗೆ ಬಹಳ ಭದ್ರವಾದಂತಹ ಒಂದು ವೈದಿಕ ಶಿಕ್ಷಣ, ಭಗವದ್ಗೀತೆ ಭಾಗವತದ ಶಿಕ್ಷಣ ಇದೆ. ಆ ಶಿಕ್ಷಣವನ್ನು ಹಾಳು ಮಾಡದ ಹೊರತು ನಾವು ಏನೂ ಮಾಡೋಕ್ಕೆ ಸಾಧ್ಯ ಇಲ್ಲ ಅವರನ್ನು ಅಂತ ಆತ ಹೇಳ್ತಾನೆ. ಅದನ್ನು ನೋಡಿ ಆಕೆ ಏನು ಮಾಡ್ತಾಳೆ, ಫಸ್ಟು ಈ ದೇಶದಲ್ಲಿರುವಂತಹ ಎಜುಕೇಷನ್ ಸಿಸ್ಟಮ್ನ ಚೇಂಜ್ ಮಾಡಬೇಕು. ಇವರ ಎಜುಕೇಷನನ್ನು ಹಾಳು ಮಾಡಿಲ್ಲ ಅಂತ ಅಂದರೆ ಅವರು ಯಾರನ್ನೂ ಬದಲಾಯಿಸೋಕ್ಕಲ್ಲ. ಹೇಳ್ದಲ್ಲ, ಇಲ್ಲಿರುವ ಪ್ರತಿಯೊಬ್ಬರು ಸತ್ಯವನ್ನು ಹೇಳುವಂಥವ್ರು, ಏಕದೇವತಾ ಉಪಾಸಕರು, ಒಂದು ದೇವರನ್ನು ನಂಬಿ ಯಾವಾಗಲೂ ಆ ದೇವರಿಗೆ ಭಕ್ತಿ ಮಾಡ್ತಾರೆ. ಮತ್ತು ಅವರು ಅಲ್ಲಿ ಯಾರೂ ಭಿಕ್ಷೆ ಬೇಡುವಂಥವ್ರಿಲ್ಲ, ಅಲ್ಲಿ ಯಾರೂ ಬಡವರಿಲ್ಲ, ಮತ್ತು ಒಬ್ಬರ ಬಗ್ಗೆ ಇನ್ನೊಬ್ಬರು ಹೋಗಿ ದ್ವೇಷ ಮಾಡುವಂಥವ್ರಲ್ಲ, ಅಲ್ಲಿ ಡಿಫೆನ್ಸ್ ಇಲ್ಲ ಆ ಕಾಲದಲ್ಲಿ. ಅಂದರೆ ತುಂಬ ಆರ್ಮೀಸ್ ಎಲ್ಲ ಏನು ಬೇಕಾಗಿಲ್ಲ, ಯಾಕಂದರೆ ಒಬ್ಬರನ್ನ ಇನ್ನೊಬ್ಬರು ಬಡ್ದು ತಿನ್ನಬೇಕು ಅನ್ನೋ ಉದ್ದೇಶನೇ ಯಾರಿಗೂ ಇಲ್ಲ. ಆಗ ಈ ಎಜುಕೇಷನ್ ಸಿಸ್ಟಮನ್ನು ಚೇಂಜ್ ಮಾಡಬೇಕು ಅಂದ್ಬಿಟ್ಟು ಈಗ ಏನು ಸೋಕಾಲ್ಡ್ ಸಿಲೆಬಸ್ ಎಲ್ಲ ಇಂಟ್ರೊಡ್ಯೂಸ್ ಮಾಡಿದಾರಲ್ಲ, ಆಗ ಮೊದಲೇ ಯಾರಾದರೂ ಅಂದರೆ ಗುರುಕುಲಕ್ಕೆ ಹೋದರೆ ಅವ್ರಿಗೆ ಭಾಗವತ, ಭಗವದ್ಗೀತೆ, ಮೌಲ್ಯ ಶಿಕ್ಷಣ, ಈ ತಿಳುವಳಿಕೆಯನ್ನೆಲ್ಲ ಕೊಡ್ತಾಯಿದ್ರು. ಈಗ ಅದು ಯಾವುದೂ ಇಲ್ಲ. ಈಗ ಏನು ಆ ಥರ ಎಜುಕೇಷನ್ ಸಿಸ್ಟಮೇ ಇಲ್ಲ. ಈಗ ಎಜುಕೇಷನ್ ಅಂತಂದರೆ ಏನು, ನಾನು ಪ್ರವಚನ ಕೇಳ್ಬೇಕಾದ್ರೆ ಅವ್ರು ಹೇಳ್ತಾಯಿದ್ರು, ಎಜುಕೇಷನ್ ಸಿಸ್ಟಮ್ ಅಂದರೆ ಒಂದು ಕಾಂಪಿಟೇಷನ್, ಅನ್ಹೆಲ್ದಿ ಕಾಂಪಿಟೇಷನ್ ಮತ್ತು ಮಾರ್ಕ್ಸ್ ತೆಗಿಬೇಕು. ಅವರು ಹೇಳ್ತಾರಲ್ಲ, ಮಗ ನೀನು ಏನಾದ್ರು 95, ತಾಯಿ ಹೇಳ್ತಾರಲ್ಲ, ನೀನು 95 ಮಾರ್ಕ್ಸ್ ತೆಗಿಲ್ಲ ಅಂದರೆ ನಾನು ಪ್ರಾಣ ಸಹಿತ ಇರಲ್ಲ, ನನಗೆ ಮರ್ಯಾದೆ ಇಲ್ಲ, ನನಗೆ ಈ ಜೀವನ ನನ್ನ ಕೈಲಿ ಆಗಲ್ಲ, ನನಗೆ ಬಂಧು ಬಾಂಧವ್ರ ಹತ್ರ ಹೋಗಿ ಮಖ ತೋರ್ಸೋಕ್ಕಲ್ಲ, ನೀನು 95 ತೆಗಿಲೇಬೇಕು ಅಂತ ಈ ಮಾತನ್ನು ಕೇಳಿದ್ದೀವಿ ನಾವು. ಅಂದರೆ ನಮ್ಮ ಎಜುಕೇಷನ್ ಸಿಸ್ಟಮ್ ಅಂದರೆ ಅಷ್ಟೇ, ಅವನು ಮಾರ್ಕ್ಸ್ ತೆಗಿಬೇಕು, ಆದರೆ ಅವನು ಏನು ಉದ್ಧಾರ ಆಗಬೇಕು, ಅವನು ಮುಂದುವರಿಬೇಕು ಅನ್ನೋ ಯಾವುದೇ ವ್ಯವಸ್ಥೆ ಇಲ್ಲ. ಮತ್ತು ಇನ್ನೊಂದೇನೆಂದರೆ, ಮೋಸ ಮಾಡುವಂತಹ ಒಂದು ವರ್ಗ, ಇವೆಲ್ಲ ನನ್ನ ಮಾತುಗಳಲ್ಲ, ಬಹಳ ಅನುಭವಿಸಿ ಆಚಾರ್ಯರು ಹೇಳಿರುವಂತಹ ಕೆಲವು ಮಾತುಗಳನ್ನು ಹೇಳ್ತಾ ಇದ್ದೀನಿ. ಮೋಸ ಮಾಡುವಂತಹ ಒಂದು ವರ್ಗ ಇದೆಯಲ್ಲ, ಅದು ಏನು ಮಾಡಿದೆ, ಬೇರೆಯವರೆಲ್ಲ ತಿಳುವಳಿಕೆ ಪಟ್ಕೊಂಡ್ಬಿಟ್ರೆ ಅವರು ಏನು ಮಾಡ್ತಾರೆ, ಮೋಸ ಹೋಗಲ್ವಲ್ಲ. ಅದಕ್ಕೋಸ್ಕರ ಈಗ ಹೇಳಿದ್ರಲ್ಲ, ಫಸ್ಟು ನಾನು ಲಾಸ್ಟು ವೀಕಲ್ಲೂ ಒಂದು ಆಡಿಯೋ ಕಳಿಸಿದೆ ಕೆಲವ್ರಿಗೆಲ್ಲ. ಒಬ್ಬ ಅಂದರೆ ಅವರು ಆಯುರ್ವೇದಿಕ್ ಡಾಕ್ಟರ್ ಇದ್ದಾರೆ, ಅವ್ರಿಗೆ ಒಂದು ಮಗು ಆಗುತ್ತೆ. ಆ ಮಗುಗೆ ಏನೇನೋ ಕಾರಣ ಹೇಳಿಬಿಟ್ಟು ICU ಇಡಬೇಕು, ಅಲ್ಲಿಡಬೇಕು, ಹೀಗಿಡಬೇಕು ಅಂತ ಹೇಳಿ ತಾಯಿ ಹಾಲನ್ನೇ ಕುಡಿಯೋಕ್ಕೆ ಬಿಡ್ತಿರ್ಲಿಲ್ವಂತೆ. ಹುಟ್ಟಿದಾಗ ಅಂದರೆ 1-1.5 ಸಾಯ್ತು 2 ದಿನ ತಾಯಿ ಹಾಲನ್ನೇ ಕುಡಿಯೋಕ್ಕೆ ಬಿಡ್ತಿರ್ಲಿಲ್ವಂತೆ. ಯಾಕೆಂದರೆ ತಾಯಿ ಹಾಲು ಮೊನ್ನೆ ಕ್ಲಾಸಲ್ಲೂ ಕೇಳಿಸ್ಕೊಳಲ್ಲ, ಚೆನ್ನಾಗಿ ಕುಡಿದ್ಬಿಟ್ರೆ ಮಗು ಶಕ್ತಿಶಾಲಿ ಆಗುತ್ತೆ. ಯಾವಾಗಲೂ ನಮಗೆ ಕಸ್ಟಮರ್ಸ್ ರೆಗ್ಯುಲರ್ ಆಗಿ ಯಾರೂ ಬರೋದಿಲ್ವಲ್ಲ, ಅದಕ್ಕೋಸ್ಕರ ನಾನು 15 ದಿವಸದಿಂದ ಲೈವ್ ಆಗಿ ಇದನ್ನು ಒಬ್ಬರು ಕಳಿಸಿದ್ದನ್ನು ಹೇಳಿದ್ದು. ಆದರೆ ಮೋಸ ಮಾಡುವಂತಹ ಒಂದು ವರ್ಗ ಇದೆಯಲ್ಲ, ಅವರು ಈ ತಿಳುವಳಿಕೆಯನ್ನು ಎಲ್ಲರಿಗೂ ಕೊಡಲಿಕ್ಕೆ ಬಿಡ್ತಿಲ್ಲ. ಇದನ್ನು ತಿಳುವಳಿಕೆ ಪಡ್ಕೊಂಡ್ಬಿಟ್ರೆ ಮೋಸ ಮಾಡೋಕ್ಕಾಗಲ್ವಲ್ಲ ಯಾರನ್ನು. ಆ ಉದಾಹರಣೆಗೆ ಒಬ್ರು ಹೇಳಿದ, ಒಬ್ಬ ಒಂದು ಹಾಸ್ಪಿಟಲ್ಗೆ ಹೋದಂತೆ. ಹಾಸ್ಪಿಟಲ್ಗೆ ಹೋಗಿ ಡಾಕ್ಟರ್ ರಮೇಶ್ ಅವ್ರನ್ನ ಭೇಟಿ ಮಾಡಬೇಕು ಅಂತ. ಹೌದು ಆಯಿತು, ಕೂತ್ಕೊಳ್ಳಿ ಅಂತ ಹೇಳಿ ಕುಂಡಿಸ್ತಾರಂತೆ. ಇಲ್ಲ, ಅವ್ರನ್ನ ಭೇಟಿ ಮಾಡಬೇಕು ಅಂತ ಹೇಳಿದಾಗ, ಇಲ್ಲ ನೀವು ಏನು ಸ್ವಲ್ಪ ಹುಷಾರಿಲ್ಲ ಅಂತ ಕಾಣ್ತಾ ಇದೆ, ಅವ್ರನ್ನ ಭೇಟಿ ಮಾಡಿರಂತೆ. ಫಸ್ಟ್ ಹೋಗಿ ನೀವೇನು ಮಾಡಿ ಬ್ಲಡ್ ಚೆಕಪ್ ಮಾಡಿಸ್ಕೊಬಿಡಿ ಅಂತ. ಇಲ್ಲ, ನಾನು ಅವ್ರನ್ನ ನೋಡಬೇಕು ಅಂತ. ಇಲ್ಲ, ನೀವು ಬ್ಲಡ್ ಚೆಕಪ್ ಮಾಡಿಸಿ ಆಮೇಲೆ ನೋಡಿವಂತೆ. ಬ್ಲಡ್ ಚೆಕಪ್ ಮಾಡಿಸಿ ಅಷ್ಟೊತ್ತಿಗೆ ಅವರು ಬಂದುಬಿಡ್ತಾರೆ.
ಬೇರೆ ಅಪಾಯಿಂಟ್ಮೆಂಟ್ ಇದ್ದರೆ ಬಂದುಬಿಡ್ತಾರೆ, ನಿಮಗೆ ಎಲ್ಲ ಚೆಕ್ ಮಾಡೋಕ್ಕೆ ಸರಿ ಹೋಗ್ಬಿಡುತ್ತೆ ಅಂತ. ಬ್ಲಡ್ ಚೆಕಪ್ ಮಾಡಿಸ್ತಾನೆ, ಆಮೇಲೆ ಎಕ್ಸ್ರೇ ಮಾಡಿಸ್ತಾನೆ, ಆಮೇಲೆ ಸ್ಕ್ಯಾನಿಂಗ್ ಮಾಡಿಸ್ತಾರೆ, ಎಲ್ಲ ಆಯಿತು, ಅವ್ರನ್ನ ಮೀಟ್ ಮಾಡ್ಬೋದು ಅಂತ ಹೇಳ್ತಾನೆ. ಆಮೇಲೆ ಅವ್ರು ಒಳಗಡೆ ಹೋದರೆ ಅಲ್ಲಿ ರಮೇಶ್ ಅಂತ ಇದ್ದಾರಲ್ಲ ಅವ್ರಿಗೆ ಹೇಳ್ತಾನೆ, ಚಿಕ್ಕಪ್ಪ ನಂದು ಮದುವೆ ಇತ್ತು, ವೆಡ್ಡಿಂಗ್ ಇನ್ವಿಟೇಷನ್ ನೀನು ಕೊಡೋಕ್ಕೆ ಅಂತ ಬಂದೆ, ಅಷ್ಟರಲ್ಲಿ ಇವನು ಆ ಚೆಕ್ಕು ಈ ಚೆಕಪ್ಪು ಎಲ್ಲ ಮಾಡಿಸಿ ಕರ್ಕೊಬಂದು ನನ್ನ ಇಲ್ಲಿ ಕುಂಡಿಸ್ಬಿಟ್ಟವನೆ. ಇನ್ವಿಟೇಷನ್ ನನಗೆ ಹೇಳೋದೇ ಕೇಳ್ತಿಲ್ಲ ಅವನು, ಬರೀ ಈ ಚೆಕಪ್ ಮಾಡಿಸ್ಬೇಕು, ಆ ಚೆಕಪ್ ಮಾಡಿಸ್ಬೇಕು, ಈ ಸಿ ಮಾಡಿಸ್ಬೇಕು ಅಂತ ಹೇಳ್ತಾನೆ ಹೊರತು ನಾನು ಹೇಳೋದೇ ಕೇಳ್ತಾ ಇಲ್ಲ ಅವರು. ನನ್ನ ಮದುವೆಗೆ ದಯವಿಟ್ಟು ಬನ್ನಿ ಅಂದ್ಬಿಟ್ಟು ಆ ಕಾರ್ಡ್ ಕೊಟ್ಟು ಎಲ್ಲ ಚೆಕಪ್ ಮಾಡ್ಕೊಂಡು ಹೋಗ್ತಾನೆ. ಯಾಕೆ ಅಂತಂದರೆ ದಿಸ್ ಇಸ್ ವೆರಿ ಟ್ರೂ. ಯಾಕೆ ಹೇಳಬೇಕು ಅಂದರೆ, ನಾವು ಚೆಕ್ ಅಂದರೆ ಕೆಲವರು ಅಂದರೆ ಆಧ್ಯಾತ್ಮಿಕ ಭಕ್ತಿ ಸೇವೆಯಲ್ಲಿ ಇರುವಂತಹ ಹಿರಿಯರು ಮಾತಾಡ್ತಿದ್ದನ್ನು ಕೇಳಿಸ್ಕೊಂಡು ಹೇಳ್ತಾ ಇದ್ದೀನಿ. ಕರೋನಾ ಬಂದಂಥ ಟೈಮಲ್ಲಿ ಯಾರಿಗಾರು ಜ್ವರ ಅಂತ ಅಂದರೆ ಆಸ್ಪತ್ರೆಗೆ ಹೋದರೆ ತುಂಬ ಬೆಡ್ಸ್ ಇರಲಿಲ್ವಲ್ಲ ಆಗೆಲ್ಲ. ಆಗ ಏನು ಪ್ರಾಬ್ಲಮ್ ಇಲ್ಲ, ಚೆನ್ನಾಗಿದ್ದೀರಾ, ಈ ಮಾತ್ರೆ ತಗೊಳ್ಳಿ ಅಂದ್ಬಿಟ್ಟು ಹಂಗಂಗೆ ಟ್ರೀಟ್ಮೆಂಟ್ ಮಾಡಿ ಹಂಗೆ ಕಳಿಸ್ಬಿಡೋರು. ಕೆಲವ್ರಿಗೆ ಮನೇಲೇ ಹೇಳ್ಬಿಡೋರು. ಈಗ ಇಷ್ಟೆಲ್ಲ ಚೆಕಪ್ ಮಾಡಿಸ್ತೀವಲ್ಲ, ಎಷ್ಟೊಂದು ಅನಗತ್ಯ ಚೆಕಪ್ಪು ಎಲ್ಲವನ್ನು ಮಾಡಿಸ್ತೀವಲ್ಲ, ಆಗಬೇಕಿರ್ಲಿಲ್ವ ಹಂಗಾದ್ರೆ? ಆ ಟೈಮಲ್ಲಿ ಏನು ಪ್ರಾಬ್ಲಮ್ ಇಲ್ಲ, ಇಷ್ಟು ತಗೊಳ್ಳಿ ಸಾಕು, ಇನ್ನೇನು ಬೇಕಿಲ್ಲ ಅಂತ ಹೇಳಿ ಆ ಟೈಮಲ್ಲಿ ಒಬ್ಬರಿಗೊಂದು ಚೆಕಪ್ಪು ಆಗಿಲ್ಲ. ಆ ಟೈಮಲ್ಲಿ ಇಷ್ಟೊಂದು ಏನೇನೋ ಚೆಕಪ್ ಅಂತಾರಲ್ಲ, ಆ ಎಲ್ಲ ಚೆಕಪ್ಗಳು ನಿಂತೋದ್ವು. ಓಕೆನಾ? ಆಗ ಹಂಗಾರೆ ಯಾರೂ ಬದುಕಲಿಲ್ವಾ? ಏನು ಚೆಕಪ್ ಮಾಡಿಸ್ದೆ? ಈಗ ಮಾತ್ರ ಏನಾದ್ರು ಆಗ್ಬಿಟ್ರೆ ಇದನ್ನು ಮಾಡಿಸ್ಬೇಕು ಅದನ್ನು ಮಾಡಿಸ್ಬೇಕು ಅಂತ. ಅಂದರೆ ನನಗೆ ಯಾವುದೋ ಒಬ್ಬರ ಬಗ್ಗೆ ಮಾತಾಡ್ತಿಲ್ಲ, ಆದರೆ ಈ ರೀತಿ ಅಂದರೆ ಕೆಲವರು ಹೇಳ್ದಲ್ಲ, ಇಂಥ ಪೂಜೆ ಮಾಡಿಸ್ಬೇಕು, ಆ ಪೂಜೆ ಮಾಡಿಸ್ಬೇಕು ಅಂತ ಶೋಷಣೆ ಮಾಡುವವರು. ಕೆಲವರು ಈ ಜನರನ್ನ ಯಾವಾಗಲೂ ದಡ್ಡರನ್ನಾಗೇ ಇಟ್ಟಿರಬೇಕು, ಅವ್ರು ಯಾವತ್ತೂ ಬುದ್ಧಿವಂತರಾಗಬಾರ್ದು. ಬುದ್ಧಿವಂತರಾದರೆ ಏನು ಮಾಡ್ತಾರೆ? ಪ್ರಶ್ನೆ ಕೇಳೋಕ್ಕೆ ಪ್ರಾರಂಭ ಮಾಡ್ತಾರೆ, ನಾವು ಮೋಸ ಮಾಡೋಕ್ಕಾಗಲ್ಲ ಅಂತ. ಇನ್ನು ಕೆಲವರು ಈ ರೀತಿಯಾಗಿ ಮತ್ತು ನಮ್ಮನ್ನು ಆಳುವಂತಹವರು, ನಾನು ಎಲ್ಲರ ಅಂದರೆ ಒಂದು ಜನರಲ್ ದೃಷ್ಟಿಯಿಂದ ಎಲ್ಲರ ಬಗ್ಗೆ ನಮ್ಮನ್ನು ಯಾರ್ಯಾರು ನಾಯಕರು ಅಂತ ಆಳ್ತಿದ್ರಲ್ಲ ಅವರು ಅಷ್ಟೇ. ಎಲ್ಲರೂ ಈ ತಿಳುವಳಿಕೆಯನ್ನು ಪಡ್ಕೊಂಡ್ಬಿಟ್ರೆ ಏನು ಮಾಡ್ತಾರೆ? ಇವರೆಲ್ಲರೂ ಬುದ್ಧಿವಂತರಾಗ್ಬಿಡ್ತಾರೆ, ನಾವು ಇವರನ್ನು ಆಳೋದಕ್ಕೆ ಸಾಧ್ಯ ಇಲ್ಲ ಅನ್ನೋ ಕಾರಣಕ್ಕೋಸ್ಕರ ಏನು ಮಾಡ್ತಾರೆ? ಈ ತಿಳುವಳಿಕೆಯನ್ನು ಯಾರಿಗೂ ಕೊಡೋಕ್ಕೆ ಬಿಡಲ್ಲ. ಅವನು ಬರೀ ಇವಾಗೇನು ಪ್ರಾಕ್ಟೀಸ್ ಮಾಡ್ತಿದ್ದೀವಲ್ಲ ಅದೇ ಓದಬೇಕು. ಅವ್ನಿಗೆ ಯಾವುದು ಒಳ್ಳೆಯದು ಕೆಟ್ಟದ್ದು ಅನ್ನೋದು ಯಾರಿಗೂ ಗೊತ್ತಾಗಬಾರ್ದು. ಆದ್ದರಿಂದ ಈ ಒಂದು ದೃಷ್ಟಿಯಲ್ಲಿ ನಮ್ಮವರೇ ಅನೇಕರು ಇದನ್ನು ನಮಗೆ ಕಲಿಯೋದಕ್ಕೆ ಬಿಡಲಿಲ್ಲ. ಎರಡನೇದು, ಯಾವ ಬ್ರಿಟಿಷರು ನಮಗೆ ಬಂದು ಇವೆಲ್ಲ ಮಾಡಬೇಕು, ನಮ್ಮನ್ನು ಆಳಬೇಕು ಅಂತ ಅಂದರೆ, ಯಾಕೆ ಈ ಮಾತನ್ನು ಹೇಳ್ತಾ ಇದೆ ಅಂದರೆ, ಈ ದೇಶ ಬಹಳ ಸಂಪದ್ಭರಿತವಾಗಿ ಸಮೃದ್ಧವಾಗಿ ಇದ್ದಂತಹ ದೇಶ. ಯಾರು ತುಂಬ ಯಾವಾಗಲೂ ಈಗಿನ ಥರ ಒಳ್ಳೆ ಅಂದರೆ ಬಹಳ ದುಃಖವಾಗಿ ಯಾರೂ ಇರ್ತಿರ್ಲಿಲ್ಲ. ನಮ್ಮಲ್ಲಿ ಈಗ ಎಲ್ಲರಿಗೂ ದುಃಖ, ಎಲ್ಲರಿಗೆ ನೋವು, ಎಲ್ಲರಿಗೆ ಬಾಧೆ, ಎಲ್ಲರಿಗೆ ಏನೋ ಒಂಥರ ವೇದನೆ. ಹಿಂದಿನವರು ಯಾರೂ ಈ ಥರ ಇರಲಿಲ್ಲ. ಅವರು ಬಹಳ ಸಂತೋಷವಾಗಿದ್ದರು, ಏನಿದ್ರು ಅದರಲ್ಲಿ ಬಹಳ ನೆಮ್ಮದಿಯಾಗಿದ್ದರು. ಮತ್ತು ಅವ್ರಿಗೆ ತುಂಬ ಮೌಲ್ಯಯುತ ಶಿಕ್ಷಣ ಇತ್ತು. ಅವರು ಎಷ್ಟು ಚೆನ್ನಾಗಿ ಭಕ್ತಿ ಸೇವೆಯನ್ನು ಮತ್ತು ಎಲ್ಲವನ್ನು ಮಾಡ್ತಿದ್ರು ಅಂತ ಅಂದರೆ, ಧರ್ಮವನ್ನು ನಡ್ಕೊಳ್ತಿದ್ರು ಅಂತಂದರೆ ನಾವು ಇತಿಹಾಸದಲ್ಲೇ ನೋಡಿದ್ದೀವಿ. ಯಾವಾಗ ಹರಿಶ್ಚಂದ್ರನ ಮಗ ಲೋಹಿತಾಶ್ವನನ್ನು ಈಗ ಒಂದು ಕಾರಣಕ್ಕೋಸ್ಕರ ಏನು ಮಾಡ್ತಾರೆ? ಕತ್ತನ್ನು ಕಡಿಬೇಕು ಅಂತ ಹೋಗ್ತಾರೆ. ಆಗ ಅವನಿಗೆ ಬಹಳ ದುಃಖ ಆಗುತ್ತೆ. ದುಃಖ ಆಗಿಬಿಟ್ಟು ಅವನು ವ್ಯಕ್ತಪಡಿಸಿದಾಗ ಮಗ ಏನು ಹೇಳ್ತಾನೆ ಹರಿಶ್ಚಂದ್ರನಿಗೆ ಅಂದರೆ, ತಂದೆಯ ಋಣವನ್ನು ಯಾರಿಗೂ ತೀರಿಸೋದಕ್ಕೆ ಸಾಧ್ಯ ಇಲ್ಲ, ಆದರೆ ಆ ನಿಟ್ಟಿನಲ್ಲಿ ಒಂದು ಸ್ವಲ್ಪಾರು ನಿನ್ನ ಸೇವೆ, ಈ ಥರ ನನ್ನ ಕತ್ತರಿಸುವ ಮುಖಾಂತರ ನಿನಗೆ ಒಂದು ಸೇವೆ ಮಾಡೋ ಅವಕಾಶ ಸಿಗ್ತಲ್ಲ, ಇದಕ್ಕಿಂತ ಈ ಜನ್ಮದಲ್ಲಿ ನನಗೆ ಇನ್ನೇನು ದೊಡ್ಡ ಕೆಲಸ ಇಲ್ಲ ಅಪ್ಪಾಜಿ, ನೀವು ಯೋಚನೆ ಮಾಡಬೇಡಿ, ನಾನು ಸಂತೋಷವಾಗಿ ಪ್ರಾಣವನ್ನು ಬಿಡ್ತೀನಿ ಅಂತ ಹೇಳ್ತಾರೆ. ಅಷ್ಟೊಂದು ಮೌಲ್ಯ, ಚಿಕ್ಕ ಮಕ್ಕಳಿಂದ ಅಷ್ಟೊಂದು ಮೌಲ್ಯ ಇದ್ದಂತಹ ಒಂದು ದೇಶ ಇದು. ಯಾವ ಧ್ರುವ ಮಹಾರಾಜ ಭಗವಂತನಿಗೋಸ್ಕರ ಒಂದು 5-6 ವರ್ಷದಲ್ಲೇ ಮೊದಲು ಅವನಿಗಿದ್ದಂತಹ ಭಾವನೆ ತಾನು ರಾಜನಾಗಬೇಕು ಅಂತ. ಆದರೆ ಯಾವ ನಾರದ ಮಹರ್ಷಿಗಳ ಒಂದು ಸಂಪರ್ಕದಿಂದ ಬಂದ ಮೇಲೆ ಆತನಿಗೆ ಏನಾಗುತ್ತೆ ಅಂತಂದರೆ, ಭಗವಂತನ ಧ್ಯಾನವನ್ನು ಮಾಡಿ ಆ ಕಾಲದಲ್ಲೇ ಏನಂತಾರೆ ಎಲ್ಲ ಚಿಕ್ಕ ವಯಸ್ಸಲ್ಲೇ ಎಲ್ಲ ತಿಳುವಳಿಕೆಯನ್ನು ಪಡ್ಕೊಂಡು ಭಗವಂತನ ಧ್ಯಾನ ಮಾಡಿ ಈಗಲೂ ಸಹ ಧ್ರುವ ನಕ್ಷತ್ರ ಅಂತ ಆ ಭಕ್ತರು ಪ್ರಹ್ಲಾದ ಮಹಾರಾಜರಾಗಲಿ ಧ್ರುವ ಮಹಾರಾಜರಾಗಲಿ ಇವರೆಲ್ಲ ಇದ್ದಾರಲ್ಲ, ನಮ್ಮದು ಅಷ್ಟೊಂದು ಸತ್ಯವಾಗಿ ಇದ್ದಂತಹ ಒಂದು ದೇಶ, ಸಮೃದ್ಧವಾಗಿ ಇದ್ದಂತಹ ದೇಶ. ಯಾರ ಮನೆಯಲ್ಲೂ ಅಂದರೆ ಇದೆಲ್ಲ ಮಹಾಭಾರತದಲ್ಲಿ ಬರೆದಂಥದ್ದು. ಯಾರ ಮನೆಯಲ್ಲೂ ಸಹ ನೀರಲ್ಲಿ ಯಾರೂ ಅನ್ನ ಬೇಯಿಸ್ತಿರ್ಲಿಲ್ಲ. ನೀರಲ್ಲಿ ಅಕ್ಕಿ ಬೇಯಿಸ್ತಾನೆ ಅಂದರೆ ಅವನು ಮಹಾ ದರಿದ್ರ. ಅವನ ಮನೆ ಮಿನಿಮಮ್ ಹಾಲಲ್ಲಿ ಅಕ್ಕಿ ಬೇಯಿಸೋದು, ಹಾಲಲ್ಲಿ ಅನ್ನ ಮಾಡ್ತಿದ್ದು. ನಮ್ಮವ್ರು ಯಾರು ನೀರಲ್ಲಿ ಅನ್ನ ಮಾಡ್ತಿರ್ಲಿಲ್ಲ, ಹಾಲಲ್ಲಿ ಅನ್ನ ಬೇಯಿಸೋರು. ನೀರಲ್ಲಿ ಬೇಯಿಸ್ತಾನೆ ಅಂತ ಅಂದರೆ ಆ ಥರ ಅವನು ತುಂಬ ದರಿದ್ರ ವ್ಯಕ್ತಿ ಇರಬೇಕು ಅಂತ ಅಂದ್ಕೊಳ್ತಿದ್ರು. ಅಂತಹ ದೇಶ ಇದು, ಸಮೃದ್ಧತೆ.
ಪ್ರಭುಪಾದರು ಹೇಳ್ತಾರಲ್ಲ, ಭಗವಂತ ಮತ್ತೆ ಕನಕದಾಸರು ಹೇಳ್ತಾರಲ್ಲ, ಬೆಟ್ಟದ ತುದಿಯಲ್ಲಿ ಪುಟ್ಟಿದ ವೃಕ್ಷಕ್ಕೆ ಕಟ್ಟೆಯನ್ನು ಕಟ್ಟಿ ನೀರೆರೆದವರು ಯಾರು, ಕಲ್ಲಿನಲ್ಲಿ ಪುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲೇ ನೀ ಕಲ್ಲಲ್ಲಿ ಒಳಗಡೆ ಇತ್ತಾನೆಕ್ಕ ಅಂದರೆ ಹಿಂಗೆ ಏನಾದರೂ ಶಿಲ್ಪಿ ಕೆತ್ತನೆ ಮಾಡಿದಾಗ ಒಳಗಡೆಯಿಂದ ಆಚೆ ಬಂತಲ್ವಾ, ಯಾರಾದರೂ ಅದಕ್ಕೇನಾದರೂ ಹೋಗಿ ಅಲ್ಲಿ ಬಂಡೆ ಕೊರೆದು ಊಟ ಕೊಡ್ತಾಯಿದ್ರಾ? ಕಲ್ಲಿನಲ್ಲಿ ಪುಟ್ಟಿತ ಕೂಗುವ ಕಪ್ಪೆಗೆ ಅಲ್ಲೇ ಆಹಾರವನ್ನು ಕೊಟ್ಟವ್ರು ಯಾರು ಅಂದರೆ ಅಷ್ಟೊಂದು ಧಾರ್ಮಿಕರಾಗಿ ಬಹಳ ಸಂತೃಪ್ತರಾಗಿದ್ದರು. ಇದು ಬಹಳ ಮುಖ್ಯ. ಏನು, ಬಹಳ ಸಂತೃಪ್ತರಾಗಿದ್ದರು ಆಗಿನ ಜನ. ಎದೃಚ್ಛಾ ಲಾಭ ಸಂತುಷ್ಟ ಅಂತ ಹೇಳಿದ್ರಲ್ಲ, ಇದೆಲ್ಲ ಯಾಕೆ ಇತ್ತು ಅಂತಂದರೆ ಅವರ ಬೇಸ್ ಏನು, ಒಂದು ಧಾರ್ಮಿಕತೆಯ ಬಗ್ಗೆ ಅವರ ಬೇಸ್ ಇತ್ತಲ್ಲ, ಅದು ಬಹಳ ಗಟ್ಟಿಯಾಗಿತ್ತು. ಅವ್ರಿಗೆ ತಿಳುವಳಿಕೆ ಇತ್ತು, ಯಾವುದು ಧರ್ಮ ಯಾವುದು ಅಧರ್ಮ, ಏನು ಮಾಡಬೇಕು ಏನು ಮಾಡಬಾರ್ದು ಅನ್ನೋದು ಬಹಳ ಚೆನ್ನಾಗಿ ತಿಳುವಳಿಕೆ ಇತ್ತು. ಇದೊಂದು ಮಾತ್ರ ಅಂದರೆ ಇತ್ತೀಚೆಗೆ ನಡೆದಂತಹ ಒಂದು ಘಟನೆ. ಒಬ್ಬರು ಇರಲಿ, ಅವರೊಬ್ಬರು ಸಾಹಿತಿನೇ ಸುಮ್ಮನೆ ಅದನ್ನು ಅಧ್ಯಯನ ಮಾಡಿ ಹೇಳಿದ್ದಾರೆ. ಈಗ ಒಂದು 170-50 ವರ್ಷದಿಂದ ಜನ ಹೇಗಿದ್ರು ಅಂತ. ಒಬ್ಬ ಬೆಂಗಳೂರಿಂದ ಏನು ಮಾಡ್ತಾನೆ, ಹಳ್ಳಿಗೆ ಹೋಗ್ತಾನೆ. ಹಳ್ಳಿಗೆ ಹೋಗಿ ಅಲ್ಲಿ ಒಂದು ಮುದುಕಿ ಇರುತ್ತೆ, ಆ ಮುದುಕಿಯನ್ನು ಮಾತಾಡ್ತಾನೆ. ತುಂಬ ಜನ ಈ ಮಾತನ್ನು ಕೇಳಿದಿರ, ಆದರೂ ನಮ್ಮ ಜನರಲ್ಲಿ ಎಷ್ಟು ಒಂದು ಸಮಾಧಾನ ತೃಪ್ತಿ ಇತ್ತು ಆಗಿನ ಜೀವನ ಅವರು ಬದುಕೋದ್ರಲ್ಲಿ ಅಂತ ನಾನು ಹೇಳೋದಕ್ಕೆ ಇಷ್ಟಪಡ್ತಾ ಇದ್ದೀನಿ. ಒಂದು ತುಂಬ ವಯಸ್ಸಾಗಿರೋ ಮುದುಕಿಯನ್ನು ಇವನು ಹೋಗಿ ಕಾರಲ್ಲಿ ತುಂಬ ಚೆನ್ನಾಗಿ ಡ್ರೆಸ್ ಎಲ್ಲ ಮಾಡಿಕೊಂಡು ಆ ಮುದುಕಿಯ ಮುಂದೆ ಇಳಿತಾನೆ. ಇಳಿದ್ಬಿಟ್ಟು ಸ್ವಲ್ಪ ಆ ಮುದುಕಿ ಅಲ್ಲಿ ಮನೆ ಮುಂದೆ ಕುಂತಿರ್ತಾಳೆ, ವ್ಯಂಗ್ಯವಾಗಿ ಆ ಮುದುಕಿಯನ್ನು ಕೇಳ್ತಾನೆ, ಹೆಂಗಿದೆಯಮ್ಮ, ಈ ಥರ ಇದೆಯಾ ಅಂದರೆ ಅವನ ಮನಸ್ಸಂದ್ರೆ ನಾನು ಬೆಂಗಳೂರು ಅದೇ ಹಳ್ಳಿಯಲ್ಲಿ ಇದ್ದವನು ಬೆಂಗಳೂರು ಹೋಗಿ ಚೆನ್ನಾಗಿ ನಾನು ಬದುಕಿ ಕಾರಲ್ಲಿ ಬಂದು ಇಷ್ಟು ಚೆನ್ನಾಗಿ ಬದುಕಿದ್ದೀನಿ ಅಂತ ಹೋಗಿ ಅವ್ರ ಮುದುಕಿ ಕೇಳ್ತಾನೆ, ಹೆಂಗಿದೆಯಮ್ಮ ಅಂತ ಒಂಥರ ತಾತ್ಸಾರವಾಗಿ. ಆ ಮುದುಕಿ ಹೇಳ್ತಾಳೆ, ನಾನು ಚೆನ್ನಾಗಿದ್ದೀನಿ ನಿನ್ನ ಥರ ಇಲ್ಲ ಅಂತ, ನಾನು ಚೆನ್ನಾಗೇ ಇದ್ದೀನಿ ನಿನ್ನ ಥರ ಇಲ್ಲ ಅಂತ. ಅವ್ನಿಗೊಂಥರ ಆಶ್ಚರ್ಯ ಆಗ್ಬಿಡುತ್ತೆ, ಇದು ಇಂಥ ಮಾತು ಹೇಳ್ಬಿಡ್ಲಲ್ಲ ಈ ಮುದುಕಿ. ಏನು ಅವನೇನು ಎಕ್ಸ್ಪೆಕ್ಟ್ ಮಾಡ್ತಿದ್ದ ಅಂತಂದರೆ, ನಮ್ಮ ಗತಿ ಯಾಕೆ ಹೇಳ್ತೀಯಪ್ಪ, ನಮ್ಮ ಜೀವನ ಯಾಕೆ ಹೇಳ್ತೀಯ, ನೀವೆಲ್ಲ ಚೆನ್ನಾಗಿದ್ದೀರಾ, ಕಾರಲ್ಲಿ ಓಡಾಡ್ತೀರಾ, ಈ ಥರ ಇದ್ದೀರಾ ಅಂತ ಹೇಳ್ತಾರೆ ಅಂತ ಅವ್ನು ಅಂದ್ಕೊಂಡಿದ್ರೆ, ನಾನು ಚೆನ್ನಾಗಿದ್ದೀನಿ ನಿನ್ನ ಥರ ಏನಿಲ್ಲ ಅಂತ. ನಾನೇನಾಗಿದ್ದೀನಿ ಅಂತಂದರೆ, ನೀನು ಈ ಊರಲ್ಲೇ ಹುಡ್ದೋದು, ನಾನು ಹುಡ್ದೋಗಿಂದ ಈ ಊರಲ್ಲೇ ಇದ್ದೀನಿ, ದೇವ್ರು ಕೊಟ್ಟಿದ್ದು ತಿನ್ಕೊಂಡು ನೆಮ್ಮದಿಯಾಗಿ ಜೀವನ ಮಾಡ್ತಾಯಿದ್ದೀನಿ, ನಿನ್ನ ಥರ ತಿನ್ನೋ ಅನ್ನಕ್ಕೋಸ್ಕರ ಊರೂರು ಅಲಿತಾ ಇಲ್ಲ, ಪೇಟೆಗೆಲ್ಲ ಹೋಗಿಲ್ಲ, ನಾನು ಚೆನ್ನಾಗಿದ್ದೀನಿ ಅಂತ. ಇಷ್ಟೇ. ನೀನೇನು ಜಾಸ್ತಿ ತಿಂತೀಯ, ನೀನೇನು ಜಾಸ್ತಿ ತಿಂತೀಯ, ಅಷ್ಟೇ ತಾನೇ ತಿನ್ನೋದು. ನಿನ್ನ ಥರ ನಾನು ಅಲಿತಾ ಇಲ್ಲ, ಆ ಊರಿಗೆ ಹೋಯ್ತಂತೆ ಈ ಊರಿಗೆ ಹೋಯ್ತಂತೆ ಅಲ್ಲಿಗೆ ಹೋಯ್ತಂತೆ ಇಲ್ಲಿ ಬತ್ತಂತೆ, ಈ ಥರ ನಾನು ಅಲಿತಾ ಇಲ್ಲ, ಹುಟ್ಟಿದ ಊರಲ್ಲೇ ನೆಮ್ಮದಿಯಾಗಿ ಬದುಕಿದ್ದೀನಿ, ದೇವ್ರು ಕೊಟ್ಟಿದ್ದು ತಿನ್ಕೊಂಡಿದ್ದೀನಿ, ನಾನು ಆರಾಮಾಗಿದ್ದೀನಿ, ನಿನ್ನ ಥರ ಬದುಕಿಲ್ಲ ಅಂತ ಹೇಳಿ ಅವ್ನಿಗೆ ಭಾಳ ಬೇಜಾರಾಗ್ಬಿಡುತ್ತೆ. ಏನಪ್ಪ ಇಂಥ ಮಾತು ಅಂದ್ಬಿಡ್ತು ಈ ಮುದುಕಿ ನನಗೆ ಅಂತ ಅಂದ್ಬಿಟ್ಟು, ಓಕೆ ಓಲಿ ಕನ್ವಿನ್ಸ್ ಸಾರು ಮಾಡೋಣ ಅಂತ ಆ ಮುದುಕಿನ, ಪಾಪ ನಿನ್ನ ಗಂಡ ಸ್ವಲ್ಪ ನೀನು ಇನ್ನೂ ವಯಸ್ಸಲ್ಲಿದ್ದಾಗೆ ತೀರ್ಕೊಂಡ್ಬಿಟ್ನಂತೆ, ನಿನಗೆ ಪಾಪ ತುಂಬ ಕಷ್ಟಪಟ್ಟು ಜೀವನ ಮಾಡಿದ್ಯಾ ಅಂತ ಅನಿಸುತ್ತೆ ಅಂತ ಸುಮ್ಮನೆ ಕನ್ವಿನ್ಸಾರು ಮಾಡೋಕ್ಕೆ ಅಂದರೆ ಒಂದು ಸ್ವಲ್ಪ ಓಲೈಸಕ್ಕಾರು ಟ್ರೈ ಮಾಡಿದಂತೆ. ಆ ಥರ ನಾನೇನು ಯಾವತ್ತೂ ನೀನು ಥರ ಅಂದ್ಕೊಂಡಿಲ್ಲ. ಅವ್ನು ತಂದಿದ್ದು ಊಟ ಇರೋವರೆಗೂ ಅವ್ನು ತಿಂದ, ಖಾಲಿ ಆದಮೇಲೆ ಅವ್ನು ಹೋದ. ನನ್ನ ಊಟ ಇನ್ನೂ ಬಾಕಿ ಐತೆ, ತಿಂತಾಯಿದ್ದೀನಿ, ನನ್ನ ಖಾಲಿ ಆದಮೇಲೆ ನಾನು ಹೋಗ್ತೀನಿ. ಅವ್ನು ಹೋದಾಗ ನನ್ನ ಹೋದಾಗ ನಾನು ಅದರಲ್ಲಿ ಏನೈತೆ ದೊಡ್ಡ ವಿಷಯ, ಭಾಳ ದುಃಖವಾಗಿ ಹೇಳ್ತಾ ಇದ್ದಿಲ್ಲ ಅಂತಾನೆ ಇವನಿಗೆ ಹೊಡೆದಂಗೆ ಆಗ್ಬಿಡ್ತೀವಿ. ಏನಪ್ಪ ಇಂಥ ಮಾತು ಇವರೆಲ್ಲ ಹೇಳ್ತಿದ್ದಾರೆ ಅಂತ. ತುಂಬ ಕಷ್ಟಪಟ್ಟು ಬದುಕಿದ್ಯಾ ಅನ್ಸುತ್ತೆ ನಿನ್ನ ಜೀವನದಲ್ಲಿ, ಇಷ್ಟೆಲ್ಲ ಪಾಪ ಮಾಡಿದ್ಯಾ ಅಂದರೆ, ಇಷ್ಟು ಮಕ್ಕಳನ್ನು ಸಾಕಿದ್ದೆ, ಇದೆಲ್ಲ ಮಾಡಿದ್ದೆ ಅಂದರೆ ತುಂಬ ಕಷ್ಟಪಟ್ಟು ಬದುಕಿ ಅಂದರೆ, ನಾನೆಲ್ಲಿ ಕಷ್ಟಪಟ್ಟೆ, ದೊರೆ ಮಗಳಿದ್ದಂಗಿದ್ದೆ ನಾನು. ಹೆಂಗಿದ್ದೆ ಗೊತ್ತಾ, ರಾಜ್ಕುಮಾರಿ ಥರ ಇದ್ದೆ. ಬೆಳಗ್ಗೆ ಎದ್ಬಿಟ್ರೆ ಹಟ್ಟಿಲಿರೋ ಕಸ ಎಲ್ಲ 10-15 ದನ ಇತ್ತು, ಎಲ್ಲ ಕಸ ಎಲ್ಲ ಗುಡಿಸ್ಬಿಟ್ಟು ಒಂದು 20 ಬಿಂದಿಗೆ ನೀರು ತಂದು ಅಲ್ಲಿ ಹಾಕ್ಬಿಟ್ರೆ ಇನ್ನೇನು ಕೆಲಸ ಇಲ್ಲ, ಅಡುಗೆ ಮಾಡೋದು ಒಂದೇ ಅಷ್ಟೇ. ಅದೊಂದು ಮಾಡಿಬಿಟ್ಟು ಎಲ್ಲ ಆಳಿಗೆಲ್ಲ ತೊಗೊಂಡೋಗಿ ಕೊಟ್ಬಿಟ್ಟು ಒಂದು 20 ಜನಕ್ಕೆ ಎಲ್ಲರಿಗೆ ಅಡುಗೆ ಮಾಡಿ ಕೊಟ್ಬಿಟ್ಟು ಮನೆಗೆ ಬಂದು ಎಲ್ಲ ಕ್ಲೀನ್ ಮಾಡಿ ಒಂದು ಕೈ ಹಿಂಗೆ ಇಟ್ಕೊಂಡ್ರೆ ನೆಮ್ಮದಿಯಾಗಿ ನಿದ್ದೆ ಬರ್ತಾಯಿತ್ತು. ದೊರೆ ಮಗಳಿದ್ದಂಗಿದೆ, ನಾನು ನಿನ್ನ ಥರ ಬದುಕಿಲ್ಲ ಹೋಗು ಅಂತ ಹೇಳಿ. ಇದು 40-50 ವರ್ಷ ಹಿಂದೆ ಇದ್ದಂಥದ್ದು. ಅಂದರೆ ನಾವೀಗೇನು ಅಂದ್ಕೊಂಡಿದ್ದೀವಿ, ಈ ನೋಟ್ ಇದೆಯಲ್ಲ, ಆ ನೋಟ್ ಒಂದೇ ನೆಮ್ಮದಿ ಅಂತ ಅಂದ್ಕೊಂಡಿದ್ದೀವಿ ಜೀವನದಲ್ಲಿ. ಆ ನೋಟ್ ಇಲ್ಲದೆ ಹೋದರೆ ಇನ್ನೇನು ಬೇರೆ ಜಗತ್ತಲ್ಲಿ ಇನ್ನೇನು ಇಲ್ಲ ಅಂತ ಅಂದ್ಕೊಂಡಿದ್ದೀವಿ. ಆ ನೋಟಿಗಿಂತ ನೆಮ್ಮದಿ, ನೋಟಿಗಿಂತ ಸಮೃದ್ಧಿ, ನೋಟಿಗಿಂತ ಐಶ್ವರ್ಯ ಬಹಳ ಇದೆ ಅನ್ನೋದನ್ನು ನಾವು ಯಾರೂ ಅರ್ಥನೇ ಮಾಡ್ಕೊಂಡಿಲ್ಲ. ಅರ್ಥ ಮಾಡ್ಕೊಂಡಿಲ್ಲ. ಹಿಂದಿನವರು ಅಷ್ಟೊಂದು ಅಂದರೆ ಕಂಟೆಂಟ್ಮೆಂಟ್ ಅಂದರೆ ಆ ಜೀವನದಲ್ಲಿ ಅಷ್ಟು ಸಮಾಧಾನ, ಅಷ್ಟು ತೃಪ್ತಿ ಅವ್ರಿಗೆ. ಅವ್ರು ನೋಡಿ ಅಂದರೆ ಎಲ್ಲ ಕೆಲಸ ಮಾಡಿದ್ಮೇಲೆ ಇನ್ನೇನಿಲ್ಲ, ಅಡುಗೆ ಮಾಡೋದು ಒಂದೇ. ನಮಗೆ ಅಡುಗೆ ಮಾಡೋದೇ ಭಾಳ ದೊಡ್ಡ ಕೆಲಸ. ಅಯ್ಯೋ ಇನ್ನೂ ಅಡುಗೆ ಮಾಡಬೇಕು ಅಂತ ಅವ್ರಿಗೆ ಅಡುಗೆ ಮಾಡೋದು ಅನ್ನೋದು ಒಂದು ಕೆಲಸವೇ ಅಲ್ಲ. ಇಷ್ಟೆಲ್ಲ ಮಾಡಿಬಿಟ್ರೆ ಅಡುಗೆ ಮಾಡೋದೊಂದೇ, ಇನ್ನೇನು ಕೆಲಸ. ತಗೊಂಡೋಗಿ ಒಂದು 10-20 ಜನ ಆಳಿರ್ತಾರೆ, ಅವ್ರು ಕೊಟ್ಬಿಟ್ಟು ಬಂದು ಇದ್ರೆ ತಿಂತೀನಿ, ಇಲ್ಲಾಂದರೆ ಕೈ ಇಟ್ಕೊಂಡು ಮಲಿಕೊಂಡ್ರೆ ಒಳ್ಳೆ ನಿದ್ದೆ ಬರ್ತದೆ, ನಿನ್ನ ಥರ ಬದುಕಿಲ್ಲ ನಾನು ಹೋಗು ಅಂತ. ಅಂದರೆ ಅಷ್ಟೊಂದು ಉನ್ನತವಾದಂತಹ ಜೀವನ. ಪ್ರಭುಪಾದರು ಹೇಳ್ತಿದ್ರಲ್ಲ, ಉನ್ನತ ವಿಚಾರ
ಸರಳವಾದಂತಹ ಜೀವನ. ನಮ್ಮದು ಸರಳ ಜೀವನದಲ್ಲಿ ಸರಳತನೇ ಇಲ್ಲ. ಹೇಳ್ತೀವಲ್ಲ, ಸಿಟಿಯಲ್ಲಿ ಬಹಳ ಕಾಸ್ಟ್ಲಿ ಯಾವುದು ಅಂದರೆ ಸಿಂಪ್ಲಿಸಿಟಿ. ಈ ಸಿಟಿಯಲ್ಲಿ ಬಹಳ ಕಾಸ್ಟ್ಲಿ ಇರೋದು ಸಿಂಪ್ಲಿಸಿಟಿ. ಅದು ತುಂಬ ಕಾಸ್ಟ್ಲಿ. ಅದು ಯಾರ ಥರನೂ ಸಿಗ್ತಾ ಇಲ್ಲ. ಅದು ಇದೆಲ್ಲ ಯಾಕೆ ಆಯಿತು? ಏನು ಕಾರಣ ಇದಕ್ಕೆಲ್ಲ? ನಮಗೆ ತಿಳುವಳಿಕೆ ಇಲ್ಲ. ಯಾವುದು ಸರಿ, ಯಾವುದಕ್ಕೋಸ್ಕರ ಈ ಜೀವನವನ್ನು ಮುಡಿಪಾಗಿಡಬೇಕು ಅನ್ನೋದು ನಮಗೆ ಗೊತ್ತಿಲ್ಲ. ಬರೀ ದುಡಿಬೇಕು. ಪ್ರಭುಪಾದರು ತುಂಬ ಇದ್ರ ಬಗ್ಗೆ ಖಂಡನೆ ಮಾಡ್ತಾರೆ. ಬರೀ ದುಡಿಬೇಕು ಅನ್ನೋದು ಇಲ್ಲವೇ ಇಲ್ಲ. ಯಾವ ಥರ ನಾವು ಬೇಡ ಅಂದರೂ ಕಷ್ಟ ನಮ್ಮನ್ನು ಹುಡ್ಕೊಂಡು ಬರುತ್ತಲ್ಲ, ಬೇಡ ಅಂದರೂ ನಮ್ಮನ್ನ ಕಷ್ಟ ಹುಡ್ಕೊಂಡು ಬರೋ ರೀತಿ ನಾವು ಬೇಡ ಅಂದರೂ ನಮ್ಮ ಹಣೆಯಲ್ಲಿ ಸುಖ ಇದ್ದರೆ ಅದು ಬಂದೇ ಬರುತ್ತೆ. ಇನ್ನೊಂದು ಅಂದರೆ ನಮ್ಮವ್ರು ಎಷ್ಟು ತೃಪ್ತಿಯಾಗಿದ್ರು ಅಂತ ಅಂದರೆ, ಒಬ್ಬ ವ್ಯಕ್ತಿನ ಇಲ್ಲಿ ಯಾವುದಪ್ಪ ಬೇಲೂರು ದೇವಸ್ಥಾನಕ್ಕೆ ಕರ್ಕೊಂಡೋಗಿದ್ರಂತೆ. ಕರ್ಕೊಂಡೋಗಿ ನೋಡಿ ಎಷ್ಟು ಚೆನ್ನಾಗಿದೆ ಕೆತ್ತನೆ, ಅದು ಆ ಥರ ಇದೆ, ಈ ಥರ ಇದೆ ಅಂತ ಎಲ್ಲ ಹೇಳಿದ್ರೆ ಅವನು ಇದೇನು ಮೇಲ್ಕೋಟೆಯಲ್ಲಿ ಇನ್ನೂ ತುಂಬ ಚೆನ್ನಾಗೈತೆ ಅಂತ. ಅಂದರೆ ನಾವು ಅದನ್ನು ಎಂಜಾಯೇ ಮಾಡಲ್ಲ. ನಾವು ಅದನ್ನು ಇರೋದನ್ನು ಸಂತೋಷನೇ ಪಡಲ್ಲ. ಬೇಲೂರಲ್ಲಿರೋ ವಿಗ್ರಹಗಳನ್ನು ನೋಡಿ ಆನಂದ ಪಡೋದ್ರೆ ಮೇಲ್ಕೋಟೆಯಲ್ಲಿ ಇನ್ನೂ ಚೆನ್ನಾಗೈತೆ ಎಲ್ಲ ನೋಡಿದ್ದೀವಿ ನಾವು ಅಂತ. ಆ ಥರ ಹಿಂದಿನ ಕಾಲದಲ್ಲಿ ಅವ್ರ ಊರಲ್ಲಿರುವಂತಹ ಒಂದು ದೇವಸ್ಥಾನ ಇದೆಯಲ್ಲ, ಆ ದೇವಸ್ಥಾನಕ್ಕೆ ಹೋಗಿ ಎಷ್ಟು ಚೆನ್ನಾಗಿ ಭಕ್ತಿ ಮಾಡೋರು ಗೊತ್ತಾ. ಊರಲ್ಲಿರೋ ಚಿಕ್ಕ ಗುಡಿಯಲ್ಲಿ ತಮ್ಮ ತನು ಮನ ಎಲ್ಲ ಅರ್ಪಿಸಿ ಭಕ್ತಿ ಮಾಡೋರು. ಈಗ ನಾವು ಎಲ್ಲೂ ಹೋದ್ರೂ ನಮಗೆ ಏನು ಬರ್ತಿಲ್ಲ, ಭಕ್ತಿ ಅನ್ನೋದು ಏನೂ ಬರ್ತಾನೆ ಇಲ್ಲ. ಯಾಕೆಂದರೆ ನಮಗೆ ನಿಜ ಏನು ಅನ್ನೋದೇ ಗೊತ್ತಿಲ್ಲ. ನಿಜವಾದ ಆನಂದ ಎಲ್ಲಿ ಬರುತ್ತೆ ಅನ್ನೋದು ನಮಗೆ ಗೊತ್ತೇ ಇಲ್ಲ. ಬರೀ ದುಡಿಯೋದು, ಆ ನೋಟಲ್ಲಿ ಮಾತ್ರ, ಆ ಪೇಪರಲ್ಲೇ ಎಲ್ಲ ಅಡಗಿದೆ ಅಂತ ನಾವು ಅರ್ಥ ಮಾಡ್ಕೊಂಡಿದ್ದೀವಿ. ಇದಕ್ಕೆಲ್ಲ ಮೂಲ ಕಾರಣ ಏನು ನಮಗೆ ಗೊತ್ತಿಲ್ಲ. ಯಾರಿಗೆ ಗೊತ್ತಿದೆ ಅಂತ ಭಾವಿಸಿದಾರಲ್ಲ ಅವ್ರಿಗೂ ಗೊತ್ತಿಲ್ಲ, ಮತ್ತು ಯಾರೂ ಹೇಳ್ಕೊಡೋರು ಇಲ್ಲ. ಈ ಒಂದು ದೃಷ್ಟಿಯಲ್ಲಿನೇ ಅಂದರೆ ಈ ಒಂದು ಎಲ್ಲ ಹಿನ್ನೆಲೆಯಲ್ಲಿ ನೋಡಿದಾಗ ಎಲ್ಲ ಕಷ್ಟಗಳಿಗೆ ಪ್ರಮುಖ ಕಾರಣ ಏನು ಅಂತ ಅನಿಸುತ್ತೆ ನಮಗೆ? ಮೂಲ ತಿಳುವಳಿಕೆ ಇಲ್ಲದೆ ಇರುವಂಥದ್ದು. ನಮಗೆ ತಿಳುವಳಿಕೆ ಇಲ್ಲದೆ ಇರುವಂಥದ್ದೇ ಮೂಲ ಕಾರಣ ಇದೆ ಎಲ್ಲದಕ್ಕೂ. ತಿಳುವಳಿಕೆ ಇರುವಂತಹ ವ್ಯಕ್ತಿನ ಯಾರು ಏನೂ ಅಲ್ಲಾಡ್ಸೋಕ್ಕಾಗಲ್ಲ. ತಿಳುವಳಿಕೆ ಇರುವಂತಹ ವ್ಯಕ್ತಿನ. ತಿಳುವಳಿಕೆ ಇಲ್ಲದೆ ಹೋದರೆ, ದೃಢವಾದ ಜ್ಞಾನ ಇಲ್ಲದೆ ಹೋದರೆ ಆ ವ್ಯಕ್ತಿ ಯಾವಾಗಲೂ ಏನಾಗ್ತಾನೆ, ಚೇಂಜ್ ಆಗ್ತಾ ಇರ್ತಾನೆ. ಆದ್ದರಿಂದ ಈ ತಿಳುವಳಿಕೆ ಇದೆಯಲ್ಲ, ಅದಕ್ಕಾಗಿಯೇ ಆ ಪುಸ್ತಕವನ್ನು ನಾವು ಓದಬೇಕು. ಆ ತಿಳುವಳಿಕೆ ಪಡ್ಕೊಳ್ತಾ ಏನಾಗುತ್ತೆ, ಭಗವಂತ ನಮ್ಮ ಹೃದಯವನ್ನು ಪ್ರವೇಶ ಮಾಡ್ತಾನೆ. ನಮ್ಮ ಹೃದಯದಲ್ಲಿರುವಂತಹ ಎಲ್ಲ ಕೆಟ್ಟದನ್ನು ದೂರ ಮಾಡ್ತಾನೆ. ಎಲ್ಲವನ್ನು ಪರಿಶುದ್ಧ ಮಾಡಿ, ಎಲ್ಲ ಅನರ್ಥಗಳನ್ನು ದೂರ ಮಾಡಿ ನಮ್ಮಲ್ಲಿ ಶುದ್ಧವಾದಂತಹ ಭಕ್ತಿಯ ಬೀಜವನ್ನು ಆತ ಬಿತ್ತನೆ ಮಾಡ್ತಾನೆ. ಅದಕ್ಕೆ ಈ ಪುಸ್ತಕ ವಿತರಣೆ ಬಹಳ ಮುಖ್ಯ. ಅಂತಂದರೆ ಯಾಕೆ ನಾವು ಓದಬೇಕು ಅಂತ ಅಂದರೆ, ಓದೋದು ಅಂದರೆ ಸಾಕ್ಷಾತ್ತಾಗಿ ಭಗವಂತನ ನಮ್ಮೊಳಗಡೆ ನಾವು ತುಂಬಿಸಿಕೊಳ್ಳುವಂಥದ್ದು, ಆ ದಿವ್ಯತೆಯನ್ನು ತುಂಬಿಸಿಕೊಳ್ಳುವಂಥದ್ದನ್ನು ನಾವು ಚೆನ್ನಾಗಿ ಅರ್ಥ ಮಾಡಿಕೊಳ್ಬೇಕು. ಮತ್ತು ಮುಂದುವರೆದಂತೆ ಇದೊಂದು ಅಂದರೆ ಇಷ್ಟ ಆಯಿತು. ಮುಖ್ಯವಾಗಿ ನಾನು ಇನ್ನೊಂದು ಏನು ಹೇಳಕ್ಕೆ ಇಷ್ಟಪಡ್ತೀನಿ ಅಂದರೆ, ಇನ್ನೊಂದು 10 ನಿಮಿಷ ಅಷ್ಟೇ ಈ ಪ್ರವಚನ ಇರುತ್ತೆ. ಈ ಪುಸ್ತಕ ವಿತರಣೆ ಯಾವ ರೀತಿ ಪ್ರಾರಂಭ ಆಯಿತು, ಅದರಲ್ಲಿರುವಂತಹ ಕೆಲವು ಪಾಸ್ಟ್ ಟೈಮ್ಸ್, ಅದ್ರ ಬಗ್ಗೆ ನಾನು ಒಂದು ಸ್ವಲ್ಪ ಡಿಸ್ಕಸ್ ಮಾಡೋಕ್ಕೆ ಟ್ರೈ ಮಾಡ್ತೀನಿ. ಪ್ರಭುಪಾದರು ಒಂದು ಮಾತು ಹೇಳ್ತಾರೆ, ಅಂದರೆ ಇದು ಬಹಳ ಮುಖ್ಯ ಅಂತ ಹೇಳಿದ್ನಲ್ಲ, ಅದಕ್ಕೆ ಪ್ರಭುಪಾದ ಒಂದು ಮಾತು ಹೇಳ್ತಾರೆ. ಫಾರ್ ಎನಿ ಒನ್ ಹೂ ಗೋಸ್ ಎನಿವೇರ್ ಎವ್ರಿವೇರ್ ಟು ಪ್ರೆಸೆಂಟ್ ಟು ಪ್ರೀಚ್ ಅಂಡ್ ಟು ಡಿಸ್ಟ್ರಿಬ್ಯೂಟ್ ದಿಸ್ ಬುಕ್ಸ್ ವಿತೌಟ್ ಕೇರಿಂಗ್ ವೇರ್ ದೇ ಸ್ಟೇ, ಹೌ ದೇ ಸ್ಟೇ, ವಾಟ್ ದೇ ಈಟ್, ಹೌ ದೇ ಸ್ಲೀಪ್, ಐ ಟೇಕ್ ದ ಡಸ್ಟ್ ಫ್ರಮ್ ದೇರ್ ಫೀಟ್, ಪ್ಲೇಸ್ ಇಟ್ ಆನ್ ಮೈ ಹೆಡ್ ಅಂತ ಪ್ರಭುಪಾದರು ಎಂಥ ಮಾತು ಹೇಳಿದ್ದಾರೆ ಅಂದರೆ, ಯಾರಾದರೂ ಒಬ್ಬ ವ್ಯಕ್ತಿ ಭಗವಂತನ ವಿಷಯವನ್ನು, ಯಾಕೆಂದರೆ ಭಗವಂತ ಹೇಳಿದಾರಲ್ಲ, ಇದು ಅತ್ಯಂತ ಪ್ರಮುಖವಾದದ್ದು, ಇದಕ್ಕಿಂತ ಈ ಸೇವೆ ಮಾಡೋರಿಗಿಂತ ನನಗೆ ಪ್ರಿಯನಾದವರು ಇನ್ನೊಬ್ಬರು ಇಲ್ಲ ಅಂತ ಹೇಳಿದ್ರಲ್ಲ, ಅದಕ್ಕೇ ಪ್ರಭುಪಾದರು ಎಂಥ ಮಾತು ಹೇಳ್ತಾರೆ, ಯಾವುದಾದ್ರು ಒಬ್ಬ ವ್ಯಕ್ತಿ ಪುಸ್ತಕ ವಿತರಣೆ ಮಾಡೋಕ್ಕೆ ಮತ್ತು ಈ ವಿಷಯವನ್ನು ಪ್ರಚಾರ ಮಾಡೋದಕ್ಕೆ ಹೊರಗಡೆ ಹೋಗ್ತಾನೆ. ಮತ್ತು ಕೆಲವೊಂದು ಸರಿ ಹೊರಗಡೆ ಹೋಗ್ಬೇಕಾದ್ರೆ ನಾವೆಲ್ಲ ಭಕ್ತರು ನೋಡಿದ್ದೀವಿ, ಎಲ್ಲಿಗೆ ಹೋಗ್ತಾ ಇದ್ದೀವಿ, ಎಷ್ಟೊತ್ತಿಗೆ ಪ್ರಸಾದ ಸಿಗುತ್ತೆ, ಯಾವಾಗ ಪುಸ್ತಕ ವಿತರಣೆ ಮಾಡ್ತೀವಿ, ರಾತ್ರಿ ಎಲ್ಲಿ ಉಳ್ಕೊಳ್ತೀವಿ ಅನ್ನೋದು ಏನೂ ಗೊತ್ತಿರಲ್ಲ ನಮಗೆ, ಏನೂ ಪ್ಲ್ಯಾನ್ ಮಾಡೋಕ್ಕಾಗಲ್ಲ.
ಅಂದರೆ ಅಷ್ಟೊಂದು ಶರಣಾಗತ ಭಾವದಿಂದ ಯಾವ್ದಾರ ಒಬ್ಬ ವ್ಯಕ್ತಿ ನಾನು ಇಲ್ಲಿಗೆ ಎಲ್ಲ ಕಡೆ ಹೋಗ್ತಾನೆ, ಆದರೆ ಇಲ್ಲಿ ಊಟ ಸಿಗುತ್ತೆ, ಇಲ್ಲಿ ನಾನು ಮಲಗಬೇಕು, ಇಲ್ಲಿ ನನಗೆ ರೆಸ್ಟ್ ಸಿಗುತ್ತೆ ಅನ್ನೋದನ್ನು ಯೋಚನೆ ಮಾಡದೆ ಯಾವ್ದಾರ ಒಬ್ಬ ವ್ಯಕ್ತಿ ಪ್ರಚಾರ ಮಾಡಿದ್ರೆ ಅವರ ಪ್ರಭುಪಾದ ಹೇಳ್ತಾರೆ, ಅವರ ಪಾದದಲ್ಲಿರುವಂತಹ ಧೂಳನ್ನು ನಾನು ತಗೊಂಡು ನನ್ನ ತಲೆ ಮೇಲೆ ಹಾಕ್ಕೊಳ್ತೀನಿ. ಯಾಕೆ ಅಂತಂದರೆ ದೇವರಿಗೆ ಅವನಿಗಿಂತ ಪ್ರೀತಿ ಪಾತ್ರ ಆದವನು ಯಾರೂ ಇಲ್ಲ, ಅಂಥವನ ಒಂದು ಆಶೀರ್ವಾದ ನನಗೆ ಬೇಕು ಅಂತ ಪ್ರಭುಪಾದ ಹೇಳ್ತಾರೆ. ಅಂಥ ವ್ಯಕ್ತಿಯ ಆಶೀರ್ವಾದ ನನಗೆ ಬೇಕು ಅಂತ ಪ್ರಭುಪಾದ ಹೇಳ್ತಾರೆ. ಮತ್ತು ಈ ಪುಸ್ತಕ ವಿತರಣೆ ಇದು ಅನ್ನೋದು ಏನೋ ಒಂದು ರೀತಿಯಾಗಿ ವ್ಯಾಪಾರವಾಗಿ ಅಂತ ನಡೆದದಲ್ಲ, ಇದಿಲ್ಲ ವ್ಯಾಪಾರಕ್ಕೋಸ್ಕರ ನಡೆದಂಥದ್ದಲ್ಲ. ಇದು ಒಂದು ಪ್ರಾಮಾಣಿಕ ಪ್ರಯತ್ನ. ಬಹಳಷ್ಟು ಜನ ಬರೀತಾರೆ ಪ್ರಭುಪಾದರು ಪುಸ್ತಕ ವಿತರಣೆ ಇದೆಲ್ಲ ಇಸ್ಕಾನಲ್ಲಿ ಮಾಡೋದ್ರ ಬಗ್ಗೆ. ಯಾವುದೇ ಒಬ್ಬ ವ್ಯಕ್ತಿ ಏನೇ ಒಂದು ಬೆನಿಫಿಟ್ ಇಲ್ಲದೆ, ಯಾವುದೇ ಒಂದು ಸ್ವಾರ್ಥ ಇಲ್ಲದೆ ಈಗಿನ ಕಾಲದಲ್ಲಿ ಕೆಲಸ ಮಾಡೋದು ಬಹಳ ಕಷ್ಟ. ಆದರೆ ಆ ಪ್ರಭುಪಾದರು ಏನು ಬ್ರಹ್ಮ ಮಧ್ವ ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಬಂದಂತಹ ಆಚಾರ್ಯರಾಗಿದ್ದಾರೆ, ಈ ಥರ ವ್ಯಕ್ತಿ ಯಾವುದೇ ಒಂದು ಬೆನಿಫಿಟನ್ನು ಎಕ್ಸ್ಪೆಕ್ಟ್ ಮಾಡದೆ ನಿಸ್ವಾರ್ಥ ಭಾವನೆಯಿಂದ ಈ ಶಾಸ್ತ್ರವನ್ನು ಎಲ್ಲರಿಗೆ ತಲುಪಿಸ್ಬೇಕು, ಆ ಮೂಲಕ ಎಲ್ಲರನ್ನ ಉದ್ಧಾರ ಮಾಡಬೇಕು ಅನ್ನೋ ಒಂದು ಗುರಿಯನ್ನು ಇಟ್ಕೊಂಡಿರಲ್ಲ. ಈ ಥರ ಒಬ್ಬ ನಿಸ್ವಾರ್ಥ ವ್ಯಕ್ತಿ ಎಲ್ಲೂ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಂತ ಹೇಳ್ತಾರೆ. ಅವರು ಯಾಕೆ ಇಷ್ಟೆಲ್ಲ ಕಷ್ಟಪಡ್ತಿದ್ರು ಅಂತಂದರೆ, ಇದು ಇವತ್ತು ಬಂದಂತಹ ಕೆಲಸ ಅಲ್ಲ. ಈ ಎಲ್ಲರಿಗೆ ಶಾಸ್ತ್ರಗಳ ಬಗ್ಗೆ ಹೇಳೋದು, ಈ ಪುಸ್ತಕ ವಿತರಣೆ ಮಾಡೋದು, ನಾವು ಅಂದ್ಕೊಂಡಿದ್ದೀವಿ ಇತ್ತೀಚೆಗೆ ಇವ್ರು ಯಾರೋ ಪ್ರಾರಂಭ ಮಾಡಿದ್ದಾರೆ ಅಂತ. ಆದರೆ ಇದು ಇತ್ತೀಚೆಗೆ ಬಂದಂತಹ ಒಂದು ಕೆಲಸ ಅಲ್ಲ. ಇದು ನಮ್ಮ ಪರಂಪರೆಯಿಂದ ಕಾಲದಿಂದ ಬಂದಂಥದ್ದು. ಆಗಿನ ಕಾಲದಲ್ಲಿ ಏನು ಗುರು ಪರಂಪರೆಯಲ್ಲಿ ಗುರುಕುಲದಲ್ಲಿದ್ದಾಗ ಗುರುಗಳು ಬಾಯಿ ಮುಖಾಂತರ ಹೇಳಿ ಅವರ ಮನಸ್ಸಿಗೆ ಹಂಗೆ ಹೇಳ್ತಾ ಇದ್ರೆ ಅವ್ರಿಗೆ ಹಂಗೆ ಎಲ್ಲನೂ ಮನಸ್ಸಿಗೆ ಹೋಗ್ತಾ ಇತ್ತು. ಆ ರೀತಿಯಾಗಿ ಹೇಳ್ಕೊಡೋರು. ಹೋಗ್ತಾ ಹೋಗ್ತಾ ಏನಾಯಿತು ಅಂತ ಅಂದರೆ, ನಮಗೆ ನೆನಪಿನ ಶಕ್ತಿ ಕಡಿಮೆ ಆಗಿದ್ದರಿಂದ ಇದನ್ನು ಎಲ್ಲ ಬರೆದು ಬೇರೆಯವ್ರಿಗೆ ಹಂಚುವಂತೆ ಆಯಿತು. ಚೈತನ್ಯ ಮಹಾಪ್ರಭುಗಳು ಸಹ ಬ್ರಹ್ಮ ಸಂಹಿತ ಮತ್ತು ಕೃಷ್ಣ ಕರ್ಣಾಮೃತ ಅಂತ ಕೆಲವು ಚಿಕ್ಕ ಚಿಕ್ಕ ಪುಸ್ತಕಗಳನ್ನು ಆಗಿನ ಕಾಲದಲ್ಲಿ ಬರೆದು ಅವರೆಲ್ಲರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತಾ ಇದ್ರಂತೆ, ಸ್ವಯಂ ಚೈತನ್ಯ ಮಹಾಪ್ರಭುಗಳು. ಈ ರೀತಿಯಾಗಿ ಪ್ರಭುಪಾದರು ತುಂಬ ಕಷ್ಟಪಟ್ಟು ಪುಸ್ತಕ ವಿತರಣೆ ಬಗ್ಗೆ ಬಹಳ ಪ್ರಾಮುಖ್ಯತೆಯನ್ನು ಕೊಟ್ಟು ಅವರು ಏನು ಮಾಡ್ತಾರೆ, ಇವರೆಲ್ಲ ಟ್ರೈ ಮಾಡ್ತಾರೆ. ಆದರೆ ಪ್ರಾರಂಭದಲ್ಲಿ ನಾವು ಅಂದ್ಕೊಳ್ತೀವಿ ಏನಪ್ಪ ಪ್ರಪಂಚ ತುಂಬ ಲಕ್ಕಿ ಪರ್ಸನ್ ಪ್ರಭುಪಾದರು. ಯಾಕೆ ಅಂತಂದರೆ ಪ್ರಪಂಚಾದ್ಯಂತ ಏನು ನೂರಾರು ದೇವಾಲಯಗಳನ್ನು ಮಾಡಿದ್ದಾರೆ. ನಾವು ಅವ್ರು ನೋಡೋದು ತುಂಬ ಒಳ್ಳೊಳ್ಳೆ ಐಷಾರಾಮಿ ಕಾರಲ್ಲೆಲ್ಲ ಓಡಾಡಿದ್ದಾರೆ, ಒಳ್ಳೊಳ್ಳೆ ದೇವಸ್ಥಾನ ಕಟ್ಟಿದ್ದಾರೆ, ಮತ್ತು ಎಲ್ಲ ಕಡೆ ಪುಸ್ತಕ ವಿತರಣೆ ಮಾಡಿದ್ದಾರೆ, ತುಂಬ ಶಿಷ್ಯರಿದ್ದಾರೆ, ತುಂಬ ಒಬ್ಬ ಅದೃಷ್ಟವಂತ ಅಂತ ಅನ್ನಿಸ್ಬೋದು ಅಂತ ನಾವು ಅಂದ್ಕೊಳ್ಬಹುದು. ಆದರೆ ಅದರಿಂದ ಅವರು ಎಷ್ಟು ಪರಿಶ್ರಮ ಪಟ್ಟಿದ್ದಾರೆ ಅಂತ ಅಂದರೆ, ಪ್ರಾರಂಭದ ದಿನಗಳು ಯಾವ ರೀತಿ ಇದು ಪ್ರಾರಂಭ ಆಯಿತು ಪುಸ್ತಕ ವಿತರಣೆ ಅನ್ನೋದನ್ನು ಒಂದು ಸ್ವಲ್ಪ ನಾವು ಯೋಚನೆ ಮಾಡಿದ್ರೆ, ಪ್ರಭುಪಾದರಿಗೆ ಅವರ ಗುರುಗಳು ಹೇಳಿದಂತಹ ಒಂದು ಮಾತು, ಸಮಯ ಕಡಿಮೆ ಇರೋದ್ರಿಂದ ಸಂಕ್ಷಿಪ್ತವಾಗಿ ಹೇಳಿಬಿಡ್ತೀನಿ. ಅವರ ಗುರುಗಳು ವೃಂದಾವನದ ರಾಧಾಕೊಂಡಕ್ಕೆ ಹೋಗಿದ್ದು ಎಲ್ಲರೂ ನೆನಪಿದೆಯಾ? ರಾಧಾಕೊಂಡದಲ್ಲಿ ಇದ್ದಾಗ ಅವ್ರು ಹೇಳ್ತಾರೆ, ಈ ಬಾಗ್ ಬಜಾರ್ ಮಾರ್ಬಲ್ ಟೆಂಪಲ್ ಇದೆಯಲ್ಲ, ಆ ಟೆಂಪಲ್ ಕಟ್ಟಿದೋಗಿಂದ ಇವರೆಲ್ಲರೂ ಪ್ರತಿಯೊಬ್ಬರು ನನಗೆ ಆ ಕಡೆ ರೂಮ್ ಬೇಕು, ನನಗೆ ಈ ರೂಮ್ ಬೇಕು, ನನಗೆ ಆ ಟೆಂಪಲಲ್ಲಿ ಈ ಪೊಸಿಷನ್ ಬೇಕು, ನಾನು ಅಂಥ ಸೇವೆ ಮಾಡಬೇಕು ಅಂತ ಎಲ್ಲ ಗಲಾಟೆ ಮಾಡ್ತಾರೆ. ಇಟ್ ಈಸ್ ಬೆಟರ್ ಏನು ಮಾಡೋಣ, ಆ ಟೆಂಪಲ್ನ ಮಾರ್ಬಿಟ್ಟು, ಆ ಮಾರ್ಬಲ್ನೆಲ್ಲ ಮಾರ್ಬಿಟ್ಟು ಬರೋ ದುಡ್ಡಲ್ಲಿ ಈ ಭಗವದ್ಗೀತೆ ಪುಸ್ತಕವನ್ನು ಪ್ರಿಂಟ್ ಮಾಡಿ ಎಲ್ಲರಿಗೆ ಕೊಟ್ಬಿಡೋಣ. ನೀನು ಪ್ರಭುಪಾದ ದಯವಿಟ್ಟು ಏನು ಮಾಡು ಅಂತ ಅಂದರೆ, ನಿಮಗೆ ಸ್ವಲ್ಪ ಏನಾದ್ರು ಹಣ ಸಿಕ್ಕಿದ್ರೆ ಪುಸ್ತಕವನ್ನು ಪ್ರಿಂಟ್ ಮಾಡಿಸೋದನ್ನು ಎಲ್ಲರಿಗೆ ವಿತರಣೆ ಮಾಡು. ಯಾಕೆಂದರೆ ಈ ಪುಸ್ತಕ ವಿತರಣೆ ಮಾಡೋದಿದೆಯಲ್ಲ, ಇದು ದೊಡ್ಡ ದೊಡ್ಡ ದೇವಾಲಯಗಳನ್ನು ಕಟ್ಟುವುದಕ್ಕಿಂತ ಬಹಳ ಶ್ರೇಷ್ಠವಾದ ಕೆಲಸ. ಯಾಕೆ ಅಂತಂದರೆ ಇದು ನೇರವಾಗಿ ಒಬ್ಬರ ಹೃದಯಕ್ಕೆ ಹೋಗುತ್ತೆ, ಅವರ ಹೃದಯ ಪರಿವರ್ತನೆ ಮಾಡುತ್ತೆ. ಎಲ್ಲ ಮಾಡಿದ್ಮೇಲೆ ಒಬ್ಬ ವ್ಯಕ್ತಿಯಲ್ಲಿ ಏನೂ ಬದಲಾವಣೆ ಆಗಿಲ್ಲ ಅಂತಂದರೆ ಅದು ಅಷ್ಟೊಂದು ಪ್ರಯೋಜನ ಆಗಲ್ಲ. ಅದನ್ನೇ ಹೇಳ್ತಾರಲ್ಲ, ಸವೈ ಪುಂಸೋ ಪರೋ ಧರ್ಮೋ ಯಥೋ ಭಕ್ತಿರ್ ಅಧೋಕ್ಷಜೆ ಅಹೈತುಕಿ ಅಪ್ರತಿಹತ ಯಯಾತ್ಮ ಸುಪ್ರಸೀದತಿ. ಮನುಷ್ಯ ಏನೆಲ್ಲ ಉಪಾಧಿಗಳನ್ನು, ಕೆಲಸಗಳನ್ನು ಸಾಧಮಾನ ಸತತಿದ್ದೆ ಎಲ್ಲವನ್ನ ಮಾಡಲಿ, ಕೊನೆಗೆ ಅವನಿಗೆ ದೇವರಲ್ಲಿ ಭಕ್ತಿ ಬರಲಿಲ್ಲ ಅಂತಂದರೆ ಶ್ರಮಯೇವ ಹಿ ಕೇವಲಂ, ಅದೆಲ್ಲ ಏನು ವ್ಯರ್ಥ ಪ್ರಯತ್ನ ಅಷ್ಟೇ ಅಂತ ಹೇಳ್ತಾರೆ. ಆ ರೀತಿಯಾಗಿ ನಮ್ಮ ಒಂದು ಈ ಮಧ್ವ ಗೌಡಿಯ ವೈಷ್ಣವ ಪರಂಪರೆಯಲ್ಲಿ ಈ ಲಿಟ್ರೇಚರ್ ಶಾಸ್ತ್ರವನ್ನು ಎಲ್ಲರಿಗೆ ಕೊಡೋದು ಬಹಳ ಪ್ರಮುಖವಾಗಿ ಕನ್ಸಿಡರ್ ಮಾಡಿದ್ರು. ಯಾವಾಗ ಭಕ್ತಿ ಸಿದ್ಧಾಂತ ಸರಸ್ವತಿ ಠಾಕೂರ್ ಈ ಮಾತು ಹೇಳ್ತಾರಲ್ಲ, ದೇವಸ್ಥಾನ ಮಾರಿ ಆದರೂ ಪರವಾಗಿಲ್ಲ, ಆ ಮಾರ್ಬಲ್ಸ್ನ ಮಾರಿ ಆದರೂ ಪರವಾಗಿಲ್ಲ,
ನಾವು ಪುಸ್ತಕವನ್ನು ಎಲ್ಲ ಕಡೆ ವಿತರಣೆ ಮಾಡಬೇಕು ಅಂತ ಹೇಳ್ತಾರಲ್ಲ, ಆಗ ಪ್ರಭುಪಾದರಿಗೆ ತುಂಬ ಮನಸ್ಸಲ್ಲಿ ನಾಟ್ಬಿಡುತ್ತೆ. ಏನು, ನನ್ನ ಗುರುಗಳಿಗೆ ಇದು ಬಹಳ ಇಷ್ಟ. ಇನ್ನೊಂದು ಏನು ಗೊತ್ತಾ, ಈ ಗುರು ಶಿಷ್ಯ ಪರಂಪರೆಯಲ್ಲಿ ಸೀಕ್ರೆಟ್ ಆಫ್ ಸಕ್ಸಸ್ ಏನು ಅಂತ ಅಂದರೆ, ಗುರುವಿನ ಮನಸ್ಸನ್ನು ಅರ್ಥ ಮಾಡ್ಕೊಳ್ಬೇಕಂತೆ. ಗುರು ಏನು ಎಕ್ಸ್ಪೆಕ್ಟ್ ಮಾಡ್ತಿದ್ದಾರೆ ಅಂತ, ಇದು ಬಹಳ ಮುಖ್ಯ. ಅದನ್ನೇ ಯಕ್ಷ ಪ್ರಶ್ನೆಯಲ್ಲಿ, ಯಕ್ಷ ಪ್ರಶ್ನೆ ಕೇಳಬೇಕಾದ್ರೆ ಯುಧಿಷ್ಠಿರನಿಗೆ ಯಕ್ಷ ಪ್ರಶ್ನೆ ಮಾಡ್ತಾನೆ. ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಒಂದು ಪ್ರಶ್ನೆ ಮಾಡ್ತಾರೆ, ಹುಚ್ಚ ಯಾರು, ಯಾರನ್ನು ಹುಚ್ಚ ಅಂತ ಕರಿಬೋದು ಅಂತ ಒಂದು ಪ್ರಶ್ನೆ ಕೇಳ್ತಾರೆ. ಅದಕ್ಕೆ ಯುಧಿಷ್ಠಿರ ಏನು ಉತ್ತರ ಕೊಡ್ತಾರೆ, ಯಾರಾದರೂ ಹೇಳ್ಬೋದಾ? ಹುಚ್ಚ ಅಂತ ಯಾರನ್ನ ಕರಿಬೋದು? ಈಗ ಅನೇಕ ಪ್ರಶ್ನೆ ಕೇಳ್ತಾರೆ. ಮರ್ತ್ಯಾವಳಿಗೆ ಮಾತೆ ಯಾರು, ಇಡೀ ಜಗತ್ತಿಗೆ ಮಾತೆ ಯಾರು ಅಂದರೆ ಗೋವು, ಗೋ ಮಾತೆ ಇಡೀ ಜಗತ್ತಿಗೆ ಮಾತೆ ಅಂತ ಹೇಳ್ತಾರೆ. ನಿಜವಾಗ್ಲೂ ದರಿದ್ರ ಯಾರು ಅಂದರೆ ಅಂತ ಎಲ್ಲ ಅನೇಕ ಪ್ರಶ್ನೆಗಳನ್ನು ಕೇಳಿದಾಗ ಒಂದು ಪ್ರಶ್ನೆ, ಹುಚ್ಚ ಅಂತ ಯಾರನ್ನ ಕರೀತಾರೆ ಅಂತ ಯಕ್ಷ ಪ್ರಶ್ನೆ ಮಾಡ್ತಾನೆ. ಆಗ ಯುಧಿಷ್ಠಿರ ಉತ್ತರ ಕೊಡ್ತಾರೆ. ಯಾರಾದ್ರು ಹೇಳ್ಬೋದಾ ಏನು ಉತ್ತರ ಕೊಡ್ತಾರೆ ಅಂತ, ಯಾರನ್ನ ಹುಚ್ಚ ಅಂತ ಕರೀತಾರೆ ಅಂತ? ಅದು ತುಂಬ ಆಶ್ಚರ್ಯ ಏನು ಅಂತ ಕೇಳಿದಾಗ, ತುಂಬ ಆಶ್ಚರ್ಯ, ಈ ಜಗತ್ತಲ್ಲಿ ತುಂಬ ಆಶ್ಚರ್ಯ ಏನು ಅಂತ ಅಂದರೆ, ಅವನು ಸತ್ತ, ಇವನು ಸತ್ತ, ಇವನು ಸತ್ತ, ಅವನು ಸತ್ತ, ನಾನು ಮಾತ್ರ ಭದ್ರವಾಗಿ ಇಲ್ಲೇ ಇರ್ತೀನಿ ಅಂತ ನಾವು ಭಾವಿಸಿದ್ದೀವಲ್ಲ, ಅದು ನಿಜವಾಗ್ಲೂ ಈ ಜಗತ್ತಿನಲ್ಲಿ ವಿಸ್ಮಯ, ಆಶ್ಚರ್ಯ. ಇದು 7th 8th ವಂಡರ್ ಅಂತ ಏನೋ ಅಂತಾರಲ್ಲ, ಆ ಥರ ವಂಡರ್ ಆಫ್ ದಿಸ್ ವರ್ಲ್ಡ್. ಆದರೆ ಹುಚ್ಚ ಅಂತ ಯಾರನ್ನ ಕರೀತಾರೆ ಅಂತ ಅಂದರೆ, ಯಾರು ಹೇಳ್ಬೋದಾ? ಗುರುವರಿಯದನೆ ಮರುಳ ಅಂತ ಹೇಳ್ತಾರೆ. ಯಾರು? ಗುರುವನ್ನು ಯಾರು ನಿಜವಾಗ್ಲೂ ಅರ್ಥ ಮಾಡ್ಕೊಂಡಿಲ್ಲ ಅವನು ಹುಚ್ಚ. ಬೇರೆ ಎಲ್ಲ ಹುಚ್ಚರು, ನಿಮಾನ್ಸ ಸಿಕ್ಕವರೆಲ್ಲ ಹುಚ್ಚರಲ್ಲ. ಇಲ್ಲಿ ಓಡಾಡ್ತಾ ಇರೋದು ಅನೇಕರು ಹುಚ್ಚರು ಇರ್ತಾರೆ. ಅವ್ರು ಅಂದ್ಕೊಂಡಿದ್ರೆ ನಾನು ಗುರುಗಳನ್ನ ಭಾಳ ಚೆನ್ನಾಗಿ ತಿಳುವಳಿಕೆ ಪಡ್ಕೊಂಡಿದ್ದೀನಿ, ಅವ್ರಿಗೆ ಭಾಳ ಸೇವೆ ಮಾಡ್ತಾಯಿದ್ದೀನಿ ಅಂತ. ಆದರೆ ಅವರು ಏನು ಎಕ್ಸ್ಪೆಕ್ಟ್ ಮಾಡ್ತಾ ಇದ್ದಾರೆ, ನಾನು ಏನು ಮಾಡ್ತಾಯಿದ್ದೀನಿ ಅನ್ನೋದು ಬಹಳ ಮುಖ್ಯ. ಪ್ರಭುಪಾದರು ಇದೊಂದು ಮಾತನ್ನು ಬಹಳ ಗಟ್ಟಿಯಾಗಿ ಹಿಡ್ಕೊಂಡ್ಬಿಟ್ರು. ಯಾಕೆ ಅಂತಂದರೆ ಒಂದು ಉದಾಹರಣೆ ಹೇಳ್ತಾರೆ. ಗುರುಗಳು ಹೇಳ್ತಾರಂತೆ, ನನಗೆ ಪೊಂಗಲ್ ಮಾಡಿ ಕೊಡಪ್ಪ ಅಂತ ಶಿಷ್ಯನಿಗೆ ಹೇಳ್ತಾರಂತೆ. ಪೊಂಗಲ್ ಮಾಡೋದು ಹೇಗೆ ಒಂಚೂರು ಎಕ್ಸ್ಪ್ಲೈನ್ ಮಾಡಿ ಗುರುಗಳೇ ಅಂತ ಕೇಳಿದಾಗ ಅವ್ರು ಹೇಳ್ತಾರೆ, ಏನಿಲ್ಲಪ್ಪ, ಮಡಿಕೆ ಇಡು, ಆಮೇಲೆ ರೈಸ್ ಅನ್ನ ಹಾಕು, ನೀರು ಹಾಕು, ಬೇಯಿಸು, ಬೆಲ್ಲ ಹಾಕು, ಸ್ವಲ್ಪ ತುಪ್ಪ ಹಾಕು, ಚೆನ್ನಾಗಿ ಕಲಿಸ್ತಾ ಇರೋದು ಬಹಳ ಮುಖ್ಯ. ಯಾಕೆಂದರೆ ತಲೆ ಹಿಡಿದು ಚೆನ್ನಾಗಿ ಕಲಿಸ್ತಾ ಇರು, ಆಮೇಲೆ ತಂದುಕೊಡು ಅಂತ. ಶಿಷ್ಯ ಗುರುಗಳು ಹೇಳಿದ್ರಲ್ಲ ಅಂತ ಅಂದ್ಬಿಟ್ಟು ಏನು ಮಾಡ್ತಾನೆ, ಒಲೆ ಹಚ್ತಾನೆ. ಒಲೆಗೆ ಏನು ಮಾಡ್ತಾನೆ, ಅಕ್ಕಿ ಹಾಕ್ತಾನೆ, ಅವಾಗವಾಗ ಒಂಚೂರು ನೀರು ಹಾಕ್ತಾನೆ, ಬೆಲ್ಲ ಹಾಕ್ತಾನೆ, ಅದ್ರ ಮೇಲೆ ಮಡಿಕೆ ಇಡ್ತಾನೆ, ಚೆನ್ನಾಗಿ ತಿರುಗಿಸ್ತಾ ಇರ್ತಾನೆ. ಸೌಟಲ್ಲಿ ತಿರ್ತಾರೆ, ಸೌಟ್ಗೆ ಏನು ಬರ್ತದೆ? ಸೌಟಲ್ಲಿ ತಿರುಗಿಸ್ತಾ, ಖಾಲಿ ಮಡಿಕೆ ತಿರುಗಿಸ್ತಾರೆ, ಸೌಟಲ್ಲಿ ಏನು ಬರ್ತದೆ? ಮಣ್ಣು ಬರ್ತದೆ. ತಗೊಳ್ಳಿ ಗುರುಗಳೇ ಪೊಂಗಲ್ಲು ಅಂತ ಹೋಗಿ ಕೊಡ್ತಾನೆ. ಅಂದರೆ ಗುರುಗಳು ಏನು ಹೇಳ್ತಿದ್ದಾರೆ, ನಾನು ಏನು ಕೇಳಿಸ್ಕೊಳ್ತಾ ಇದ್ದೀನಿ, ಅವರು ಪೊಂಗಲ್ ಮಾಡೋದ್ರೆ ನಾನು ಖುಷಿಯಿಂದ ಮಾಡಿ ನನ್ನ ಗುರುಗಳಿಗೆ ಕೊಟ್ಟಿದ್ದೀನಿ ಅಂತ ಅಂದ್ಕೊಂಡು ನಾನು ಏನು ಕೊಟ್ಟಿರ್ತೀನಿ ಅಂದರೆ ಮಣ್ಣು ಕೊಟ್ಟಿರ್ತೀನಿ ಅಷ್ಟೇ. ಆ ಥರ ಅವರು ತುಂಬ ಸೀರಿಯಸ್ ಆಗಿ ಹೇಳ್ತಾರೆ. ಈಗಿನ ಜಗತ್ತಿನಲ್ಲಿ ಯಾರಿಗೂ ಶಾಸ್ತ್ರಜ್ಞಾನ ಇಲ್ಲ. ತುಂಬ ಒಂದು ಏನಂತಾರೆ, ಚಕ್ರವ್ಯೂಹ ರಚನೆ ಮಾಡಿಬಿಟ್ಟು ಯಾರಿಗೂ ತಿಳುವಳಿಕೆ ಇಲ್ದಂಗೆ ಮಾಡಿಬಿಟ್ಟಿದ್ದಾರೆ. ದಯಮಾಡಿ ಈ ಪುಸ್ತಕಗಳನ್ನು ಎಲ್ಲರಿಗೆ ತಲುಪುವಂತೆ ಮಾಡುವಂಥ ಪ್ರಭುಪಾದರನ್ನು ಕೇಳ್ಕೊಳ್ತಾರೆ. ಆ ರೀತಿ ಕೇಳ್ಕೊಂಡಾಗ ಏನಾಗುತ್ತೆ, ಪ್ರಭುಪಾದರು ತುಂಬ ಅದನ್ನು ಗಟ್ಟಿಯಾಗಿ ತಗೊಳ್ತಾರೆ. ಪ್ರಾರಂಭ ದಿನಗಳಲ್ಲಿ ತುಂಬ ಕಷ್ಟಪಡ್ತಾರೆ. ಡೆಲ್ಲಿಯಲ್ಲಿ ಫಸ್ಟು ಬ್ಯಾಕ್ ಟು ಗಾಡೆಡ್ ಮ್ಯಾಗ್ಝಿನನ್ನು ಅವರು ಪ್ರಿಂಟ್ ಮಾಡಬೇಕಾದ್ರೆ ವೃಂದಾವನದಿಂದ ನಡ್ಕೊಂಡು ಹೋಗ್ತಾ ಇರ್ತಾರೆ. ನಡ್ಕೊಂಡೋಗಿ ಅಲ್ಲಿ ಆ ಪ್ರಿಂಟಿಂಗ್ ಪ್ರೆಸ್ನಲ್ಲಿ ಅವರು ಪ್ರಿಂಟಿಂಗ್ ಮಾಡ್ತಾ ಇರ್ಬೇಕಾದ್ರೆ ಅವರು ಕುಮಾರ್ ಜೈನ್ ಅಂತ ಅವ್ರು ಬಂದು ಕೇಳ್ತಾರೆ, ತುಂಬ ಸುಸ್ತಾದಂಗೆ ಕಾಣ್ತಾರೆ, ಏನಾದ್ರು ತಿಂದಿದ್ದೀರಾ ಅಂತ. ಅಂದರೆ ಪ್ರಭುಪಾದ್ ಇವಾಗ ಎಷ್ಟು ಅಂದರೆ ಜಗತ್ತಿನಲ್ಲಿರೋ ಎಲ್ಲ ಟೆಂಪಲ್ಸ್ಗೆ ತಗೊಂಡ್ರೆ ಕೋಟಿ ಕೋಟಿ ಒಡೆಯ. ಆದರೆ ಆ ದಿನ ಏನಾದ್ರು ತಿಂದಿದ್ದೀರಾ ಅಂತಂದರೆ ಅವ್ರು ಏನೂ ಮಾತಾಡಲ್ವಂತೆ. ಏನು ಮಾಡಲ್ಲ ಅಂದರೆ ನಾನು ತಿಂದಿದ್ದೀನಿ ಅಂತೆಲ್ಲ ತಿಂದಿಲ್ಲ, ಈ ತಿಂದಿಲ್ಲ ಅಂತ ಇಂಡೈರೆಕ್ಟಾಗಿ ಅವ್ರು ಹೇಳಿ ಏನೂ ತಿಂದಿಲ್ಲ ಅಂತ. ಯಾಕೆ ಅಂತಂದರೆ ಅವರು ಊಟ ಮಾಡೋ ದುಡ್ಡನ್ನು ಉಳಿಸಿ ಅದನ್ನು ಪ್ರಿಂಟಿಂಗ್ಗೆ ಅವರೇ ಸ್ವತಃ ಮಾಡ್ತಿದ್ರಂತೆ. ಪ್ರಾರಂಭ ದಿನಗಳಲ್ಲಿ ಅವರೇ ಪೇಪರ್ ತರೋದು, ಅವರೇ ಪ್ರಿಂಟ್ ಮಾಡೋದು, ಅವರೇ ಎಡಿಟ್ ಮಾಡೋದು, ಅವರೇ ಪಬ್ಲಿಷ್ ಮಾಡೋದು, ಅವರೇ ಡಿಸ್ಟ್ರಿಬ್ಯೂಷನ್ ಮಾಡೋದು, ಎಲ್ಲ ಒಬ್ಬ ವ್ಯಕ್ತಿ ಎಲ್ಲ ಕೆಲಸ. ಇದಿಷ್ಟೆಲ್ಲ ಮಾಡಿದ್ರೂ ತುಂಬ ಸಕ್ಸಸ್ ಕಾಣ್ತಿಲ್ಲ. ಏನು ಮಾಡಿದ್ರು ಇದಾಗಿಲ್ಲ. ಆಗ ಕುಮಾರ್ ಜೈನ್ ಹೇಳ್ತಾರೆ, ಅಪ್ಪ ಇಷ್ಟೆಲ್ಲ ತಲೆ ಕೆತ್ಕೊಂಡೆಲ್ಲ ಮಾಡ್ತಾಯಿದ್ದೀರಾ, ಯಾಕೆ ಬಿಟ್ಬಿಡಿ, ಯಾರು ಇದ್ರ ಬಗ್ಗೆ ಯಾಕೆಂದರೆ ಎಷ್ಟೊಂದು ಸರಿ ಡೆಲ್ಲಿಲಿ ಅವರು ಇದನ್ನು ವಿತರಣೆ ಮಾಡ್ಬೇಕಾದ್ರೆ ತಲೆ ಸುತ್ತಿ ಎಲ್ಲ ಕಡೆ ಬಿದ್ದೋಗಿದ್ದಾರೆ ಪ್ರಭುಪಾದರು. ಯಾಕೆ ಇಷ್ಟೆಲ್ಲ ತಲೆ ಕೆತ್ಕೋತಿ ಇದೆಲ್ಲ ಮಾಡ್ತೀಯಾ ಅಂತ ಹೇಳಿದಾಗ ಅವ್ರು ಹೇಳ್ತಾರೆ, ಇದು ಸಕ್ಸಸ್ ಆಗಲಿ ಆಗದೆ ಹೋಗಲಿ, ಆದರೆ ನನ್ನ ಗುರುಗಳ ಮಾತಿದೆಯಲ್ಲ
ಇದನ್ನು ನಾನು ಜೀವನ ಪರ್ಯಂತ ನಡೆಸ್ಕೊಡ್ತೀನಿ, ನಾನು ಸಕ್ಸಸ್ ಆಗಿಲ್ಲ ಅಂತ ಎಷ್ಟೊಂದು ಜನ ಅವ್ರಿಗೆ ಹೇಳ್ತಾರೆ, ನೀನೊಬ್ಬ ಕೊಳ್ತೋಗಿರುವಂತಹ ಗೃಹಸ್ಥ, ಕೊಳ್ತೋಗಿರುವಂಥ ಸನ್ಯಾಸಿ, ನೀನು ಒಬ್ಬ ಅಪ್ರಯೋಜಕ ಅಂತ ಎಲ್ಲ ಬೈತಿರ್ತಾರೆ. ಆದರೂ ಇಡೀ ಜಗತ್ತೇ ಉಲ್ಟಾ ಆದರೂ ಪರವಾಗಿಲ್ಲ, ನಾನು ಮಾತ್ರ ಈ ಕೆಲಸವನ್ನು ಯಾವತ್ತೂ ಬಿಡೋದಿಲ್ಲ ಅಂತ ಅವರು ಅದೇ ಸಮ ತುಂಬ ಪರಿಶ್ರಮ ಪಡ್ತಿರ್ತಾರೆ. ಪ್ರಾರಂಭ ದಿನಗಳಲ್ಲಿ ಅಷ್ಟೊಂದು ಸಕ್ಸಸ್ ಕಾಣೋದಿಲ್ಲ. ನಂತರ ಅವರು ಅಮೇರಿಕಾಗೆ ಹೋಗ್ತಾರೆ. ಅಮೇರಿಕಾದಲ್ಲಿ ಸಾಕಷ್ಟು ಪುಸ್ತಕಗಳನ್ನು ವಿತರಣೆ ಮಾಡೋಕ್ಕೆಲ್ಲ ಟ್ರೈ ಮಾಡ್ತಾರೆ. ಎಷ್ಟೇ ಟ್ರೈ ಮಾಡಿದ್ರು ಅದು ಅಷ್ಟು ತುಂಬ ಸ್ಟ್ರಗಲ್ಸ್ ಇರುತ್ತೆ. ಯಾಕಂದರೆ ಬೇರೆ ಪ್ರಿಂಟಿಂಗ್ ಪ್ರೆಸ್ಗೆ ಇವರೆಲ್ಲ ಬರೆದ್ರೂ ಸಹ ಬೇರೆ ಪ್ರಿಂಟಿಂಗ್ ಪ್ರೆಸ್ಗೆ ಕೊಡಬೇಕು, ಅವರು ಪ್ರಿಂಟ್ ಮಾಡಿ ಕೊಡಬೇಕು. ಆದರೆ ಸಾಕಷ್ಟು ಅವ್ರು ಎಕ್ಸ್ಪೆಕ್ಟ್ ಮಾಡೋಷ್ಟು ದುಡ್ಡನ್ನು ಇವ್ರ ಕೈಲಿ ಕೊಡೋದಕ್ಕಾಗೋದಿಲ್ಲ. ಇವ್ರೇನು ಮಾಡ್ತಾರೆ, ಇವರೇ 2 ಚಿಕ್ಕ ಪ್ರಿಂಟಿಂಗ್ ಮಷಿನ್ಸನ್ನೆಲ್ಲ ಇಟ್ಕೊಂಡಿರ್ತಾರೆ. ಅದರಿಂದ ಬರೋ ಪ್ರಿಂಟಿಂಗ್ ಇದೆಯಲ್ಲ, ಅದರಿಂದ ಸಾಕಷ್ಟು ಎಲ್ಲರಿಗೆ ಡಿಸ್ಟ್ರಿಬ್ಯೂಷನನ್ನು ಮಾಡೋಕ್ಕಾಗ್ತಿರಲ್ಲ. ಈ ಥರ ಮಾಡಿ ಏನಾಗುತ್ತೆ ಅಂದರೆ, ಜಪಾನ್ ಕಂಪ್ನಿ ಡಾಯ್ ನಿಪಾನ್ ಅಂತ ಒಂದಿದೆ, ಅವ್ರಿಗೆ ಸಾಲನೇ ತೀರ್ಸೋಕ್ಕಾಗಲ್ಲ ಪ್ರಿಂಟಿಂಗ್ ಕಾಸ್ಟ್ನ. ಪ್ರಭುಪಾದ ಏನು ಮಾಡ್ತಾರೆ, ಆಮೇಲೆ ಕೃಷ್ಣ ಬುಕ್ ಬರೀತಾರೆ. ಇಷ್ಟೆಲ್ಲ ತುಂಬ ಸಾಲ ಅವರು ಅಂದರೆ ಆ ಡಾಯ್ ನಿಪಾನ್ ಕಂಪ್ನಿಗೆ ಮತ್ತು ಇವ್ರಿಗೆ ಏನಾದರೂ ಒಂದು ಒಪ್ಪಂದ ಆಗಿರುತ್ತೆ, 20,000 ಪುಸ್ತಕಗಳನ್ನು ನೀನು ತಿಂಗಳಿಗೆ ತಗೊಂಡ್ರೆ ಪ್ರಿಂಟ್ ಮಾಡ್ತೀನಿ, ನೀನು ಡಿಸ್ಟ್ರಿಬ್ಯೂಟ್ ಮಾಡೋದೇ 500 ಬುಕ್ಕು, ನಾನು ಅದಕ್ಕೋಸ್ಕರ ನಾನು ಎಂಟೈರ್ ಪ್ರಿಂಟಿಂಗ್ ಪ್ರೆಸ್ನ ಯುಟಿಲೈಸ್ ಮಾಡೋಕ್ಕಾಗಲ್ಲ ಅಂತ ಅಂದಾಗ ಪ್ರಭುಪಾದ ಯೋಚನೆ ಮಾಡ್ತಿರೋದು 500. ಆಲ್ ಆಫ್ ಎ ಸಡನ್ 20,000 ಟಾರ್ಗೆಟ್ ಕೊಟ್ಟರೆ ಹೆಂಗೆ ಮಾಡೋಕ್ಕಾಗತ್ತೆ? ಅವರು ಪರವಾಗಿಲ್ಲ ಅಂದ್ಬಿಟ್ಟು 20,000 ಪ್ರಿಂಟ್ ಮಾಡಿ ಅಂತ ಕೊಡೋಕೆ ಹೋದರೆ ಅಲ್ಲೂ ಫೇಲ್ಯೂರೇ. ಅವ್ರಿಗೆ ದುಡ್ಡೇ ಕಟ್ಟೋಕ್ಕಾಗೋದಿಲ್ಲ, ಭಾಳ ಬೇಜಾರಾಗುತ್ತೆ. ಆಮೇಲೆ ಕೊನೆಗೆ ಆ ಕೃಷ್ಣ ಬುಕ್ಕು, ಈಗ ಕೃಷ್ಣ ದೇವೋತ್ತಮ ಪರಮಪುರುಷ ಅಂತ ಇದೆಯಲ್ಲ, ಆ ಕೃಷ್ಣ ಬುಕ್ಕನ್ನು ಬರೀತಾರೆ. ಅಲ್ಲಿಂದ ಹೇಳ್ತಿರಲ್ಲ, ಒಂದು ಹೊಸ ಅಲೆ, ಒಂದು ಹೊಸ ಕ್ರಾಂತಿ ಶುರುವಾಗುತ್ತೆ. ಕೃಷ್ಣ ಪುಸ್ತಕವನ್ನು ಬರೀತಾರೆ, ತುಂಬ ಪರಿಶ್ರಮ ಪಟ್ಟು. ಮತ್ತು ಅಲ್ಲಿರೋ ಪೇಂಟಿಂಗ್ಸ್ ಇದೆಯಲ್ಲ ತುಂಬ ಚೆನ್ನಾಗಿದೆ, ಬಹಳ ಚೆನ್ನಾಗಿ ಅಲ್ಲಿರೋಂತಹ ವಿದೇಶಿಯರು, ಪ್ರಭುಪಾದರ ಶಿಷ್ಯರು, ಈಗ ನಾವು ನೋಡ್ಬೋದು ಇಡೀ ಜಗತ್ತಿನಾದ್ಯಂತ ಭಾರತದವರು ಸಹ ಆ ಚಿತ್ರಗಳನ್ನೇ ನಾವೆಲ್ಲ ಉಪಯೋಗಿಸ್ತೀವಿ. ನಾವು ಅಂದ್ಕೊಂಡು ನಾವು ಭಾಳ ಭಕ್ತರು ಅಂತ. ಆದರೆ ಅವರು ಎಷ್ಟು ಚೆನ್ನಾಗಿ ಬರೆದವರನ್ನ ಪ್ರಭುಪಾದ ಹೇಳ್ತೀವಿ, ನೀವೆಲ್ಲ ಬರೆದಿದ್ದೀರಲ್ಲ, ನೀವು ನೋಡಿದ್ದೀರಪ್ಪ ಅದಕ್ಕೆ ಬರೆದಿದ್ದೀರಾ ಅಂತ. ಏನು ಹೇಳಿ, ನೀವೆಲ್ಲ ನಿಜವಾಗಿ ನೋಡಿದ್ದೀರಾ ಅಂದರೆ ಅವರೆಲ್ಲ ವೈಕುಂಠದಲ್ಲಿ ಇದ್ದಂಥವ್ರು, ಇದು ನಾವು ಬರೆಯೋಕ್ಕೆ ಬಂದಿರೋರು, ನೀವೆಲ್ಲ ನೋಡಿದ್ದೀರಾ, ನೋಡಿದ್ದನ್ನು ಬರಿತಾ ಇದ್ದೀರಾ ಅಂತ ಹೇಳ್ತಾರೆ. ಇದರ ಬಹಳ ಚೆನ್ನಾಗಿ ಎಲ್ಲ ಮಾಡ್ತಾರೆ. ಮಾಡಿದ್ಮೇಲೆ ಮತ್ತೆ ಆ ಕಂಪ್ನಿನ ಕೇಳ್ತಾರೆ ಇದೊಂದು ಬುಕ್ನ ಪ್ರಿಂಟ್ ಮಾಡಿಕೊಡು ಅಂತ. ಅಪ್ಪ ನೀನು ಹಳೆ ಬಾಕಿನೇ ತೀರ್ಸಿಲ್ಲ, ಬ್ಯಾಕ್ ಟು ಗಾಡೆಡ್ ಮ್ಯಾಗ್ಝಿನ್ದು 20,000 ಪಬ್ಲಿಕೇಶನ್ಸ್ ಯಾವಾಗಲೂ ಆ ಬಾಕಿನೇ ತೀರ್ಸಿಲ್ಲ, ಈ ಬುಕ್ನ ನಾವು ಪ್ರಿಂಟ್ ಮಾಡೋದಿಲ್ಲ ಅಂತ ಹೇಳ್ತಾರೆ. ಆಗ ಲಂಡನ್ನಲ್ಲಿ ಜಾರ್ಜ್ ಹ್ಯಾರಿಸನ್ ಇರ್ತಾರಲ್ವ, ಅವ್ರಿಗೆ ಶ್ಯಾಮಾನಂದ ಪ್ರಭುನ, ಶ್ಯಾಮ್ ಸುಂದರ್ ಪ್ರಭುನ ಅವ್ರಿಗೆ ಪ್ರಭುಪಾದ ಹೇಳ್ತಾರೆ, ಇವನು $19,000 ಏನೋ ಒಂದು ಸಾಲ ಐತೆ, ಅದು ತೀರ್ಸೋವರೆಗೂ ಏನೋ ಅವನು ಕೃಷ್ಣ ಬುಕ್ಕನ್ನು ಪ್ರಿಂಟ್ ಮಾಡಲ್ಲ ಅಂತ ಹೇಳ್ತಾನೆ. ನೀನು ಹೋಗಿ ಜಾರ್ಜ್ ಹ್ಯಾರಿಸನ್ನ $19,000 ಕೊಡಬೇಕಂತೆ ಅಂತ ಕೇಳು ಅಂತ ಹೇಳ್ತಾರೆ. ಶ್ಯಾಮ್ ಸುಂದರ್ ಪ್ರಭುಗೆ ಭಾಳ ಒಂಥರ ಆಶ್ಚರ್ಯ ಆಗುತ್ತೆ. ಏನು ಅಂದರೆ, ಇತ್ತೀಚೆಗೆ ಪರಿಚಯ ಆಗಿದ್ದಾರೆ ಅವ್ರನ್ನ. ಏಕಾಏಕಿ ಹೋಗಿ $19,000 50 years ಬ್ಯಾಕ್ ಅಂತ ಅಂದರೆ ಅದು ಆಲ್ಮೋಸ್ಟು ಒಂದು ಈಗಿನ ವ್ಯಾಲ್ಯೂಗೆ ಒಂದು 50-60 ಲಕ್ಷ ರೂಪಾಯಿ. ಯಾರಾದರೂ ಒಂದು 3-4 ವಾರದಿಂದ ದೇವಸ್ಥಾನಕ್ಕೆ ಬರ್ತಾರೆ ಅದ್ರೊಟ್ಟು ಪ್ರಭುಪಾದ ಹೇಳಿದರೆ 60 lakhs ಕೊಡಬೇಕು ಅಂತಂದರೆ ಅವ್ನು ನೀನು ಬೇಡ, ನೀನು ಸವಾಸನ ಬೇಡ ಅಂತ ಹೋಗ್ಬಿಡ್ತಾನೆ. ಅದು ಭಾಳ ಕಷ್ಟ. ಪ್ರಭುಪಾದ ಹೇಳ್ತಾರೆ, ನನ್ನ ಮಾತು ಮೇಲೆ ನಂಬಿಕೆ ಇಡು, ಈ ಬುಕ್ನ ಬ್ಲೂ ಪ್ರಿಂಟ್ ತೊಗೊಂಡಾಗ ಅವ್ನು ತೋರಿಸು, ಕೊಟ್ಟರೆ ಕೊಡಲಿ, ಬಿಟ್ಟರೆ ಹೆಂಗಿರು ಸೋತಿದ್ದೀವಿ, ಇನ್ನೇನು ಮತ್ತೆ ಅವಮಾನ ಎಲ್ಲ ಅನುಭವಿಸ್ಬಿಟ್ಟಿದ್ದೀವಿ, ಏನಾಗುತ್ತೋ ಎಲ್ಲ ಅವಮಾನ ಅನುಭವಿಸಿದ್ದೀವಿ, ಎಲ್ಲ ಸೋತ್ಬಿಟ್ಟಿದ್ದೀವಿ, ಮತ್ತೆ ಮಾಡೋದೇನೈತಿ ಇನ್ನು ಹೊಸ್ದಾಗ ಅವಮಾನ ಅನುಭವಿಸೋದು ಇಲ್ಲ ಅಂತ ಹೇಳ್ತಾರೆ. ಅಷ್ಟೇ ಕೇಳು ಅಂತ ಹೇಳ್ತಾರೆ. ಅವನು ಆ ಬುಕ್ಕನ್ನು ನೋಡಿ ಕೆಲವನ್ನ ಎಲ್ಲ ಓದ್ಬಿಟ್ಟು ಆ ಪ್ರಿಂಟಿಂಗ್ಸ್ ಅದೆಲ್ಲ ನೋಡಿದ ತಕ್ಷಣ $19,000 ಚೆಕ್ ಬರೆದು ಕೊಟ್ಬಿಡ್ತಾನೆ. ಜಾರ್ಜ್ ಹ್ಯಾರಿಸನ್ ಫೇಮಸ್ ಸಿಂಗರ್, $19,000 ಚೆಕ್ ಬರೆದು ಕೊಟ್ಬಿಡ್ತಾನೆ. ತೊಗೊಂಡೋಗಿ ಡಾಯ್ ನಿಪಾನ್ ಕಂಪ್ನಿಗೆ ಕೊಟ್ಬಿಟ್ಟು ಪ್ರಿಂಟ್ ಮಾಡು ಅಂತ ಹೇಳ್ತಾರೆ. ಪ್ರಿಂಟ್ ಮಾಡ್ತಾರೆ, ಶಿಪ್ಪಲ್ಲಿ ಬರುತ್ತೆ ಲಾಟ್ ಗಟ್ಟಲೆ, ಏನು ಥೌಸಂಡ್ಸ್ ಆಫ್ ಕೃಷ್ಣ ಬುಕ್ಸು ಅಮೇರಿಕಾಗೆ ಬರುತ್ತೆ. ಬಂದು ನೋಡ್ತಾರೆ, ಎಲ್ಲ ಅಂಗಡಿಗಳಿಗೆ, ಸ್ಟಾಲ್ಸ್ಗೆ ಎಲ್ಲ ಕೊಡ್ತಾರೆ, ಆದ್ರೂ ಮತ್ತೆ ವಿತರಣೆ ಆಗ್ತಾಯಿಲ್ಲ. ಇವ್ರಿಗೆ ಇವತ್ತು ಏನಾಯಿತು, ಸೋತೋದು, ಇವತ್ತು ಆಗಲ್ಲ ನನ್ನ ಕೈಲಿ ಅಂದ್ಬಿಟ್ಟು ಕೊನೆ ನಮಸ್ಕಾರ ಕೃಷ್ಣನಿಗೆ ಹಾಕಿಬಿಡ್ತಾರೆ. ಕೃಷ್ಣ, ನನ್ನೆಲ್ಲ ಪ್ರಯತ್ನಗಳಿಂದ ನಾನೇನಾಗಿದ್ದೀನಿ, ಇವತ್ತು ಸೋತೋಗಿದ್ದೀನಿ, ನನಗೆ ನಿನ್ನ ಶರಣಾಗತಿ ಬಿಟ್ಟರೆ ಬೇರೆ ಏನೂ ಗತಿ ಇಲ್ಲ. ನಾನು ಯಾಕೆ ನಿನಗೆ ಶರಣಾಗತಿ ಆಗ್ತಿದ್ದೀನಿ ಅಂದರೆ, ಈ ಜಗತ್ತಲ್ಲಿ ನಿನಗಿಂತ ದೊಡ್ಡ ಮಾಂತ್ರಿಕ ಅಂದರೆ ಏನು ಬೇಕಾದ್ರೂ ಮಾಡೋ ಶಕ್ತಿ ಇದೆಯಲ್ಲ, ನಿನಗಿಂತ ದೊಡ್ಡ ಮಿಸ್ಟಿಕ್ ಮಾಂತ್ರಿಕ ಯಾರೂ ಇಲ್ಲ, ಕೊನೆ ಶರಣಾಗತಿ ಮಾಡ್ತಿದ್ದೀನಿ ಅಂತ ಹೇಳಿ ನಮಸ್ಕಾರ ಮಾಡಿ ಟ್ರಕ್ಕಲ್ಲಿ ಲೋಡ್ ಮಾಡಿ ಕಳಿಸ್ತಾರೆ. ಬುಕ್ಸ್ ಎಲ್ಲ ಲೋಡ್ ಮಾಡಿ ಕಳಿಸ್ತಾರೆ. ಎಲ್ಲ ಕಡೆ ಓಡಾಡ್ತಾರೆ, ಓಡಾಡಿ ಏನು ಓಡಾಡಿ ಎಲ್ಲೂ ಬುಕ್ಕೇ ಹೋಗಲ್ಲ. ಅವತ್ತು ಕೊನೆಗೆ ಬರ್ಬೇಕಾದ್ರೆ ಡಿವೋಟಿಸ್ ಏನು ಮಾಡ್ತಾರೆ, ವಾಪಸ್ ಬರೋಕ್ಕೆ ಟ್ರಕ್ಕಲ್ಲಿ ಫ್ಯೂಯಲ್ ಇರಲ್ಲ, ಗ್ಯಾಸ್ ಫಿಲ್ ಮಾಡಬೇಕಾಯ್ತದೆ, ದುಡ್ಡಿಲ್ಲ, ಟ್ರಕ್ ವಾಪಸ್ ದೇವಸ್ಥಾನ ತಗೊಂಡು ಹೋಗೋಕ್ಕಾಗಲ್ಲ. ಅದಕ್ಕೇನು ಮಾಡ್ತಾರೆ, ಫ್ಯೂಯಲ್ ಸ್ಟೇಷನ್ಗೆ ಹೋಗ್ತಾರೆ,
ದೇವ್ರು ಇಟ್ಟಂಗೆ ಆಗ್ಬಿಡಲಿ, ಫ್ಯೂಯಲ್ ತುಂಬಿಸಿ ಫಸ್ಟು ಅಂತ ಹೇಳ್ಬಿಟ್ಟು ಫ್ಯೂಯಲ್ ಎಲ್ಲ ತುಂಬಿಸ್ತಾರೆ. ತುಂಬಿಸಿದ್ಮೇಲೆ ಇಷ್ಟಾಯ್ತು ಕಾಸು ಬಿಡಿದ್ರೆ ಕಾಸಿಲ್ಲ, ಬುಕ್ ಐತೆ ಅಂತ ತೋರಿಸ್ತಾರೆ. ನೋಡಿ ಬುಕ್ಕೆಲ್ಲ ಚೆನ್ನಾಗೈತೆ, ತುಂಬ ಚೆನ್ನಾಗೈತೆ ಅಂತ. ನಿಜವಾಗ್ಲೂ ಕಾಸಿಲ್ಲ, ದಯವಿಟ್ಟು ತಗೊಳ್ಳಿ ಅಂತ ಹೇಳ್ತಾರೆ. ಅವರು ಹೌದಾ ತೆಗಿ ನೋಡೋಣ ಅಂತ ಹೇಳ್ತಾರೆ. ತೆಗೆದು ನೋಡ್ತಾರೆ, ಒಂದು 2-3 ನೋಡಿ ಭಾಳ ಇಷ್ಟ ಆಗುತ್ತೆ, ನಾನು ಎಷ್ಟು ಫ್ಯೂಯಲ್ ಹಾಕಿದ್ದೀನೋ ಅಷ್ಟು ಬುಕ್ಸ್ ಕೊಟ್ಬಿಡಪ್ಪ ಸಾಕು ನನಗೆ ಅಂತ ಹೇಳ್ತಾರೆ. ಅಲ್ಲಿ ಸ್ಟಾರ್ಟ್ ಆಗಿದ್ದು ಬ್ಲಾಸ್ಟ್. ಆವತ್ತಿಂದ ಅವ್ರು ಏನು ಯೋಚನೆ ಮಾಡ್ತಾರೆ ಗೊತ್ತಾ, ಪ್ರಭುಪಾದ ಒಂದು ಮಾತು ಹೇಳ್ತಾರೆ ಅವಾಗ, ನನ್ನ ಪುಸ್ತಕವನ್ನು ಯಾವ ಪುಸ್ತಕ ಅಂಗಡಿಗಳಲ್ಲಿ ಸೇಲ್ ಮಾಡೋಕ್ಕೆ ಆಗಲ್ಲ, ನನ್ನ ಪುಸ್ತಕವನ್ನು ಯಾವುದೇ ಶಾಪ್ಸಲ್ಲಿ ಮಾಲ್ಸಲ್ಲಿ ಅವರಿಂದ ಶೇರ್ ಮಾಡೋಕ್ಕಾಗಲ್ಲ. ಯಾಕೆ ಅಂತಂದರೆ ನನಗೆ ಇವತ್ತು ಅರ್ಥ ಆಯಿತು, ಇದರಲ್ಲಿ ಸಾಕ್ಷಾತ್ ಕೃಷ್ಣ ಇದ್ದಾನೆ. ಆ ಕೃಷ್ಣನನ್ನು ಒಬ್ಬ ಭಕ್ತನೇ ಇನ್ನೊಬ್ಬ ಭಕ್ತನಿಗೆ ಕೊಡಲಿಕ್ಕೆ ಸಾಧ್ಯ ಹೊರತು ಯಾರೋ ಅಂಗಡಿಯವನು ಇನ್ನೊಬ್ಬರಿಗೆ ಕೊಡೋಕ್ಕೆ ಸಾಧ್ಯ ಇಲ್ಲ. ಕೃಷ್ಣ ಅವ್ರ ಹತ್ರ ಹೋಗಕ್ಕೆ ಇಷ್ಟಪಡೋದಿಲ್ಲ. ಅದಕ್ಕೇ ಮೈ ಬುಕ್ಸ್, ನನ್ನ ಬುಕ್ಸ್ ಇದೆಲ್ಲ, ದೇ ಆರ್ ಡಿಸ್ಟ್ರಿಬ್ಯೂಟೆಡ್ ಬೈ ದ ಎಂಥ್ಯೂಸಿಯಾಸಮ್ ಆಫ್ ಮೈ ಡಿವೋಟೀಸ್. ನನ್ನ ಭಕ್ತರ ಉತ್ಸಾಹದಿಂದ ಅದು ಎಲ್ಲ ಕಡೆ ಡಿಸ್ಟ್ರಿಬ್ಯೂಟ್ ಆಗುತ್ತೆ ಹೊರತು ಈ ಅಂಗಡಿಯವರು, ಈ ವ್ಯಾಪಾರಸ್ಥರು, ಈ ಬಿಸ್ನೆಸ್ ಮ್ಯಾನ್ಗಳಿಂದ ಈ ಪುಸ್ತಕ ವಿತರಣೆ ಆಗಲ್ಲ ಅಂತ ಹೇಳ್ತಾರೆ. ಆವತ್ತಿಂದ ಏನು ಮಾಡ್ತಾರೆ ಅಂದರೆ ಬರೀ ಅಂಗಡಿಗಳಿಗೆ ಕೊಡ್ತಿರಲ್ಲ, ಅದನ್ನು ಬಿಟ್ಬಿಡ್ತಾರೆ. ಯಾವ ರಸ್ತೆಯಲ್ಲಿ ನೋಡ್ರೂ ಪುಸ್ತಕ ವಿತರಣೆ, ಯಾವ ದೇವಸ್ಥಾನ ಹತ್ರ ನೋಡ್ರೂ ಪುಸ್ತಕ ವಿತರಣೆ, ಯಾವ ಟೀ ಶಾಪ್ ಹತ್ರ ಹೋದ್ರೂ ಸ್ಟಾಲ್ ಹಾಕಿ ಪುಸ್ತಕ ವಿತರಣೆ. ಇದೊಂಥರ ಏನು ಮಾಡ್ತಾರೆ ತುಂಬ ಎಲ್ಲ ಕಡೆ ರ್ಯಾಪಿಡಾಗಿ ಹರಡ್ಬಿಡ್ತಾರೆ. ಒಂದೊಂದು ಕಡೆಯಿಂದ ಕೌಂಟ್ ಬರ್ತಾ ಇರುತ್ತೆ ಅಂತಂದರೆ ಇಲ್ಲಿ ಇಷ್ಟು ಸಾವಿರ ಹೋಯ್ತು, ಇಲ್ಲಿ ಇಷ್ಟು ಸಾವಿರ ಪುಸ್ತಕ ಹೋಯ್ತು, ಇಲ್ಲಿ ಇಷ್ಟು ಸಾವಿರ ಪುಸ್ತಕ ಹೋಯ್ತು. ಬಹಳ ಖುಷಿ ಆಗ್ಬಿಡುತ್ತೆ ಪ್ರಭುಪಾದಕ್ಕೆ. ಅವ್ರು ಹೇಳ್ತಾರೆ, ಇಟ್ ಈಸ್ ದ ಬಿಗ್ಗೆಸ್ಟ್ ಸೋಲೇಸ್ ಟು ಮೈ ಲೈಫ್. ನನ್ನ ಜೀವನದಲ್ಲಿ ಅತ್ಯಂತ ಸಮಾಧಾನ ಯಾವಾಗ ಆಯಿತು ಅಂದರೆ ಇಷ್ಟು ಪುಸ್ತಕ ಹೋಯ್ತಲ್ಲ ಅದರಿಂದ. ಆವಾಗ ಅವ್ರು ಹೇಳ್ತಾರೆ, ಯಾವ ವ್ಯಕ್ತಿ ನಾನು ಎಲ್ಲಿದ್ದೀನಿ, ನನ್ನ ಊಟ ಎಲ್ಲೈತೆ, ನಾನು ಏನು ಮಾಡ್ತೀನಿ ಅಂತ ಏನೂ ಯೋಚನೆ ಮಾಡದೆ ಈ ಪುಸ್ತಕ ವಿತರಣೆ ಮಾಡ್ತಾನೆ, ಭಗವಂತನ ಸಂದೇಶವನ್ನು ಬೇರೆಯವರು ಕೊಡ್ತಾನೆ, ಅವನ ಪಾದದ ಧೂಳನ್ನು ತಗೊಂಡು ನಾನು ತಲೆ ಮೇಲೆ ಹಾಕ್ಕೊಳ್ತೀನಿ, ಅವನು ನಿಜವಾಗ್ಲೂ ಗ್ರೇಟ್ ಸೋಲ್ ಅಂತ ಪ್ರಭುಪಾದರು ಹೇಳ್ತಾರೆ. ಲಾಸ್ಟ್ ಒಂದೇ ಒಂದು ಸ್ಟೋರಿ ಅಂದರೆ ಹೇಳ್ಬಿಟ್ಟು ನಾನು ಕ್ಲೋಸ್ ಮಾಡಿಬಿಡ್ತೀನಿ. ಎಲ್ಲ ದೇಶದಲ್ಲೂ ಪುಸ್ತಕ ಹೋಗುತ್ತೆ, ಆದರೆ ರಷ್ಯಾದಲ್ಲಿ ಮಾತ್ರ ಭಗವದ್ಗೀತೆ ಮೂವ್ ಮಾಡೋಕ್ಕಾಗಲ್ಲ. ಯಾಕೆ? ಕಮ್ಯುನಿಸ್ಟ್ ಕಂಟ್ರಿ, ಅಲ್ಲಿಗೆ ಯಾರಿಗೂ ಪುಷ್ ಮಾಡೋಕ್ಕಾಗಲ್ಲ. ಪ್ರಭುಪಾದರು ಹೇಳ್ತಾರೆ ಇಲ್ಲ ಅಲ್ಲಿಗೆ ಹೋಗಲೇಬೇಕು ಅಂತ. ಅಲ್ಲಿ ಒಂದು ಹೋಗ್ಬಿಟ್ರೆ ಈಗ ಆಲ್ಮೋಸ್ಟ್ ಎಲ್ಲ ಕಡೆ ತಲುಪುತ್ತೆ ಅಂತ ತುಂಬ ಟ್ರೈ ಮಾಡ್ತಾರೆ. ಪ್ರಭುಪಾದರ ಶಿಷ್ಯರು ಎಷ್ಟು ಪರಿಶ್ರಮ ಪಡ್ತಾರೆ ಅಂತಂದರೆ ಆಗಿದ್ದಾಗಲಿ ಅಂದ್ಬಿಟ್ಟು 10,000 ಭಗವದ್ಗೀತೆಯನ್ನು ಒಂದು ಟ್ರಕ್ಕಲ್ಲಿ ಲೋಡ್ ಮಾಡಿಬಿಡ್ತಾರೆ. ಲೋಡ್ ಮಾಡಿ ಸೋವಿಯತ್ ಅಲ್ಲಿಗೆ ಇನ್ನೇನು ಅಲ್ಲ ಮಾಸ್ಕೋ ನಗರಕ್ಕೆ ಇನ್ನೇನು ಎಂಟ್ರಿ ಆಗಬೇಕು. ಅವ್ರೇನು ಮಾಡ್ತಾರೆ, ಎಲ್ಲ ಬುಕ್ಕೆಲ್ಲ ಸ್ಟೋರ್ ಮಾಡಿಬಿಟ್ಟು ಫುಲ್ಲು ಕಾಟನ್ ಇಟ್ಬಿಡ್ತಾರೆ, ಹತ್ತಿ ಎಲ್ಲ ಇಟ್ಬಿಡ್ತಾರೆ ಆಚೆ. ಇಟ್ಬಿಟ್ಟು ಏನು ಮಾಡ್ತಾರೆ, ಹೋಗ್ತಾರೆ ಚೆಕ್ಕಿಂಗಲ್ಲಿ ನಿಲ್ಲಿಸ್ತಾರೆ. ಅಲ್ಲೇನು ಅಂತಂದರೆ ರಾಷ್ಟ್ರದ ವಿರುದ್ಧವಾಗಿ ಆ ಥರ ಕೆಲಸ ಮಾಡಿ ಡೈರೆಕ್ಟಾಗಿ ಜೈಲು ಹಾಕ್ತಾರೆ, ತುಂಬ ಕಠಿಣ ಶಿಕ್ಷೆ ಕೊಟ್ಬಿಡ್ತಾರೆ. ಆದರೂ ಅದನ್ನು ಯೋಚನೆ ಮಾಡಿದೆ, ಒಬ್ಬರು ಮಾತಾಜಿ ಮತ್ತು ಒಬ್ಬರು ಪ್ರಭು ಇಬ್ಬರೂ ಮುಂದೆ ಟ್ರಕ್ಕಲ್ಲಿ ಕುತ್ಕೊಂಡು ಓಡಿಸ್ತಾ ಇರ್ತಾರೆ, ಸ್ಟಾಪ್ ಮಾಡಿಸ್ಬಿಡ್ತಾರೆ. ಅರ್ಧ ಆಲ್ಮೋಸ್ಟ್ ಏನಾಗುತ್ತೆ, ತುಂಬ ಭಯ ಆಗಿಬಿಡುತ್ತೆ. ಆದರೆ ಮಾತಾಜಿ ಒಂದು ಪ್ಲ್ಯಾನ್ ಮಾಡ್ತಾರೆ, ಟ್ರಕ್ಕಲ್ಲಿ ಏನು ಮಾಡ್ತಾರೆ, ಒಂದು ನಾಯಿ ಇಟ್ಟಿರ್ತಾರೆ, ಡಾಗ್. ಎಲ್ಲ ಆ ಪುಸ್ತಕ ಏನೋ ಕಾಣ್ದಂತೆ ಎಲ್ಲ ಕಾಟನ್ನ ಸುತ್ತಿರ್ತಾರೆ. ಅಲ್ಲಿ ಒಂದು ಓಪನ್ ಮಾಡ್ತಾರೆ, ಅಲ್ಲಿ ಏನಿರ್ತದೆ, ನಾಯಿ ಇರುತ್ತೆ. ಅವನೇನು ಮಾಡ್ತಾನೆ, ಈ ಸಿಟಿಯಲ್ಲಿ ನಾಯಿನ ಅಲೋ ಇಲ್ಲ, ನಾಯಿ ಏನು ಮಾಡ್ತಾರೆ, ಈ ಸಿಟಿ ಎಲ್ಲ ಗಲೀಜು ಮಾಡ್ಬಿಡ್ತದೆ, ಈ ನಾಯಿನ ನೀವು ಅಲೋ ಮಾಡೋಂಗಿಲ್ಲ, ನಾಯಿನ ಇಳಿಸೇ ಹೋಗಬೇಕು. ಮಾತಾಜಿ ಬಂದುಬಿಡ್ತಾರೆ, ನೀವು ಅದನ್ನು ನಾಯಿ ಅನ್ಬೇಡಿ, ನನಗೆ ಭಾಳ ನೋವಾಗುತ್ತೆ, ಅದು ನಾಯಿ ಅಲ್ಲ, ನನ್ನ ಪ್ರೀತಿ, ತುಂಬ ಪ್ರೀತಿ ಇರುವಂತಹ ನನ್ನ ಪೆಟ್ ಡಾಗ್, ನೀವು ನಾಯಿ ಅಂತಾರೆ, ನನಗೆ ಭಾಳ ನೋವಾಗುತ್ತೆ, ಅದು ನಾಯಿ ಅನ್ಬೇಡಿ, ನಾಯಿನ ನಾನು ಕರ್ಕೊಂಡು ಹೋಗಲೇಬೇಕು, ಅದು ನನ್ನ ಜೀವಕ್ಕೆ ಜೀವ, ನಾಯಿ ಬಿಟ್ಟು ಮಾತ್ರ ನಾನು ಹೋಗಲ್ಲ ಅಂತ. ಇಲ್ಲ ನನಗೆ ರೂಲ್ಸ್ ಇದೆ ಈ ಕಂಟ್ರೀಲಿ, ಈ ಸಿಟಿ ಒಳಗಡೆ ನಾಯಿಯನ್ನು ಅಲೋ ಮಾಡೋದಕ್ಕೆ ಸಾಧ್ಯನೇ ಇಲ್ಲ ಅಂತ. ಮಾತಾಜಿ ಹೇಳ್ತಾರೆ, ಇಲ್ಲ ನಾನು ನಾಯಿ ಕರ್ಕೊಂಡೇ ಹೋಗ್ಬೇಕಿಲ್ಲ, ನನ್ನ ಕೈಲಿ ಬದುಕೋಕ್ಕಾಗೋದಿಲ್ಲ ಅಂತ. ತಿರ್ಗಾ ಅವ್ರು ಟ್ರೈ ಮಾಡ್ತಾರೆ, ಎಷ್ಟು ಮಾಡಿದ್ರೂ ಅವ್ರಿಗೆ ಬಹಳ ನೋವು. ಬೇಕಾದ್ರೆ ನನ್ನ ನಾಯಿ ಅಂತ ಕರೆದ್ಬಿಡಿ, ಅದನ್ನು ನಾಯಿ ಅಂತ ಅಂದ್ಬಿಡಿ, ನನಗೆ ಭಾಳ ನೋವಾಗ್ಬಿಡುತ್ತೆ ಅಂತ ಹೇಳ್ತಾ ಇರ್ತಾರೆ. ಕೊನೆಗೆ ಇಲ್ಲ ಕರ್ಕೊಂಡೇ ಹೋಗಬೇಕು ಅಂತ ಎಷ್ಟೆಲ್ಲ ಹೇಳಿದಾಗ ಏನು ಮಾಡ್ತಾರೆ, ಇನ್ನೊಬ್ರು ಪ್ರಭು ಇರ್ತಾರಲ್ಲ ಅವರೆಲ್ಲ ಬಂದ್ಬಿಟ್ಟು ಏನು ಮಾಡ್ತಾರೆ, ಆಯಿತು ಇವಳು ನಾಯಿನ ತುಂಬ ಹಚ್ಕೊಂಡಿದ್ರೆ, ನಾಯಿ ಇಲ್ಲ ಅಂದರೆ ಅವಳು ಬದುಕೋದಿಲ್ಲ, ಅದಕ್ಕೆ ಈ ನಾಯಿನ ಈ ಚೆಕ್ ಪೋಸ್ಟಲ್ಲೇ ಇಟ್ಕೊಂಡಿರಿ, ನಾನು ಆಮೇಲೆ ವಾಪಸ್ ತೊಗೊಂಡೋಗ್ಬಿಡ್ತೀವಿ ಅಂತ ಹೇಳ್ತಾರೆ. ಆಯಿತು ಆ ನಾಯಿ ಇಲ್ಲೇ ಇಟ್ಬಿಡಿ, ನೀವು ಹೋಗ್ಬಿಡಿ ಅಂತ ಕಳಿಸ್ಬಿಡ್ತಾರೆ. 10,000 ಬುಕ್ಸ್ ಮಾಸ್ಕೋ ಒಳಗಡೆ ಹೋಗ್ಬಿಡುತ್ತೆ. 10,000 ಭಗವದ್ಗೀತೆ. ಅವ್ನು ನಾಯಿ ಬಗ್ಗೆನೇ ಯೋಚನೆ ಮಾಡ್ತಾನೆ ಇರ್ತಾ ಹೊರತು ಆ ಟ್ರಕ್ಕಲ್ಲಿ ಏನೈತೆ, ಎಷ್ಟು ಸಾವಿರ ಪುಸ್ತಕ ಐತೆ, ಏನು ಮಾಡ್ತಾನೆ ಯೋಚನೆ ಮಾಡಿರಲ್ಲ. ಅವರು ಅಷ್ಟೊಂದು ಲೈಫ್ ರಿಸ್ಕನ್ನು ತಗೊಂಡು ಒಳಗಡೆ ಆ ಪುಸ್ತಕ ತೊಗೊಂಡು ಹೋಗ್ತಾರೆ. ಇವತ್ತು ಪ್ರಪಂಚದಲ್ಲಿ ಅತಿ ಹೆಚ್ಚು ಭಗವದ್ಗೀತೆ ವಿತರಣೆ ಆಗ್ತಿರೋದು ರಷ್ಯಾದಲ್ಲೇ. ಅಂದರೆ ಆ ದಿನ ಅವರು ಅಷ್ಟೊಂದು ಪರಿಶ್ರಮ ಪಟ್ಟು ಈ ಪುಸ್ತಕವನ್ನು ಒಳಗಡೆ ತಗೊಂಡೋದ್ರಲ್ಲ, ಅದು ಜನತೆಯಲ್ಲಿ ವಿಪ್ಲವ ಅಂತಾರಲ್ಲ, ಅಂದರೆ ಕ್ರಾಂತಿಯನ್ನು ಉಂಟು ಮಾಡುತ್ತೆ ಅಂತಾರಲ್ಲ,
ಆ ಕ್ರಾಂತಿಯನ್ನು ಉಂಟು ಮಾಡಿದೆ. ಮತ್ತು ಲಾಸ್ಟ್ಲಿ ನಮಗೆ ಏನು ಪ್ರಯೋಜನ ಅಂತ ಅಂದರೆ, ನಾವು ಎಲ್ಲ ಸೇವೆಯಲ್ಲೂ ದೇವಸ್ಥಾನದಲ್ಲಿ ಸೇವೆ ಮಾಡಿ ಎಲ್ಲವನ್ನ ನಾವು ಮ್ಯಾನೇಜ್ ಮಾಡ್ಕೊಳ್ಬೋದು. ಆದರೆ ಒಂದೇ ಒಂದು ಮಾತ್ರ ನಮ್ಮಲ್ಲಿರೋ ಅಹಂಕಾರ ಇದೆಯಲ್ಲ, ಅದು ದೂರ ಹೋಗೋದು ಬಹಳ ಕಷ್ಟ. ಯಾರು ಪುಸ್ತಕ ವಿತರಣೆ ಮಾಡ್ತಾರಲ್ಲ ಅವ್ರಿಗೆ ಅಹಂಕಾರ ಏನಾಗುತ್ತೆ, ಬಹಳ ಕಡಿಮೆ ಆಗುತ್ತೆ. ಯಾಕೆ ಅಂತಂದರೆ ಅದು ಮಾಡಿದವ್ರಿಗೆ ಮಾತ್ರ ಗೊತ್ತು, ಪುಸ್ತಕ ವಿತರಣೆ ಮಾಡಿದವ್ರಿಗೆ, ಆ ಕಷ್ಟಗಳನ್ನು ಅನುಭವಿಸಿದವ್ರಿಗೆ ಮಾತ್ರ ಗೊತ್ತು ಅವರ ಅಹಂಕಾರ ಎಷ್ಟು ಕಡಿಮೆ ಆಗುತ್ತೆ ಅನ್ನೋದು. ಒಬ್ಬರು ಪ್ರಭುಗಳು ಏನು ಮಾಡ್ತಾರೆ, ಹಿಂದಿನ ದಿವಸ ಏನು ಮಾಡಿರ್ತಾರೆ, ಅವ್ರು ತುಂಬ ಚೆನ್ನಾಗಿ ಒಂದು ಡ್ರಾಮಾ ಮಾಡಿರ್ತಾರೆ. ಬಹಳ ಚೆನ್ನಾಗಿ ಡ್ರಾಮಾ ಮಾಡಿರೋದ್ರಿಂದ ಎಲ್ಲರೂ ಅವ್ರಿಗೆ ಏನು ಮಾಡ್ತಾರೆ, ಪಾಸಿಟಿವ್ ಕಾಂಪ್ಲಿಮೆಂಟ್, ಸೂಪರ್ ಪ್ರಭು, ತುಂಬ ಚೆನ್ನಾಗಿ ಮಾಡಿದ್ರು, ಹಾಗೆ ಮಾಡಿದ್ರು, ಹೀಗೆ ಮಾಡಿದಿರ ಅಂತೆಲ್ಲ ತುಂಬ ಹೊಗಳ್ತಾ ಇರ್ತಾರೆ. ಪ್ರಭುಗೆ ಭಾಳ ಖುಷಿ ಆಗ್ಬಿಡುತ್ತೆ. ಬೆಳಗ್ಗೆದ್ದು ಜಪ ಮಾಡೋಕ್ಕೆ ಶುರು ಮಾಡ್ತಾರೆ. ಅವ್ರ ಮೈಂಡಲ್ಲೆಲ್ಲ ಅದೇ ಡ್ರಾಮಾ ಎಷ್ಟು ಚೆನ್ನಾಗಿ ಮಾಡಿದೆ, ಸೂಪರ್, ಹಾಗೆ ಹೀಗೆ ಎಲ್ಲ ಹೊಗಳ್ತಾ ಇದ್ದಾರೆ. ತುಂಬ ಚೆನ್ನಾಗಾಯಿತು, ನಾನು ತುಂಬ ಇಂಪ್ರೂವ್ ಆಗ್ತೀನಿ ಅಂತ ಎಲ್ಲ ತುಂಬ ಖುಷಿ ಪಡ್ತಾ ಇರ್ತಾರೆ. 12 ಮಾಲೆ ಜಪ ಮಾಡೋಬೇಕಂದ್ರೂ ಅದೇ ಮನ್ಸಿಗೆ ಬರ್ತಾ ಇರ್ತದೆ. ಆಮೇಲೆ ಅವ್ರಿಗೆ ಅನ್ಸುತ್ತೆ ನಾನು ಯಾಕೋ ಸರಿಯಾಗಿ ಜಪ ಮಾಡ್ತಿಲ್ಲ ಅಂತ. ಆದರೂ ಭಾಳ ಖುಷಿಯಿಂದ ನಾನು ತುಂಬ ಚೆನ್ನಾಗಿ ಸೇವೆ ಮಾಡ್ತೀನಿ ಅಂತ ಅಂದ್ಕೊಂಡು ಆ ದಿನ ಕೆಲಸಕ್ಕೆ ಹೋಗ್ತಾರೆ. ಸಾಯಂಕಾಲ ಏನು ಮಾಡ್ತಾರೆ, ಬುಕ್ ಡಿಸ್ಟ್ರಿಬ್ಯೂಷನ್ಗೆ ಹೋಗ್ತಾರೆ 6 ಗಂಟೆಗೆ. ಅವ್ರಿಗೆ ತುಂಬ ಕಾನ್ಫಿಡೆನ್ಸ್ ಇರುತ್ತೆ ಅವತ್ತು, ನಾನು ಚೆನ್ನಾಗಿ ಸೇವೆ ಮಾಡ್ಬಿಡ್ತೀನಿ ಅಂತ. 6 ಗಂಟೆಯಿಂದ 9 ಗಂಟೆವರೆಗೂ ಸಹ ಒಂದು ಬುಕ್ಕು ಡಿಸ್ಟ್ರಿಬ್ಯೂಟ್ ಆಗೋಲ್ಲ, ಒಂದು ಬುಕ್ಕು ಆಗೋದಿಲ್ಲ. ಆಮೇಲೆ ಕೊನೆಗೆ ಮನೆಗೆ ಬರ್ತಾರೆ. ಅವರು ಅಲ್ಲಿ ತಂದೆ ತಾಯಿ ಕೇಳ್ತಾರೆ ಎಷ್ಟು ಬುಕ್ ಆಯಿತು ಅಂತ. ಅದ್ರ ಬಗ್ಗೆ ಏನು ಮಾತಾಡಬೇಡ ಬಿಡು ಅಂದ್ಬಿಟ್ಟು ಊಟ ಮಾಡಿದೆ, ಹಾಗೆ ಹೋಗಿ ಮಲ್ಕೊಬಿಡ್ತಾರೆ. ಇನ್ನು 4 ರೌಂಡ್ ಜಪ ಬಾಕಿ ಇರ್ತಲ್ಲ, ಅದನ್ನು ಚಾಂಟಿಂಗ್ ಮಾಡ್ತಾರೆ. ಅವ್ರು ಹೇಳ್ತಾರೆ ಆ 4 ರೌಂಡ್ ಚಾಂಟಿಂಗ್ ಇದೆಲ್ಲ ನನ್ನ ಲೈಫಲ್ಲಿ ಅತ್ಯಂತ ಕ್ವಾಲಿಟಿ ಚಾಂಟಿಂಗ್ ಅಂತ. ಯಾಕೆಂದರೆ ನನ್ನ ಅಹಂಕಾರ, ನನ್ನ ಗ್ರೇಟ್ನೆಸ್ ಎಲ್ಲ ಹೋಗ್ಬಿಟ್ಟು ಅಂದರೆ ಭಗವಂತ ಮತ್ತು ಈ ಭಕ್ತಿ ಸೇವೆ ಮುಂದೆ ಇನ್ಯಾವುದೂ ಇಲ್ಲ, ನಾನು ಎಷ್ಟು ಕಡಿಮೆ ಆದವನು ಅಂತ ಅವ್ರಿಗೆ ಗೊತ್ತಾಗ್ಬಿಡುತ್ತೆ. ಸೊ ನಮ್ಮಲ್ಲಿರುವಂತಹ ಎಲ್ಲ ಅನರ್ಥಗಳನ್ನು, ಅಹಂಕಾರವನ್ನು ಈ ಪುಸ್ತಕ ವಿತರಣೆ ದೂರ ಮಾಡುತ್ತೆ. ಅದು ನಮಗೆ ಪರ್ಸ್ನಲ್ ಬೆನಿಫಿಟ್ಟು. ಮತ್ತು ಟಿಪ್ಸ್ ಯಾವ ಥರ ಬುಕ್ ಡಿಸ್ಟ್ರಿಬ್ಯೂಷನ್ ಮಾಡಬೇಕು ಅನ್ನೋದನ್ನು ನಾವು ನೆಕ್ಸ್ಟ್ ಯಾವಾಗಾದರೂ ಒಂದು ಮೀಟಿಂಗ್ ಮಾಡಿದಾಗ ಅದರಲ್ಲಿ ಹೇಳ್ಕೊಳ್ಳೋಣ. ಸೊ ಇದು ಇಲ್ಲಿ ಪುಸ್ತಕ ವಿತರಣೆ. ಸೊ ಯಾರು ಒಂದೇ ಒಂದು ಪ್ರಶ್ನೆ ಇದ್ದರೆ ಕೇಳ್ಬೋದು. ಏನಾದರೂ ಪ್ರಶ್ನೆ? ಸಮಯ ಆಗಿದೆ. ಏನೋ ಪ್ರಶ್ನೆ ಇಲ್ವಾ ಅಥವಾ ಏನಾದ್ರು ಕಮೆಂಟ್ಸ್ ಏನಾದರೂ ಹೇಳ್ಬೋದು. ಹೌದು, ಯಮಧರ್ಮರಾಜನೇ ಯಕ್ಷನ ವೇಷದಲ್ಲಿ ಬಂದು, ಅಂದರೆ ಆ ಒಂದು ವಿಶೇಷ ಒಂದು ತಿಳುವಳಿಕೆಯನ್ನು ಎಲ್ಲರಿಗೂ ಕೊಡಬೇಕು ಅಂತ ಯುಧಿಷ್ಠಿರನಿಂದ ಆಚೆ ತೆಗಿದ್ದಾರೆ ಅಷ್ಟೇ. ಎಸ್ ಮತ್ತೆ ಎಂಥ ಪ್ರಶ್ನೆ ಕೇಳಿದ್ರು ನೋಡಿ. ಪ್ರಭುಪಾದು ಈಸ್ ಎ ವೈಕುಂಠ ಮ್ಯಾನ್, ವೈಕುಂಠದಿಂದ ಬಂದಂಥವ್ರು. ಆದರೆ ಅವ್ರಿಗೂ ಸಹ ಪುಸ್ತಕ ವಿತರಣೆ ಬೇಗ ಆಗ್ಬೋದಲ್ಲ, ಸಕ್ಸಸ್ ಯಾಕೆ ಡಿಲೇ ಆಯಿತು ಅಂತ ಯಾರಾದರೂ ಮಾತಾಜಿಗೆ ಏನಾದ್ರು ಆನ್ಸರ್ ಮಾಡ್ಬೋದಾ? ಏನಾದ್ರು ಹೇಳ್ಬೋದಾ ಯಾರಾದರೂ? ಅಂಥ ವ್ಯಕ್ತಿಗೆ ಅಂದರೆ ಇನ್ನೊಂದು ಕ್ಯಾಲ್ಕುಲೇಷನ್, ನಮ್ಮ ಕತೆ ಏನು ಅನ್ನೋದರನ್ನು ಅನ್ಸೋದು. ಯಾರು ಹೇಳ್ಬೋದಾ ಏನಾದ್ರು ಇದಕ್ಕೆ? ಎಸ್ ಮಾತಾಜಿ, ಅಂಥವ್ರಿಗೂ ಡಿಲೇ ಯಾಕೆ ಆಗಿರ್ಬೋದು ಅಂತ ಅಂದರೆ ಇದು ನನ್ನ ವೈಯಕ್ತಿಕ ಅಭಿಪ್ರಾಯ ಏನನ್ಸುತ್ತೆ ಅಂತಂದರೆ, ಪ್ರಭು ನೀವೇನಾದ್ರು ಹೇಳಿಕೊಟ್ರಾ? ಓಕೆ, ಏನಾಗಿರ್ಬೋದು ಅಂತ ಅನ್ಸರೆ, ಒಂದು ಪ್ರಭುಪಾದ್ ಇಸ್ ಆಲ್ವೇಸ್ ಪ್ಯೂರ್ ಡಿವೋಟಿ, ಅದರಲ್ಲಿ 2 ಮಾತಿಲ್ಲ. ಮತ್ತು ಅವರ ಗುರುಗಳ ಮಾತಲ್ಲಿ ಅವ್ರಿಗೆ ಬಹಳ ನಂಬಿಕೆ ಇತ್ತು, ಅದು ಓಕೆ. ಆದರೆ ಪ್ರಾರಂಭದ ದಿನಗಳಲ್ಲಿ ಅವರು ಪಟ್ಟಂತಹ ಕಷ್ಟ ಇದೆಯಲ್ಲ, ನನ್ನ ಪ್ರಕಾರ ಅದೊಂದು ಕಲಿಕೆ ಅಂತ ಎಲ್ಲರಿಗೂ ತಿಳ್ಕೊಳ್ಬೇಕು. ಅಂದರೆ ಅವ್ರಿಗೆ ಭಗವಂತ ಮೊದಲೇ ಸಕ್ಸಸ್ ಕೊಡ್ಬೋದಿತ್ತೇನೋ, ಆದರೆ ಈ ಒಂದು ಅಂದರೆ ಎಷ್ಟು ಸ್ಟ್ರಗಲ್ ಇದೆ, ಅದರ ಇಂಪಾರ್ಟೆನ್ಸ್ ಏನೋ ಅಂತ ಎಲ್ಲರಿಗೂ ಗೊತ್ತಾಗ್ತಿರ್ಲಿಲ್ವೇನೋ ಅಂತ ಅನಿಸುತ್ತೆ. ಆ ಇಂಪಾರ್ಟೆನ್ಸ್ನ ಎಲ್ಲರಿಗೆ ಕಲಿಸೋದಕ್ಕೋಸ್ಕರ, ಆ ತಿಳುವಳಿಕೆಗೋಸ್ಕರ ಈ ರೀತಿ ಆಗಿರ್ಬೋದೇನೋ. ಆದರೆ ಇದರಲ್ಲಿ ಪ್ರಭುಪಾದರದ್ದೇನು ಅಂದರೆ ಏನಂತಾರೆ, ನೆಗೆಟಿವ್ ಸೈಡ್ ಇಲ್ಲ ಅನಿಸುತ್ತೆ. ಅದು ನಮ್ಮೆಲ್ಲರಿಗೆ ಒಂದು ಎಜುಕೇಷನ್ ಕೊಡಬೇಕು ಅನ್ನೋ ಕಾರಣಕ್ಕೆ ಈ ಥರ ಏನಾದ್ರು ಮಾಡಿರ್ಬೋದು ಅಂತ ನಾನು ಭಾವಿಸ್ತೀನಿ. ಬಟ್ ಹಾಗನ್ ಮಾತ್ರಕ್ಕೆ ಎಲ್ಲ ಆಚಾರ್ಯರು ಅಷ್ಟೇ ಬಹಳ ಕಷ್ಟಪಟ್ಟಿದ್ದಾರೆ. ಪ್ರಾರಂಭ ದಿನಗಳಲ್ಲಿ ಯಾವುದೇ ಒಂದು ಅವರ ಒಂದು ತತ್ವವನ್ನು ಇಂಪ್ಲಿಮೆಂಟ್ ಮಾಡ್ಬೇಕಾದ್ರೆ ಬಹಳ ಕಷ್ಟಪಟ್ಟಿದ್ದಾರೆ. ಏನಂದರೆ ಅದರ ಇಂಪಾರ್ಟೆನ್ಸ್ ಗೊತ್ತಾಗಲಿ ಅನ್ನೋ ಥರ ಇರ್ಬೋದೇನೋ ಅಂತ ನನಗೆ ಅನಿಸುತ್ತೆ. ಮಾತಾಜಿ ನೀವೇನಾದ್ರು ಹೇಳ್ಬೋದು ಅದಕ್ಕೆ? ಹಾಂ, ಅದೊಂದು. ಮತ್ತು
ಎಸ್ ಸೊ ನೋಡಿ ಆ ವಿಷಯವನ್ನು ಅವ್ರು ತುಂಬ ಗಟ್ಟಿಗೆ ಇಟ್ಕೊಂಡಿದ್ದಕ್ಕೆ ಇವತ್ತು ಜಗತ್ತಲ್ಲಿ ಮೋರ್ ದ್ಯಾನ್ 55 crores ಭಗವದ್ಗೀತಾ ಪುಸ್ತಕ ವಿತರಣೆ ಆಗಿದೆ. ಸುಮ್ಮನೆ ಒಂದು ವರ್ಷದ ಹಿಂದಿನ ಕೌಂಟ್, ಲಾಸ್ಟ್ ಇಯರ್ ಸ್ಟಾಟಿಸ್ಟಿಕ್ಸ್ ನಾನು ಹೇಳ್ತಾ ಇರೋದು, 55 ಕೋಟಿಗಿಂತ ಹೆಚ್ಚು ಪುಸ್ತಕ ವಿತರಣೆ ಭಗವದ್ಗೀತೆ ಇವತ್ತು ಜಗತ್ತಲ್ಲಿ ಆಗ್ತಾ ಇದೆ. ಎವ್ರಿ 7 secondsಗೆ ಒಂದು ಪುಸ್ತಕ ವಿತರಣೆ ಆಗುತ್ತೆ ಇವತ್ತು ಜಗತ್ತಲ್ಲಿ. ಎವ್ರಿ 7 secondsಗೆ ಬಿಕಾಸ್ ಆಫ್ ಇಸ್ಕಾನ್ ಆ್ಯಂಡ್ ಪ್ರಭುಪಾದ್. ಅಂದರೆ ಏನು ಹೇಳ್ತಾರೆ ಅಂತಂದರೆ, ಈ ಥರ ಪ್ರಿಪ್ರೇಷನ್ ಟೈಮ್ ಎಷ್ಟು ಹಾರ್ಡ್ ಆಗಿರುತ್ತೋ ಅದು ಕೊನೆಗೆ ಎಕ್ಸ್ಪ್ಲೋರ್ಡ್ ಆದಾಗ ಅದು ಅಷ್ಟು ಸ್ಟ್ರಾಂಗ್ ಆಗಿ ಮತ್ತು ಸಕ್ಸಸ್ ಆಗಿ ಆಗ್ಬೋದು ಅಂತ ಅನಿಸುತ್ತೆ. ಇವಾಗ ನಾನು ಮಾತಾಡ್ದಲ್ಲ 7 ಸೆಕೆಂಡ್ ಆಯಿತು, ಎಲ್ಲೋ ಒಂದು ಕಡೆ ಒಂದು ಪುಸ್ತಕ ವಿತರಣೆ ಆಗಿದೆ ಅಂತ. ಈ ಥರ ಬಹಳ ಒಂದು ಕ್ರಾಂತಿ ಅಂತಾರಲ್ಲ ಅಲೆ, ಅದನ್ನು ಆ ಗುರುಗಳ ಮಾತು ಮತ್ತು ಆ ಗುರುಗಳ ಮಾತಲ್ಲಿ ಅವ್ರದ್ದಂತಹ ನಂಬಿಕೆ ಮೂಡಿಸ್ತು ಅಂತ ಹೇಳ್ಬೋದು. ಲಾಸ್ಟ್ಲಿ ಈ ದಿನ ಅಂದರೆ ನಾವು ಪ್ರತಿ ವರ್ಷವೂ ಸಹ ಒಂದು ಟಾರ್ಗೆಟ್ ಅಂತ ಇಟ್ಕೊಳ್ತೀವಿ, ಇಷ್ಟು ಪುಸ್ತಕ ವಿತರಣೆ ಮಾಡಬಹುದು ಅಂತ ಎಲ್ಲ. ಸೊ ಹೇಳಿ ಮತ್ತೆ. ಬ್ರಿಟಿಷರು ಬಂದು ಎಜುಕೇಶನ್ ಹಾಳು ಮಾಡೋಕ್ಕೆ ಹೇಳ್ತಾರಲ್ಲ, ಬೇರೆಯವರೆಲ್ಲ ಸಂಪತ್ ಪದಾರ್ಥಕ್ಕೆ ನಮ್ಮ ದೇಶಕ್ಕೆ ಆಳ್ವಿಕೆ ಬಂದು ಇಲ್ಲಿ ತುಂಬ ವ್ಯಾಲ್ಯೂ ಇದೆ, ಗೋಲ್ಡ್ ಇದೆ ಅಂತಂದ್ರೆ, ಆದರೆ ಕರೆಕ್ಟ್ ಮಾಡಿ ನೀವು ಹೇಳಿದ, ಅವ್ರು ಅದಕ್ಕೆ ಬಂದರು. ಆದರೆ ಅಲ್ಲಿ ಬಂದರೆ ಇಲ್ಲಿ ಅವ್ರದ್ದು ಏನು ನಡೀತಾ ಇರಲಿಲ್ಲ. ಯಾಕೆಂದರೆ ನಮ್ಮ ತಿಳುವಳಿಕೆ ತುಂಬ ಸ್ಟ್ರಾಂಗ್ ಆಗಿದ್ದಾಗ, ಯಾವಾಗ ನಮ್ಮ ಮನೆಯಲ್ಲಿ ನಾವು ಭಾಳ ಸ್ಟ್ರಾಂಗ್ ಆಗಿರ್ತೀವಿ, ಬೇರೆಯವ್ರು ನಮ್ಮ ಮನೆಗೆ ಎಂಟ್ರಿ ಆಗೋಕ್ಕೆ ಸಾಧ್ಯ ಇಲ್ಲ. ನಮ್ಮನ್ನು ವೀಕ್ ಮಾಡಬೇಕಾಗಿರೋದು ನಮ್ಮಲ್ಲಿ ಮೇಯ್ನ್, ನಮಗೆ ಬ್ಯಾಕ್ಗ್ರೌಂಡ್, ನಮ್ಮ ತಳಪಾಯ ಏನು, ನಮ್ಮ ವೇದಿಕ್ ಎಜುಕೇಷನ್ ಸಿಸ್ಟಮ್, ವೈದಿಕ ಶಿಕ್ಷಣ. ಅದನ್ನು ಹಾಳು ಮಾಡಿದ್ರೆ ಇವರೆಲ್ಲ ಒಗ್ಗಟ್ಟು ಇರಲ್ಲ, ಸತ್ಯ ಇರಲ್ಲ, ಏನೂ ಇರಲ್ಲ ಅಂತ ಅಂದ್ಬಿಟ್ಟು ಆಮೇಲೆ ಈಸಿಯಾಗಿ ಅವ್ರನ್ನ ನಾವು ಆಳ್ಬೋದು ಅಂತ ಕಾರಣದಿಂದ ಅವರ ಸ್ಟಾಟಿಸ್ಟಿಕ್ಸ್ ಲಾಜಿಕ್ ಇದ್ದಿದ್ದು. ಹಾಂ, ಮುಸ್ಲಿಮ್ಸು ಕುರಾನ್ ಓದ್ತಾರೆ, ಕ್ರಿಶ್ಚಿಯನ್ಸ್ ಬೈಬಲ್ ಓದ್ತಾರೆ, ಹಿಂದೂಗಳ ಭಗವದ್ಗೀತೆ ಓದಲ್ಲ. ಅಲ್ಲ, ಈ ಪ್ರಶ್ನೆ ನನಗೂ ಐತೆ, ನೀವು ನನ್ನೇ ಕೇಳಿದ್ರೆ. ಎಲ್ಲರೂ ಯಾಕಮ್ಮ ಇದಕ್ಕೆ ನಮ್ಮ ಬಂದಿಲ್ಲ? ಒಳ್ಳೆ ಮಾತನ್ನು ತಾವು ಹೇಳಿದ್ರಿ ಮಾತಾಜಿ. ಈಗಲಾರು ಅರ್ಥ ಮಾಡಿಕೊಂಡು ನಾವಿದನ್ನು ಈಗಲಾರು ಪ್ರಾರಂಭ ಮಾಡೋದು. ಯಾಕಂದರೆ ಒಬ್ಬರು ಆಚಾರ್ಯರು ಮಾತು ಹೇಳಿದ್ರು, ನನಗೆ ಅವತ್ತು ಭಾಳ ಶೇಮ್ ಅನಿಸ್ಬಿಡ್ತು. ನೀವೆಲ್ಲ ಭಾಳ ಡೆವಲಪ್ಮೆಂಟು, ಭಾಳ ಮುಂದುವರೆದಿರೋ ಹಾಗೆ ಹೀಗೆ ಅಂತ ಅಂದ್ಕೊಂಡಿದ್ದೀರಾ. ಯಾವತ್ತು ದೇವಸ್ಥಾನದಲ್ಲಿ ಸ್ಟೀಲ್ ಗ್ಲಾಸ್ಗೆ ಏನದು ತಂತಿನ ಏನದು ಚೈನ್ ಹಾಕಿ ಇಟ್ಬಿಟ್ರು, ಆವತ್ತೇ ಈ ದೇಶದಲ್ಲಿ ನೀವು ಏನು ವ್ಯಾಲ್ಯೂಸ್ ಬಗ್ಗೆ ಯಾರೋ ಮಾತಾಡ್ಬಿಡಿ, ಆವತ್ತೇ ಸತ್ತೋದಾಗ ನಾವು ಅಂತ. ಯಾಕೆ ಹೇಳಿ, ದೇವಸ್ಥಾನದಲ್ಲಿ ಸ್ಟೀಲ್ ನೀರು ಕುಡಿಯೋ ಗ್ಲಾಸ್ಗೆ ಚೈನ್ ಹಾಕಿ ಕಟ್ಟಾಕ್ಬಿಟ್ರು ಅಂದರೆ ವಾಟ್ ಡಸ್ ಇಟ್ ಮೀನ್? ಅದಕ್ಕೆ ಸೇಫ್ಟಿ ಇಲ್ಲ ಅಂದರೆ ಇನ್ನು ಯಾವ ಎಥಿಕ್ಸ್ ಬಗ್ಗೆ ಮಾಡೋಕ್ಕಾಗತ್ತೆ ನಮ್ಮಲ್ಲಿ? ಇನ್ನೇನು ವ್ಯಾಲ್ಯೂಸ್ ಇದೆ ನಮ್ಮಲ್ಲಿ? ಆದ್ದರಿಂದ ತುಂಬ ಡಿಗ್ರೇಡ್ ಆಗಿಬಿಟ್ಟಿದ್ದೀವಿ ಮಾತಾಜಿ. ಅದಕ್ಕೋಸ್ಕರನೇ ಈ ಬುಕ್ ಡಿಸ್ಟ್ರಿಬ್ಯೂಷನ್ ಎಲ್ಲರಿಗೆ ತಲುಪಬೇಕು, ಎಲ್ಲರೂ ಓದಬೇಕು. ಸ್ವಲ್ಪ ಓದಿದ್ರೆ ಸಾಕು, ಅವ್ರ ಜೀವನ ಬದಲಾಗುತ್ತೆ ಅನ್ನೋದಕ್ಕೆ ಅದಕ್ಕೆ ಇಷ್ಟೊಂದು ಪ್ರಭುಪಾದರು ಅದಕ್ಕೆ ಸ್ಟ್ರೆಸ್ ಮಾಡ್ತಾಯಿದ್ದೀವಿ. Hare Krishna, Hare Krishna, Krishna Krishna